ಮಾಸದ ನೆನಪಿಗೆ ಅತಿಥಿಯಾಗಿ ಡಾಕ್ಟರ್ ಪ್ರಶಾಂತ್ ಸರ್ ಬಂದಿದ್ದಾರೆ. ನಮಗೆ ತುಂಬಾ ಹೆಮ್ಮೆ. ಮತ್ತೆ ಅವರು ಅಖಿಲ ಭಾರತ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಕ್ರಿಯ ಕಾರ್ಯದರ್ಶಿ ಕೂಡ ಹೌದು. ನಾವು ತರಬೇತಿಗೆ ಹೋಗಿದ್ವಿ, ಅಲ್ಲಿ ಸರ್ ನಾವು ಎಷ್ಟು ಕ್ರಿಯೇಟಿವ್ ಆಗಿ ಓಡಾಡ್ತಿದ್ರು ಅಲ್ಲಿ ಪರಿಚಯ ಆಯಿತು. ಅವ್ರ ನಂಬರ್ ನಾನು ಅಲ್ಲಿ ಇಸ್ಕೊಂಡ್ಬಂದಿದ್ದೆ. ಆದರೆ ಅವ್ರದ್ದು ಯಾವುದೇ ರೀತಿ ಕಾಂಟ್ಯಾಕ್ಟು ಯಾವುದು ಮಾಡ್ತಿರ್ಲಿಲ್ಲ. ಅವ್ರ ಸುಮಾರು ಚಟುವಟಿಕೆಗಳಿದೆ, ಅವ್ರ ಪರಿಚಯ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅವರು ನಮ್ಮ ಈ ಮಾಸದ ಬಳಗಕ್ಕೆ ನಾವು ಅತಿಥಿಯಾಗಿ ಬರೋದು ನಮ್ಮ ಭಾಗ್ಯನೇ ಸರಿ, ಮತ್ತು ಅವ್ರ ಪರಿಚಯ ಮಾಡಿಕೊಡೋದು ನನ್ನ ಸೌಭಾಗ್ಯನೇ ಸರಿ ಅಂತ ಹೇಳ್ತಾ ಭಾವಿಸ್ತಾ ಅವ್ರ ಪರಿಚಯನ ಹೇಳ್ತೀನಿ. ಸರ್ ಹೆಸರು ಪ್ರಶಾಂತ್ ಎನ್ನಾರ್ ಅಂತ. ಅವರು ಮನೋವಿಜ್ಞಾನ ಮತ್ತು ಅರ್ಥಶಾಸ್ತ್ರದ ಉಪನ್ಯಾಸಕರಾಗಿದ್ದಾರೆ. ಆಪ್ತ ಸಲಹೆ ಮನಃಶಾಸ್ತ್ರಜ್ಞರು ಕೂಡ. ಅವರ ತಂದೆ ರಾಮಲಿಂಗ ಶೆಟ್ಟಿ ಅಂತ ಅಂದ್ಬಿಟ್ಟು ಅವರು ನಿವೃತ್ತ ಖಾದಿ ಮತ್ತು ಗ್ರಾಮೋದ್ಯಮ ಮಂಡಳಿಯ ಜಿಲ್ಲಾಧಿಕಾರಿಗಳು ಆಗಿದ್ದಾರೆ. ತಾಯಿ ಶಿವನಾಗಮ್ಮ ಅವರು ಗೃಹಿಣಿಯಾಗಿದ್ದಾರೆ. ಅವರಿಗೆ ಇಬ್ಬರು ಅಣ್ಣಂದಿರು, ಒಬ್ಬ ಅಕ್ಕ ಇದ್ದಾರೆ. ಹುಟ್ಟಿದ ಸ್ಥಳ ಅವರು ಮೈಸೂರಲ್ಲಿ ಹುಟ್ಟಿರ್ತಾರೆ. ವಿದ್ಯಾಭ್ಯಾಸ ಮಂಡ್ಯದಲ್ಲಿ ಮುಂದುವರಿಸಿರ್ತಾರೆ. ಅವ್ರ ಶಿಕ್ಷಣ ಏನು ಅಂದರೆ MSc ಮನೋವಿಜ್ಞಾನ ಮೈಸೂರು ಮಾನಸ ಗಂಗೋತ್ರಿ ವಿಶ್ವವಿದ್ಯಾನಿಲಯದಿಂದ ಪಡೆದಿದ್ದಾರೆ. MA ಅರ್ಥಶಾಸ್ತ್ರದಲ್ಲಿ ಕರ್ನಾಟಕ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಪಡೆದಿರ್ತಾರೆ. ಮತ್ತು ಏನು PGDGC ಮತ್ತು NCERT ಮೈಸೂರು, B.Ed ಸಮಾಜ ವಿಜ್ಞಾನ ಮತ್ತು ಕನ್ನಡದಲ್ಲಿ ಪಡೆದಿದ್ದಾರೆ. ಅದು ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಪಡೆದಿದ್ದಾರೆ. ಮಂಡ್ಯದ ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜಿನಲ್ಲಿ ಅವರು ಅತಿಥಿ ಉಪನ್ಯಾಸಕರಾಗಿ 2 ವರ್ಷ ನಿರಂತರ ಸೇವೆಯನ್ನು ಸಲ್ಲಿಸಿರ್ತಾರೆ. ಮತ್ತು ಸಂತ ಫಿಲೋಮಿನಾ ಕಾಲೇಜ್ ಹಾಸನಲ್ಲೂ ಕೂಡ ಅವರು ಕಾರ್ಯಕ್ರಮ ನಿರ್ವಹಿಸಿರ್ತಾರೆ. 15 ವರ್ಷಗಳ ಕಾಲ ಅರ್ಥಶಾಸ್ತ್ರ ಹಾಗೂ ಮನೋವಿಜ್ಞಾನ ಉಪನ್ಯಾಸಕರಾಗಿ ಅಲ್ಲಿ ಸಂತ ಫಿಲೋಮಿನಾ ಕಾಲೇಜಲ್ಲಿ ಅವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಭಾರತ ಸ್ಕೌಟ್ ಮತ್ತು ಗೈಡ್ಸ್ನಲ್ಲಿ ಸರ್ವಿಸ್ ರೋವರ್ ಆಗಿ, ಮತ್ತು ಸಂಜೀವಿನಿ ನರ್ಸಿಂಗ್ ಕಾಲೇಜು, ಹಾಸನ ಸರ್ಕಾರಿ ನರ್ಸಿಂಗ್ ಕಾಲೇಜು, HN ಪುರ ನರ್ಸಿಂಗ್ ಕಾಲೇಜು, ನಿಸರ್ಗ ನರ್ಸಿಂಗ್ ಕಾಲೇಜು ಹಾಸನದ NDRK ನರ್ಸಿಂಗ್ ಕಾಲೇಜು, ಇಲ್ಲೆಲ್ಲ ಕೂಡ ಅವರು ಮನೋವಿಜ್ಞಾನ ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಗೂ ಪ್ರಭಾ ಕಣ್ಣಿನ ಚಿಕಿತ್ಸಾಲಯ ಮತ್ತು ಸಂಶೋಧನಾ ಕೇಂದ್ರ ಬೆಂಗಳೂರು 2 ವರ್ಷಗಳ ಕಾಲ ಅಲ್ಲಿ ವ್ಯವಸ್ಥಾಪಕರಾಗಿ ಕಾರ್ಯವನ್ನು ಮಾಡಿದ್ದಾರೆ. ನೃಪತುಂಗ ವಿಶ್ವವಿದ್ಯಾನಿಲಯದಲ್ಲಿ ಮನೋವಿಜ್ಞಾನ ಅತಿಥಿ ಉಪನ್ಯಾಸಕರಾಗಿ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಗೂ ಇದಲ್ಲದೆ ವಿವಿಧ ಶಾಲಾ ಕಾರ್ಯಕ್ರಮಗಳಲ್ಲಿ ಮ್ಯಾಜಿಕ್ ಪ್ರದರ್ಶನಗಳನ್ನು ಅವರು ನೀಡಿದ್ದಾರೆ. ಅವರು ಇತ್ತೀಚೆಗೆ ಒಂದು ಬೊಂಬೆ ಶೋ ಅಂತ ಬರುತ್ತೆ, ತುಂಬ ಚೆನ್ನಾಗಿ ಯೂಟ್ಯೂಬಲ್ಲಿ ಅವರು ಅದು ತುಂಬ ಚೆನ್ನಾಗಿ ಇರುತ್ತೆ, ನೋಡಿ ಅವ್ರದ್ದು ಒಂದು ಯೂಟ್ಯೂಬ್ ಇದು ಮಾಡಿಕೊಂಡು ಸಬ್ಸ್ಕ್ರೈಬ್ ಆಗಿ. ಪ್ರಸ್ತುತ ಅವರು ಈಗ ಹಾಸನದ ಸಾಧನಾ ಕಾಲೇಜಿನಲ್ಲಿ ಅಡ್ಮಿನ್ ಮತ್ತು ಇಶಾ ಚೈತನ್ಯ ಫೌಂಡೇಶನ್ನಲ್ಲಿ ಮದ್ಯ ಹಾಗೂ ಮಾದಕ ವ್ಯಸನಿಗಳ ಮಾನಸಿಕ ಆರೋಗ್ಯ ಪುನರ್ವಸತಿ ಕೇಂದ್ರ ಅಲ್ಲಿ ಅವರು ಸೈಕಾಲಜಿಸ್ಟು ಮತ್ತು ಚಿಕಿತ್ಸಕರು, ಹೌದು ಸರ್, ಮನೋಚಿಕಿತ್ಸಕರು ಆಗಿ ಅವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಹಾಸನ ಜಿಲ್ಲಾ ಸಮಿತಿಯ ಕಾರ್ಯದರ್ಶಿ ಜವಾಬ್ದಾರಿ ಅವ್ರದ್ದು 3ನೇ ಬಾರಿಗೆ ಈಗ ಹೆಗ್ಲೇರಿದೆ. ಅದನ್ನು ಕೂಡ ಸಮರ್ಥವಾಗಿ ನಿರ್ವಹಿಸ್ಕೊಂಡು ಹೋಗ್ತಾ ಇದ್ದಾರೆ. ಇದಲ್ಲದೆ ಅವರಿಗೆ ಬರೆಯೋ ಹವ್ಯಾಸ ಕೂಡ ಇದೆ ಅಂತ ಹೇಳೋದಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಜನತಾ ಮಾಧ್ಯಮ, ಜನಮಿತ್ರ ದಿನಪತ್ರಿಕೆಗಳಲ್ಲಿ ಸುಮಾರು 100ಕ್ಕೂ ಹೆಚ್ಚು ಈಗಿನ ಪ್ರಸ್ತುತಕ್ಕೆ ಅವಶ್ಯಕವಾಗಿರುವಂತಹ ಲೇಖನ, ಏನು ಮನೋವೈಜ್ಞಾನಿಕ ಲೇಖನಗಳ ಪ್ರಕಟಣೆ. ನಾನು ಕೂಡ ಅವರದನ್ನು 2-3 ಓದಿದ್ದೀನಿ ಲೇಖನಗಳನ್ನು, ತುಂಬ ಚೆನ್ನಾಗಿ ಬರೆದಿದ್ದಾರೆ. ಹೀಗೆ ಅವರು ನಿರಂತರವಾಗಿ ಸಾಮಾಜಿಕ ಸೇವೆಯನ್ನು ತೊಡಗಿಸ್ಕೊಂಡು ಕಾರ್ಯದಲ್ಲೂ ಪ್ರವೃತ್ತರಾಗಿ ಕ್ರಿಯಾಶೀಲರಾಗಿದ್ದಾರೆ. ಅವರು ಈ ಸಲ ಮಾಸದ ಅತಿಥಿಯಾಗಿ ನಮಗೆ ಬಂದಿದ್ದಾರೆ. ಮಾಸದ ನೆನಪು ಹೃದಯ ಸಾಹಿತ್ಯ ಬಳಗಕ್ಕೆ. ಇನ್ನು ಅವರಿಗೆ ನಾನು ವೇದಿಕೆಯನ್ನು ಬಿಟ್ಕೊಡ್ತೀನಿ. ನನಗೆ ಅವಕಾಶ ಕೊಡೋದಕ್ಕೆ ಧನ್ಯವಾದಗಳು. ಜಯಂತಿ ಮೇಡಮ್ ಹೇಳಿದ್ರು 48ನೇ ಮಾಸದ ನೆನಪು ಕಾರ್ಯಕ್ರಮ ತಮಾಷೆ ಅಲ್ಲ. ನಾನು ನಾಗೇಂದ್ರಜಿ ಸಂಪರ್ಕಕ್ಕೆ ಬಂದಮೇಲೆ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಜವಾಬ್ದಾರಿ ತಗೊಂಡ್ಮೇಲೆ ನನಗೆ ಗೊತ್ತಾಯಿತು. ನಾವು ನೋಡಿದ್ವಿ ಬೇರೆ ಬೇರೆ ಕಾರ್ಯಕ್ರಮಗಳು ವರ್ಷಕ್ಕೊಂದ್ಸಲ ಧಾಮ್ ಧೂಮ್ ಅಂತ 1000 ಜನ ಸೇರಿರ್ತಾರೆ, ಡಿಸ್ಪರ್ಸ್ ಆಗಿಬಿಡ್ತಾರೆ, ಮುಗ್ದೋಗುತ್ತೆ. ಮತ್ತೆ ಇನ್ನೊಂದು ವರ್ಷ ಕಾಯ್ಕೊಂಡು ಮತ್ತೆ ಅವಾಗ ಸೇರ್ತಾರೆ, ಅದು ಪ್ರಯೋಜನಕ್ಕೆ ಬರಲ್ಲ. ಈ ರೀತಿಯ ಕಾರ್ಯಕ್ರಮಗಳು ಕಡಿಮೆ ಸಂಖ್ಯೆಯಲ್ಲಿದ್ದರೂ ಕೂಡ ಕ್ವಾಲಿಟಿ ಇರುತ್ತೆ, ಗುಣಾತ್ಮಕವಾಗಿರೋದ್ರಿಂದ ಇದು ಕಂಟಿನ್ಯೂಸ್ ಆಗಿ ನಡ್ಕೊಂಡು ಬರ್ತಾ ಇದೆ. ತುಂಬ ವಿಜೃಂಭಣೆಯಿಂದ ಮಾಡಿದ್ದು ಯಾವುದು ಶಾಶ್ವತವಾಗಿರೋದಿಲ್ಲ, ಅದೊಂದು. ಆಮೇಲೆ ಹೇಗೆ ಪರಿಚಯ ಆದ್ರು ಅಂತ ಮೇಡಮ್ ಕೇಳ್ತಾ ಇದ್ರು, ಅದಕ್ಕೋಸ್ಕರ ಹೇಳ್ತೀನಿ. ಮನೋವೈಜ್ಞಾನಿಕವಾಗಿ ಸಾಮಾನ್ಯ ಮಾತಾಡ್ತಾ ಇರ್ತೀನಿ, ಅದನ್ನು ನಿಮಗೆ ತಲುಪೋದಕ್ಕೆ ಇಷ್ಟಪಡ್ತೀನಿ. ಕಳ್ಳರಿಗೆ ಕಳ್ಳರೇ ಪರಿಚಯ ಆಗ್ತಿರ್ತಾರೆ, ಕುಡುಕರಿಗೆ ಪರಿಚಯ ಆಗ್ತಾರೆ, ಸಾಹಿತಿಗಳೇ ಪರಿಚಯ ಆಗ್ತಿರ್ತಾರೆ, ಒಳ್ಳೆಯವರೇ ಪರಿಚಯ ಆಗ್ತಾರೆ, ಕೆಟ್ಟವರೇ ಪರಿಚಯ ಆಗ್ತಾರೆ. ಅದು ಕಾಮನ್, ಯೂನಿವರ್ಸಲ್ ಅದು. ಹಾಗಾಗಿ ನಮ್ಗಾಗೆ ಪರಿಚಯ ಆಯಿತು. ಇದು ಒಂದು ಸದಾವಕಾಶ ನನಗೆ ಇಲ್ಲಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ನಾನು ಭಾಷಣಕಾರನಲ್ಲ, ನಾನು ಭಾಷಣ ಮಾಡೋ ಅಭ್ಯಾಸ ಇಲ್ಲ ನನಗೆ ಆ್ಯಕ್ಚುಲಿ.
ಸಾಹಿತ್ಯ ಅಂದ್ರೆ ಎಲ್ಲರಿಗೂ ಗೊತ್ತಿದೆ. ನಾನು ಒಬ್ಬನೇ ನಿಂತ್ಕೊಂಡು ಹರಿಕತೆ ಥರ ಭಾಷಣ ಮಾಡೋದಿಲ್ಲ. ಇಂಟ್ರಾಕ್ಷನ್ ಮಾಡೋಣ. ನನ್ನಿಂದ ನಿಮ್ಗೆ ಎಷ್ಟು ವಿಷಯ ಗೊತ್ತಾಗುತ್ತೆ ಅದು ತಿಳ್ಕೊಳ್ಳಿ. ನಿಮ್ಮಲ್ಲಿ ಏನು ವಿಷಯ ಈಗ ಓಡ್ತಾ ಇದೆ ಅದು ನನಗೆ ಹೇಳಿದ್ರೆ ನನಗೆ ಅನುಕೂಲ ಆಗುತ್ತೆ. ಒಂದ್ಸಲ ಭಾಷಣ ಮಾಡೋದಕ್ಕೆ ಒಬ್ಬನ ಕರೆಸ್ತಾರೆ, ಬುದ್ಧಿವಂತ ಭಾಷಣಕಾರ. ಅವನು ಬಂದ್ಬಿಟ್ಟು ಹೇಳ್ತಾನೆ, ನಾನು ಈ ದಿನ ಯಾವ ವಿಷಯದ ಬಗ್ಗೆ ಭಾಷಣ ಮಾಡೋಕ್ಕೆ ಬಂದಿದ್ದೀನಿ ಗೊತ್ತಾ ಅಂತ ಕೇಳ್ತಾನೆ. ಎಲ್ಲರೂ ಗೊತ್ತಿಲ್ಲ ಅಂತ ಹೇಳ್ತಾರೆ. ಗೊತ್ತಿಲ್ಲರೋ ನಾನೇನು ಹೇಳಲಿ ಅಂತ ಕೊಡೋಗ್ಬಿಡ್ತಾನೆ. ಮತ್ತೆ ಅವನ್ನೇ ಕರೆಸ್ತಾರೆ, ನಾನು ಈ ದಿನ ಯಾವ ವಿಷಯದ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ ಗೊತ್ತಾ ಅಂತ. ಗೊತ್ತು ಅಂತ ಹೇಳ್ತಾರೆ ಎಲ್ಲರೂ. ಗೊತ್ತಿದ್ದೆಲ್ಲ ನಾನು ಇನ್ನೇನು ಹೇಳಿ ಅಂತ ಕೊಟ್ಟೋಗ್ಬಿಡ್ತಾನೆ. ಮತ್ತೆ ಮೂರನೇ ಸಲ ಕರೆಸ್ತಾರೆ. ಅವನ್ನ ಕರೆಸಿದಾಗ ಇದೆಲ್ಲ ಮಾತಾಡ್ಕೊಂಡಿರ್ತಾರೆ. ಅವ್ನು ಮತ್ತೆ ಬಂದು ಶುರು ಮಾಡ್ತಾನೆ, ನಾನು ಈ ದಿನ ಯಾವ ವಿಷಯದ ಬಗ್ಗೆ ಮಾತನಾಡೋದಕ್ಕೆ ಬಂದಿದ್ದೀನಿ ಗೊತ್ತಾ ಅಂತ. ಕೆಲವರು ಗೊತ್ತು ಅಂತ ಹೇಳ್ತಾರೆ, ಕೆಲವರು ಗೊತ್ತಿಲ್ಲ ಅಂತ ಹೇಳ್ತಾರೆ. ಇನ್ನೂ ಬುದ್ಧಿವಂತ. ಗೊತ್ತಿರೋರು ಗೊತ್ತಿಲ್ಲದವ್ರಿಗೆ ಹೇಳಿ ಅಂತ ಕೊಡೋಗ್ಬಿಡ್ತಾನೆ. ಬಟ್ ಆ ಥರ ನಾನು ಮಾಡೋದಕ್ಕಾಗಲ್ಲ. ನಿಮ್ಗೆ ವಿಷಯ ಗೊತ್ತಾಗಿದೆ, ವಿಷಯ ಗೊತ್ತಾಗ್ಬಿಟ್ಟಿದೆ ನಿಮಗೆ. ಅದರಿಂದ ಸಾಹಿತ್ಯ ಅಂದರೆ ಏನಂತ ಅಂದ್ಕೊಂಡಿದ್ದೀರಾ ಅಂತ ನನಗೆ ಹೇಳೋದಕ್ಕಾಗತ್ತಾ? ಸಿಂಪಲ್ ಆಗಿ, ತುಂಬ ಡೆಫಿನೇಷನ್ಸ್ ಎಲ್ಲ ಬೇಡ ನನಗೆ. ಯಾಕೆಂದರೆ ನಾನು ಮನೋವಿಜ್ಞಾನದ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ದೀನಿ. ಅದರಲ್ಲಿ ಸಾಹಿತ್ಯ ಮತ್ತು ಮನೋವಿಜ್ಞಾನನ ಲಿಂಕ್ ಮಾಡಿ ಮಾತಾಡಬೇಕು ಅಂತಲೂ ಹೇಳಿರೋದ್ರಿಂದ ಅದೆರಡರದ್ದು ಏನು ಅದ್ರ ಬಗ್ಗೆ ಏನು ಗೊತ್ತಿದೆ ಅಂತ ನನಗೆ ಗೊತ್ತಾಗಬೇಕು. ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ಗೊತ್ತಾಗಬೇಕು ನನಗೆ. ಸಾಹಿತ್ಯ ಅಂದರೆ ಏನು? ಹಿತವಾದಂತಹ ವಿಚಾರಗಳು, ನಮಗೆ ಗೊತ್ತಿರ್ತಕ್ಕಂತಹ ವಿಚಾರಗಳು ಬಗ್ಗೆ ಇನ್ನೊಬ್ಬರಿಗೆ ತಲುಪಿಸೋದಷ್ಟೇ. ನಮ್ಮ ಆಚಾರ, ವಿಚಾರ, ಭಾವನೆ, ಯೋಚನೆಗಳನ್ನ ಬರವಣಿಗೆ ಅಥವಾ ಮೌಖಿಕದ ಮೂಲಕ ಅಭಿವ್ಯಕ್ತ ಮಾಡ್ತೀವಿ. ಅದು ಸಾಹಿತ್ಯ. ಅದು ಕಥೆ ಆಗಿರ್ಬೋದು, ಕವನ ಆಗಿರ್ಬೋದು, ಬರಹ ಆಗಿರ್ಬೋದು, ಕಾದಂಬರಿ ಆಗಿರ್ಬೋದು, ಯಾವುದಾದ್ರ ಮೂಲಕ ನಾವು ವ್ಯಕ್ತಪಡಿಸ್ತೀವಿ. ಅದು ಸಾಹಿತ್ಯ ಅಂತ ಗೊತ್ತಾಗಿದೆ. ಬಟ್ ನಾನಿಲ್ಲಿ ತಗೊಂಡು ಬಂದಿರೋದು ಪರ್ಟಿಕ್ಯುಲರ್ ಆಗಿ ನಾವೆಲ್ಸ್ ಮಾತ್ರ ತಗೊಂಡ್ಬಂದಿದ್ದೀನಿ. ಎಲ್ಲದರಲ್ಲೂ ಎಲ್ಲ ಬರಹ ಪರ್ಟಿಕ್ಯುಲರ್ ಆಗಿ ಮನೋವಿಜ್ಞಾನ ಬರವಣಿಗೆಗಳು ಅಂತ ಇರುತ್ತೆ. ಅದನ್ನ ನಾನು ಟಚ್ ಮಾಡೋದಿಲ್ಲ. ಅದು ಸೀಮಿತ ಆಗ್ಬಿಟ್ಟಿರುತ್ತೆ. ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಅದಕ್ಕೆ ಇರುತ್ತೆ. ಆದರೆ ನಾನಿಲ್ಲಿ ಹೇಳ್ತಿರೋದು ಸಾಹಿತ್ಯದಲ್ಲಿ ಮನೋವಿಜ್ಞಾನ ಅಂತ ನಾನೇ ಟಾಪಿಕ್ ಕೊಟ್ಟೆ. ನಾನು ಯಾವ ಥರ ಲಿಂಕ್ ಮಾಡೋದಕ್ಕೆ ಅವಕಾಶ ಸಿಗುತ್ತೆ ಅಂತ, ಅದಕ್ಕೋಸ್ಕರ. ಹಾಗಾದ್ರೆ ಸಾಹಿತ್ಯ ಅಂದ್ರೆ ಏನು ಅಂತ ಗೊತ್ತಾಯ್ತು ನನಗೆ. ಮನೋವಿಜ್ಞಾನ ಅಂದ್ರೆ ಏನು ಅಂತ ಬೇಕು ನಂಗೆ ಇವಾಗ. ಮನಸ್ಸಿನಲ್ಲಿರುವ ಭಾವನೆಗಳಿಗೆ ರೂಪ ಕೊಡೋದು ಅಥವಾ ಆಮೇಲೆ ಏನು ಓದ್ತಿದ್ದೀರಿ ಅದ್ರ ಬಗ್ಗೆ? ಮನೋವಿಜ್ಞಾನ ಅಂದ್ರೆ ಸರ್ ನಾವೀಗ ಡಿ.ಎಡ್ ಅಲ್ಲಿ ಸೈಕಾಲಜಿ ಸ್ವಲ್ಪ ಓದಿದ್ದೀವಿ. ಕರೆಕ್ಟ್. ಮಕ್ಕಳ ಮನಸ್ಥಿತಿ, ಒಬ್ಬರ ಮನಸ್ಸು ಮತ್ತೆ ಇನ್ನೊಬ್ಬರ ಮನಸ್ಸು ವಿಭಿನ್ನ ಇರುತ್ತೆ. ಅದರಲ್ಲಿ ಒಬ್ಬರ ಮನಸ್ಥಿತಿ ಹೇಗಿರುತ್ತೆ ಅದನ್ನ ಸ್ವಲ್ಪ ಯೋಚನೆ ಮಾಡಿ ತಿಳ್ಕೊಳ್ಳುವಂಥದ್ದು, ಅದನ್ನ ಹಲವಾರು ಪರಿಣಾಮಗಳನ್ನ ಮಾಡಿ ಅದಕ್ಕೆ ಹಲವಾರು ಚಟುವಟಿಕೆಗಳನ್ನ ಮೂಲಕ ನೀಡಿ ಅದರಲ್ಲಿ ನಾವು ಅಂತರಂಗದ ಮನಸ್ಸಿನ ಭಾವನೆಯನ್ನ ಓದೋದು ಅಥವಾ ಹೇಳೋದು ಎಲ್ಲ ನೀವ್ ಹೇಳ್ತಿರೋದೆಲ್ಲ ಕರೆಕ್ಟ್. ಬಟ್ ಅದು ಕರೆಕ್ಟ್ ಟ್ರ್ಯಾಕ್ ತಗೊಂಡ್ಬರ್ತಾ ಇದ್ದೀವಿ ಇವಾಗ. ಆಯ್ತಾ? ಸಾಮಾನ್ಯವಾಗಿ ಮನೋವಿಜ್ಞಾನ ಅಂದ ತಕ್ಷಣ ನಮ್ಗೆ ಸೈಕಾಲಜಿ ಅಂದ ತಕ್ಷಣ ನಿಮಾನ್ಸು, ಮೆಂಟ್ಲು, ಬ್ರೈನು, ಮನಸ್ಸು ಇದೆ ತಲೆಗೆ ಬರ್ತಿರುತ್ತೆ. ಆಯ್ತಾ? ಹಾಗಾದ್ರೆ ಹೇಗೆ ಡಿಫೈನ್ ಮಾಡ್ತೀರಾ ಸೈಕಾಲಜಿ ಅಂದ್ರೆ ಏನಂತ ಹೇಳ್ತೀರಾ? ನಿಮ್ಗೆ ನಿಮ್ ತಲೆಯಲ್ಲಿ ಏನಿದೆ ಅಂತ ನಂಗೆ ಬೇಕಷ್ಟೇ. ವಾಟ್ ಯು ಹ್ಯಾವ್ ಇನ್ ಯುವರ್ ಮೈಂಡ್ ಅಬೌಟ್ ಮೈಂಡ್ ಅಂತ. ಸೈಕಾಲಜಿ ಅಂದ್ರೆ ಮಾನಸಿಕವಾಗಿ ನಾವು ಒಳಗಡೆನೆ ಇಟ್ಕೊಂಡಿರ್ತಕ್ಕಂಥ ವಿಚಾರಗಳಾಗಿರ್ಬೋದು, ಮೆದುಳಿನ ಮನಸ್ಸಿನ ಸ್ಥಿತಿ ಗತಿಗಳ ಬಗ್ಗೆ. ಓಕೆ, ನಾನೀಗ ಸೈಕಾಲಜಿ ಮತ್ತೆ ಸಾಹಿತ್ಯನ ಲಿಂಕ್ ಮಾಡಬೇಕು, ನಿಮ್ಮನ್ನ ಸೈಕಾಲಜಿ ಬಗ್ಗೆ ಯೋಚನೆ ಮಾಡೋ ಹಾಗೆ ಮಾಡಬೇಕು ಅಂತ ಹೇಳಿದ್ರೆ ನಾನು ಅದ್ರ ಬಗ್ಗೆ ಒಂದು ಎಕ್ಸ್ಪ್ಲೈನ್ ಮಾಡ್ಲೇಬೇಕಾಗುತ್ತೆ, ಅದನ್ನ ಅರ್ಥ ಮಾಡಿಸ್ಲೇಬೇಕಾಗುತ್ತೆ. ಎಲ್ಲನೂ ಕರೆಕ್ಟ್ ಮೇಡಮ್, ಎಲ್ಲರೂ ಹೇಳ್ತಿರೋದು ಕರೆಕ್ಟ್. ಯಾವುದೋ ಬರೀ ಯೋಚನೆ ಮಾಡೋದನ್ನ ಸೈಕಾಲಜಿ ಅಂತ ಹೇಳಲ್ಲ, ಬರೀ ಮನಸ್ಸನ್ನ ಸೈಕಾಲಜಿ ಅಂತ ಹೇಳಲ್ಲ. ಆಕ್ಚುಲಿ ಇಟ್ಸ್ ಸ್ಟಡಿ ಆಫ್ ಬಿಹೇವಿಯರ್, ವರ್ತನೆನ ಅಧ್ಯಯನ ಮಾಡ್ತಾ ಸೈಕಾಲಜಿಯಲ್ಲಿ ಆ ಮಗು ಭ್ರೂಣದಲ್ಲಿ ಇರುತ್ತಲ್ಲ, ಆ ಮಗು 15 ದಿನ ಅಲ್ಲಿಂದ ಶುರುವಾಗಿ ಸ್ಟಾರ್ಟಿಂಗ್ ಕನ್ಸೆಪ್ಷನ್, ತಾಯಿ ಗರ್ಭವತಿ ಆಗ್ತಾರಲ್ಲ, ಗರ್ಭವತಿ ಆಗಿ ಮಗು ಬೆಳವಣಿಗೆ ಯಾವಾಗ ಶುರು ಆಗುತ್ತೆ ಅವಾಗಿಂದನೇ ಅದರ ಅಧ್ಯಯನ ಶುರು ಮಾಡ್ತಾರೆ ಸೈಕಾಲಜಿಸ್ಟ್. ಅಲ್ಲಿಂದ ಮತ್ತೆ ಸಾಯಿ ತನಕ ಕಲಿಯೋದಿದ್ದೇ ಇರುತ್ತೆ. ಅಲ್ಲಿಂದ ಬೇರೆ ಬೇರೆ ಹಂತಗಳಲ್ಲಿ ಯಾವ ರೀತಿ ದೈಹಿಕ ಮತ್ತೆ ಮಾನಸಿಕ ಬೆಳವಣಿಗೆಗಳಾಗ್ತಾ ಹೋಗುತ್ತೆ ಅನ್ನೋದು ಸೈಕಾಲಜಿಲಿ ಕಲ್ತ್ಕೊಳ್ತಾ ಹೋಗ್ತೀವಿ. ನಮ್ಮಲ್ಲಿ 3 ರೀತಿಯ ವರ್ತನೆಗಳಿರುತ್ತೆ: ದೈಹಿಕ ವರ್ತನೆ, ಮಾನಸಿಕ ವರ್ತನೆ ಮತ್ತೆ ಸಂವೇಗಾತ್ಮಕ ವರ್ತನೆ ಅಂತ. ಸಂವೇಗಾತ್ಮಕ ಅಂತ ಹೇಳಿದ್ರೆ ಅಳೋದು, ನಗದು, ಅದು ಕೂಡ ಬಿಹೇವಿಯರ್, ಅದು ಕೂಡ ಒಂದು ವರ್ತನೆ. ಆಯ್ತಾ? ಅಳೋದು, ನಗದು, ಕೋಪ ಮಾಡ್ಕೊಳ್ಳೋದು, ಸಿಕ್ ಮಾಡ್ಕೊಳ್ಳೋದು, ಬೇಜಾರು ಮಾಡ್ಕೊಳ್ಳೋದು ಎಲ್ಲಾನು ಅದೇ ಬಂದ್ಬಿಡುತ್ತೆ. ಮಾನಸಿಕ ವರ್ತನೆ ಅಂತ ಹೇಳಿದ್ರೆ ನಿದ್ದೆ ಮಾಡೋದು, ಕನಸು ಕಾಣೋದು, ಯೋಚನೆ ಮಾಡೋದು, ಚಿಂತೆ ಮಾಡೋದು,
ಬೇಜಾರು ಮಾಡ್ಕೊಳ್ಳೋದು, ಅಂದರೆ ಮನಸ್ಸು ಏನೇನು ಕೆಲಸ ಮಾಡೋದು ಅದೆಲ್ಲ ಬಂದ್ಬಿಡುತ್ತೆ. ಇನ್ನು ದೈಹಿಕ ವರ್ತನೆ ಅಂತ ಹೇಳಿದ್ರೆ ಏನೇನು ದೈಹಿಕವಾಗಿ ಸ್ವಿಮ್ಮಿಂಗ್, ಡ್ಯಾನ್ಸಿಂಗ್, ಸಿಂಗಿಂಗ್ ಎಲ್ಲನೂ ಬಂದ್ಬಿಡು, ವಾಕಿಂಗ್, ಸೈಕ್ಲಿಂಗ್ ಎಲ್ಲ ಬಂದ್ಬಿಡುತ್ತೆ. ಅಂದರೆ ಆ 3 ವರ್ತನೆಗಳನ್ನ ಸೇರಿ ನಾವು ಸೈಕಾಲಜಿಯಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ, ಯಾವುದೋ ಒಂದಲ್ಲ. ಯಾಕೆಂದರೆ ಆ 3 ಕೂಡ ಒಟ್ಟಿಗೆ ಆಗ್ತಾ ಇರುತ್ತೆ. ಈಗ ಇವರಿಬ್ರು ಹಾಡು ಹೇಳಿದ್ರು, ಹಾಡು ಹೇಳುವಾಗ ಬರೀ ಅವರ ಬಾಯಿ ಮಾತ್ರ ಅಲ್ಲ ಇದು ಮಾಡ್ತಿರ್ಲಿಲ್ಲ, ಮನಸ್ಪೂರ್ವಕವಾಗಿ ಹಾಡ್ತಾ ಇದ್ರು. ಅವಾಗ ಅವ್ರ ತಲೆ ಒಂದು ಯೋಚನೆ ಓಡ್ತಾ ಇರುತ್ತೆ. ಅದೆಲ್ಲನೂ ಒಟ್ಟಾರೆಯಾಗಿ ಸೈಕಾಲಜಿ ಅಥವಾ ಮನೋವಿಜ್ಞಾನ ಅಂತ ನಾವು ಹೇಳ್ತೀವಿ. ಅದರಿಂದ 3 ವರ್ತನೆ, 3 ಆಕ್ಟಿವಿಟೀಸ್ನ ಸೇರಿ, 3 ಚಟುವಟಿಕೆಗಳನ್ನ ಸೇರಿ ನಾವು ವರ್ತನೆ ಅಂತ ಕನ್ಸಿಡರ್ ಮಾಡ್ತೀವಿ. ಅಷ್ಟು ನಿಮಗೆ ಗೊತ್ತಿದ್ರೆ ಸಾಕು. ಪ್ರಪಂಚದ ಮೊದಲ ಮನಃಶಾಸ್ತ್ರಜ್ಞ ಶ್ರೀಕೃಷ್ಣ ಪರಮಾತ್ಮ. ಯಾಕೆಂದ್ರೆ ಅದ್ರ ಬಗ್ಗೆ ನಾನು ಜಾಸ್ತಿ ಹೇಳೋದಕ್ಕೆ ಹೋಗಲ್ಲ. ಭಗವದ್ಗೀತೆಯಲ್ಲಿ ಅದು ಓದಿರ್ತೀರಾ, ಬಂದ ಮಹಾಭಾರತದಲ್ಲಿ ಬಂದಾಗ ಕೊನೆಯ ಸಮಯದಲ್ಲಿ ಎಲ್ಲ ಅವನ್ನ ಮೆಂಟಲಿ ರೆಡಿ ಮಾಡಿರ್ತಾನೆ ಕೃಷ್ಣ ಅರ್ಜುನನ್ನ. ಅವನಲ್ಲಿ ಹೋಗಿ ಆ ಸೈನ್ಯನ ನೋಡಿ ಯುದ್ಧ ಮಾಡಲ್ಲ ಅಂದಾಗ ಇವ್ನಿಗೆ ಹೇಗಾಗಿರ್ಬೇಕು. ಹಾಗಾದ್ರೆ ಎಲ್ಲೂ ಕೂಡ ಕೃಷ್ಣ ನೀನು ಹಾಗೆ ಮಾಡಬಾರ್ದಾಗಿತ್ತು, ನೀನು ಹೀಗೆ ಮಾಡಬೇಕಾಗಿತ್ತು ಅಂತ ಎಲ್ಲೂ ಅವನಿಗೆ ಉಪದೇಶ ಮಾಡಲ್ಲ. ಕೃಷ್ಣೋಪದೇಶ ಅಂತ ಇದೆ, ಬಟ್ ಅಲ್ಲಿ ಅವನು ಸ್ಟಾರ್ಟಿಂಗ್ ಏನು ಉಪದೇಶ ಮಾಡಲ್ಲ. ಅರ್ಜುನನ್ನ ಮನಸ್ಸಲ್ಲಿರೋದನ್ನೆಲ್ಲ ಹೊರಗಡೆ ಹಾಕೋದಕ್ಕೆ ಅವಕಾಶ ಮಾಡಿಕೊಡ್ತಾನೆ. ಅದಕ್ಕೆ ಕ್ಯಾಥಾರ್ಸಿಸ್ ಅಂತ ಕರಿತೀವಿ. ಆ ಸಾಮಾನ್ಯ ಕೌನ್ಸಿಲಿಂಗ್ ಅಲ್ಲಿ ಅದೇ ಮಾಡೋದು. ಬಂದು ಕೂತ್ಕೊಂಡ ತಕ್ಷಣ ಅವ್ರಿಗೆ ಏನು ಸಮಸ್ಯೆ ಅಂತ ಕೇಳೋದೇ ಇಲ್ಲ. ಅವ್ರ ಮನಸ್ಸಲ್ಲಿರೋದನ್ನೆಲ್ಲ ಹೊರಗಡೆ ಹಾಕಿದಾಗ ಅವ್ರ ಮನಸ್ಸು ಸ್ವಲ್ಪ ಹಗುರ ಆಗುತ್ತೆ. ಆವಾಗ ನಾವು ಅವ್ರ ಜೊತೆ ಇಂಟರಾಕ್ಟ್ ಮಾಡಿ ಅವರ ಬೇಕು ಬೇಡಗಳನ್ನ ವಿಚಾರಣೆ ಮಾಡಿಕೊಂಡು ಅವರಿಗೆ ಒಂದು ಸೂಕ್ತ ನಿರ್ಧಾರ ತಗೊಳ್ಳೋ ಹಾಗೆ ಮಾಡ್ತೀವಿ. ಅದು ಕೌನ್ಸಿಲಿಂಗ್. ಅದು ಕೃಷ್ಣ ಅದನ್ನೇ ಮಾಡಿದ್ದು. ಎಲ್ಲೂ ಕೂಡ ನೀನು ಹೀಗೆ ಮಾಡಬಾರ್ದಾಗಿತ್ತು, ಹಾಗೆ ಮಾಡು ಅಂತ ಏನು ಇನ್ಸಿಸ್ಟ್ ಮಾಡಿದ್ದಾಗಲಿ ಅಥವಾ ನೀನು ತಪ್ಪು ಮಾಡಿಬಿಟ್ಟೆ ಅಂತ ಎಲ್ಲೂ ಹೇಳೋದಿಲ್ಲ. ಬದಲಾಗಿ ಒಂದು ಸೂಕ್ತ ನಿರ್ಧಾರವನ್ನು ತೆಗೆದುಕೊಳ್ಳೋ ಹಾಗೆ ಮಾಡ್ತಾನೆ ಕೃಷ್ಣ. ಅದರಿಂದ ಅವನು ಮೊದಲ ಮನೋವಿಜ್ಞಾನಿ ಅಂತ ಕನ್ಸಿಡರ್ ಮಾಡಿದ್ದಾರೆ. ನಾನೀಗ ಏನು ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಒಂದು ಹುಡುಗನಿಗೆ ಹಸುವಿನ ಬಗ್ಗೆ ಬರ್ಕೊಂಬಂದು ಪ್ರಸ್ತುತಪಡಿಸ್ಬೇಕಾಗಿರುತ್ತೆ. ಅವನು ಬರ್ಕೊಂಬಂದಿರ್ತಾನೆ. ಆ ಹಸುವನ್ನು ಕಾಮಧೇನು ಎಂದು ಕರೆಯುತ್ತಾರೆ. ಅದು 4 ಕಾಲನ್ನು ಹೊಂದಿರುತ್ತದೆ, 1 ಬಾಲವನ್ನು ಹೊಂದಿರುತ್ತದೆ, ಹುಲ್ಲನ್ನು ತಿನ್ನುತ್ತದೆ, ಹಾಲನ್ನು ಕೊಡುತ್ತದೆ. ಹಾಲಿನಿಂದ ಬೆಣ್ಣೆ, ತುಪ್ಪ ಎಲ್ಲವನ್ನು ಮಾಡಬಹುದು, ಅನೇಕ ಸಿಹಿ ತಿಂಡಿಗಳನ್ನು ಮಾಡಬಹುದು. ಇಷ್ಟು ರೆಡಿಯಾಗಿ ಬರ್ತಾನೆ. ಇಲ್ಲಿ ಬಂದಾಗ ಅವನಿಗೆ ತೆಂಗಿನ ಮರ ಕೊಟ್ಬಿಡ್ತಾರೆ, ಶುರು ಮಾಡ್ತಾನೆ. ತೆಂಗಿನ ಮರವನ್ನು ಕಲ್ಪವೃಕ್ಷ ಎಂದು ಕರೆಯುತ್ತಾರೆ. ತೆಂಗಿನ ಮರದಿಂದ ನಾವು ಎಳೆನೀರನ್ನು ಪಡೆಯಬಹುದು, ತೆಂಗಿನಕಾಯಿ ಪಡೆಯುತ್ತೆ, ಕೊಬ್ಬರಿನ ಪಡ್ಕೊಳ್ತೀವಿ. ತೆಂಗಿನಕಾಯಿಗೆ ತೆಂಗಿನ ಮರಕ್ಕೆ ಹಸುನ ಕಟ್ತಾರೆ. ಮತ್ತೆ ಹಸು ಬಗ್ಗೆ ಹೇಳಕ್ ಶುರು ಮಾಡ್ತಾರೆ. ಹಾಗೆ ಒಂದ್ಸಲ ವಿಮಾನ ಕೊಟ್ಬಿಡ್ತಾರೆ. ವಿಮಾನದಲ್ಲಿ 100 ಜನರು ಪ್ರಯಾಣ ಮಾಡಬಹುದು. ತುಂಬಾ ದೊಡ್ಡದಾಗಿರುತ್ತದೆ. ಮೇಲಕ್ಕೆ ಹೋದಾಗ ಚಿಕ್ಕದಾಗಿ ಕಾಣುತ್ತೆ. ಮೇಲೆ ನಾವು ಕೂತ್ಕೊಂಡು ಕೆಳಗಡೆ ನೋಡಿದಾಗ ಚಿಕ್ಕದಾಗಿ ಚಿಕ್ಕದಾಗಿ ಕಾಣ್ತಾರಲ್ಲ, ಮನೆ ಕಾಣುತ್ತೆ, ಮನೆ ಹತ್ರ ಹಸು ಕಾಣಿಸ್ತಿದೆ, ಮತ್ತೆ ಹಸು ಬಗ್ಗೆ ಬರುತ್ತೆ. ಈಗ ನಾನು ಆ ಕೆಲಸ ಮಾಡ್ತಾ ಇದ್ದೀನಿ ಅಂದ್ರೆ, ನೀವು ಏನೇ ಹೇಳಿದ್ರು ಸಾಹಿತ್ಯವನ್ನ ಮನೋವಿಜ್ಞಾನಕ್ಕೆ ಲಿಂಕ್ ಮಾಡುವಂತ ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳೋದಕ್ಕೆ ಅಷ್ಟೇ. ಮೊದಲು ಫಾರಿನ್ ಇಂದ ಬರ್ತಿದ್ದೀನಿ ನಾನು. ಫಸ್ಟ್ ಸಿಲ್ವಿಯಾ ಪ್ಲಾತ್ ಅಂದ್ಬಿಟ್ಟು, ಸಿಲ್ವಿಯಾ ಪ್ಲಾತ್ ಅಂದ್ಬಿಟ್ಟು ತುಂಬಾ, ನಾನು 1980s ತುಂಬಾ ಹಳೆ ರೈಟರು. ಅವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ, ದ ಬೆಲ್ ಜಾರ್ ಅಂತ ಒಂದು ಕಾದಂಬರಿನ ಬರೆದಿದ್ದಾರೆ. ಆ ಬೆಲ್ ಜಾರ್ ನೀವು ನೋಡಿರ್ತೀರಾ, ಹಳೆ ಕಾಲದಲ್ಲಿ ಒಂದು ಕ್ಲಾಕ್ ಮೇಲೆ ಒಂದು ಜಾರ್ನ ಇಟ್ಟಿರ್ತಾರೆ, ಟ್ರಾನ್ಸ್ಪರೆಂಟ್ ಜಾರ್. ಅದನ್ನ ನಾವು ಕಲ್ಪನೆಯಲ್ಲಿ ಇಟ್ಕೊಂಡು, ಅಂದ್ರೆ ಒಂದು ಮುಚ್ಚಿದ ಕೋಣೆ, ಆ ಜಾರ್ ಒಳಗಡೆ ಸಿಗಾಕೊಂಡ್ಬಿಟ್ಟಾಗ ಏನಾಗುತ್ತೆ, ಏನು ಮಾಡಕ್ಕೆ ಅವಕಾಶ ಸಿಗೋದಿಲ್ಲ, ಯೋಚನೆ ಮಾಡಕ್ಕೆ ಅವಕಾಶ ಸಿಗಲ್ಲ ಅಂತ ಒಂದು ಪರಿಸ್ಥಿತಿಯನ್ನು ನೆನೆಸ್ಕೊಂಡು ಅದಕ್ಕೆ ಬೆಲ್ ಜಾರ್ ಅಂತ ಹೆಸರು ಇಟ್ಟಿದ್ದಾರೆ ಆ ಕಾದಂಬರಿಗೆ. ಅದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಎಸ್ಟರ್ ಗ್ರೀನ್ ವುಡ್ ಅಂತ ಆ ಕಾದಂಬರಿಯ ನಾಯಕಿ. ಆ ನಾಯಕಿಗೆ 1950ನೇ ಇಸವಿಯಲ್ಲಿ ಮಹಿಳೆಯರ ಮೇಲಿದ್ದಂತ ಕಟ್ಟುಪಾಡುಗಳೇನಿದೆ ಅದನ್ನೆಲ್ಲ ವಿರೋಧ ಮಾಡೋದಕ್ಕೋಸ್ಕರ ಹೋಗ್ತಾಳೆ. ಅದು ತನ್ನ ವೃತ್ತಿ ಜೀವನ, ವೈವಾಹಿಕ ಜೀವನ, ಲೈಂಗಿಕ ಜೀವನ ಇದ್ರ ಬಗ್ಗೆ ಗೊಂದಲ ಉಂಟಾಗುತ್ತೆ. ಅಷ್ಟೊಂದು ರಿಸ್ಟ್ರಿಕ್ಷನ್ಸ್ ಇರೋದ್ರಿಂದ ಈಕೆಗೆ ತಡ್ಕೊಳಕ್ಕಾಗದೇ ಇರೋದ್ರಿಂದ ಖಿನ್ನತೆಗೆ ಹೋಗ್ತಾಳೆ. ಖಿನ್ನತೆ, ಡಿಪ್ರೆಷನ್ ಗೊತ್ತಿದೆ ನಿಮಗೆ. ಖಿನ್ನತೆಗೆ ಹೋಗಿ ಮತ್ತೆ ಟ್ರೀಟ್ಮೆಂಟ್ ತಗೊಂಡು ಮತ್ತೆ ರಿಕವರಿ ಆಗ್ತಾಳೆ. ಅದೊಂದು ಪ್ಯೂರ್ಲಿ ಸೈಕಾಲಜಿಕಲ್ ನಾವೆಲ್ ಅದು. ಓಕೆ, ಅದಾದ್ಮೇಲೆ ಇನ್ನೊಂದು ಏನಂತ ಹೇಳಿದ್ರೆ, ವಿಲಿಯಂ ಫಾಕ್ನರ್ ಅಂತ ವಿಲಿಯಂ ಫಾಕ್ನರ್ ಅನ್ನೋನೊಬ್ಬ ಅಮೆರಿಕನ್ ಬರಹಗಾರ. ಅವನು ಸೌಂಡ್ ಆಫ್ ಫ್ಯೂರಿ ಅಂತ ಒಂದು ಕಾದಂಬರಿ ಬರೀತಾನೆ. ಆ ಕಾದಂಬರಿಯಲ್ಲಿ ಒಟ್ಟು 4 ಪಾತ್ರಗಳು ಬರುತ್ತೆ. 4 ಪಾತ್ರಗಳು ತಮ್ಮ ದೃಷ್ಟಿಕೋನದ ಮೂಲಕ ತಮ್ಮ ಕಥೆಯನ್ನು ವಿವರಣೆ ಮಾಡ್ತಾ ಹೋಗ್ತಾರೆ. ಆ ಒಂದು ಇಡೀ ಕುಟುಂಬ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ನೈತಿಕವಾಗಿ ಹೇಗೆ ಸರ್ವನಾಶ ಆಯಿತು ಅಂತ ಆ ಪಾತ್ರಗಳು ಹೇಳ್ತಾ ಹೋಗುತ್ತೆ. ಅದು ಮನೋವೈಜ್ಞಾನಿಕವಾಗಿ ಹೇಗೆ ಅನ್ವಯಿಸುತ್ತೆ ಅಂತ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಆ ವಿಲಿಯಂ ಫಾಕ್ನರ್ ಇನ್ನೊಂದು ದ
ರೋಸ್ ಫಾರ್ ಎಮಿಲಿ ಅಂತ. ಇದು ಪ್ಯೂರ್ಲಿ ಸೈಕಾಲಜಿಕಲ್ ನಾವೆಲ್ಲು. ಇದರಲ್ಲಿ ಏನಂತ ಹೇಳಿದ್ರೆ ಅವಳು ತಂದೆಯ ಒಂದು ಒಡನಾಟದಲ್ಲಿ ಆ ಎಮಿಲಿಯನ್ನ ಹುಡುಗಿ ಬೆಳೆದಿರ್ತಾಳೆ. ತಾಯಿ ಇರೋದಿಲ್ಲ, ತಂದೆ ಮೇಲೆ ಪೂರ್ಣವಾಗಿ ಡಿಪೆಂಡ್ ಆಗಿರ್ತಾಳೆ. ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ತಂದೆ ಕಂಟ್ರೋಲಲ್ಲಿ ಇರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ತಂದೆ ಎಷ್ಟು ಮಟ್ಟಿಗೆ ಕಂಟ್ರೋಲ್ ಮಾಡ್ತಿರ್ತಾರೆ ಅಂತ ಹೇಳಿದ್ರೆ ಅವಳನ್ನ ಮದುವೆ ಆಗೋದಕ್ಕೆ ಬಂದಂತ ಹುಡುಗರನ್ನ ಇನ್ನು ವಿರೋಧ ಮಾಡ್ತಿರ್ತಾನೆ, ವಾಪಸ್ ಕಳಿಸ್ಬಿಡ್ತಿರ್ತಾನೆ. ಅಷ್ಟು ಮಟ್ಟಿಗೆ ಡಿಪೆಂಡೆನ್ಸಿ ಶುರು ಆಗಿರುತ್ತೆ. ಮತ್ತೆ ತಂದೆ ಸತ್ತೋಗ್ಬಿಡ್ತಾನೆ. ತಂದೆ ಸತ್ತ ಮೇಲೆ ಇವಳಿಗೆ ಇನ್ನೊಂದು ಪಾರ್ಟ್ನರ್ಶಿಪ್ ಬೇಕಾಗುತ್ತೆ. ಈಗ ನಾವು ನೋಡಿದೀವಿ ಲಿವಿಂಗ್ ಟುಗೆದರ್ ಅಂತ, ಆ ಥರ ಒಬ್ಬ ವ್ಯಕ್ತಿ ಜೊತೆ ಜೀವನ ಮಾಡ್ತಿರ್ತಾಳೆ. ಮಧ್ಯದಲ್ಲಿ ಏನಾಗುತ್ತೆ ಇವಳಿಗೆ, ಈ ವ್ಯಕ್ತಿನೂ ಕೂಡ ನನ್ನನ್ನು ಬೆಲ್ಲಿ ಬಿಟ್ಟು ಹೋಗ್ಬಿಡ್ತಾನೋ ಅನ್ನೋ ಒಂದು ಹೆದರಿಕೆ ಶುರು ಆಗುತ್ತೆ. ಆ ಹೆದರಿಕೆಯಿಂದ ಏನ್ ಮಾಡ್ತಾಳೆ, ಅವನ್ನ ಸಾಯಿಸ್ಬಿಡ್ತಾಳೆ. ಇಲಿ ಪಾಷಾಣ ಹಾಕಿ ಸಾಯಿಸ್ಬಿಟ್ಟು ಅವನ ಅಸ್ಥಿಪಂಜರ ಜೊತೆ ಅವ್ರು ಜೀವನ ಮಾಡ್ತಿರ್ತಾರೆ. ಅಂದ್ರೆ ನಾನು ಹೇಳ್ತಿರೋದು ಅವರ ಮೆಂಟಾಲಿಟಿ ಹೇಗಿರುತ್ತೆ ಆ ಟೈಮ್ನಲ್ಲಿ ಅಂತ. ಸತ್ಯ ಹೆಣ ನೋಡಕ್ಕೆ ನಮ್ಗೆ ಹೆದರಿಕೆ, ಯಾಕೆಂದ್ರೆ ಅದು ಕಥೆಯಲ್ಲಿ ಊರಿನ ಜನರೆಲ್ಲ ಮನೆಗೆ ಎಂಟರ್ ಆಗ್ತಾರೆ. ಮನೆಗೆ ಎಂಟರ್ ಆಗಿ ಬಂದಾಗ ಅಲ್ಲಿ ಅಸ್ಥಿಪಂಜರ ಬಿದ್ದಿರುತ್ತೆ. ಅಂದ್ರೆ ಅಷ್ಟು ವರ್ಷದ ಕಾಲದ ಅವ್ರ ಜೊತೆ ಅಸ್ಥಿಪಂಜರ ಜೊತೆ ಇರ್ತಾಳೆ. ಯಾಕೆಂದ್ರೆ ಅದಕ್ಕೆ ನೀವು ಈಡಿಪಸ್ ಕಾಂಪ್ಲೆಕ್ಸ್, ಎಲೆಕ್ಟ್ರೋ ಕಾಂಪ್ಲೆಕ್ಸ್ ಅಂತ ಕೇಳಿರ್ತೀರಾ. ಈಡಿಪಸ್ ಕಾಂಪ್ಲೆಕ್ಸ್, ಈಡಿಪಸ್ ರಾಜ ಏನ್ ಮಾಡ್ತಾನೆ, ತನ್ನ ತಾಯಿಯನ್ನೇ ಮೋಹಿಸೋದಕ್ಕೆ ಶುರು ಮಾಡ್ತಾನೆ. ಅದಕ್ಕೆ ಈಡಿಪಸ್ ಕಾಂಪ್ಲೆಕ್ಸ್ ಅಂತ. ಇಲ್ಲಿ ಮಗಳು ತಂದೆಯನ್ನ ಮೋಹಿಸೋದಕ್ಕೆ ಎಲೆಕ್ಟ್ರೋ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಸೈಕಾಲಜಿಲೆಲ್ಲ ಒಂದ್ ಕಡೆ ಬಂದು ಹೋಗುತ್ತದು. ಸಿಗ್ಮಂಡ್, ಇವನು ಪರ್ಟಿಕ್ಯುಲರ್ ಆಗಿ ಸಿಗ್ಮಂಡ್ ಫ್ರಾಯ್ಡ್ ಅಂತ ಕೇಳಿರ್ತೀರಾ, ಫಾದರ್ ಆಫ್ ಸೈಕಾಲಜಿ ಅಂತ ಕನ್ಸಿಡರ್ ಮಾಡ್ತಾರೆ. ಆ ಸಿಗ್ಮಂಡ್ ಫ್ರಾಯ್ಡ್ ಅನ್ನ ತತ್ವಗಳನ್ನ ಆಧರಿಸಿ ಇವನು ಕಾದಂಬರಿಗಳನ್ನ ಬರೆದಿರ್ತಾನೆ. ಓಕೆ, ಇದು ಬಿಟ್ರೆ ನೆಕ್ಸ್ಟ್ ಆಲ್ಬರ್ಟ್ ಕ್ಯಾಮಸ್ ಅನ್ನೋನು ಸ್ಟ್ರೇಂಜರ್ ಅನ್ನೋ ಒಂದು ಕಾದಂಬರಿ ಬರೀತಾನೆ. ಅದರಲ್ಲಿ ಏನಂತ ಹೇಳಿದ್ರೆ ಅವನು ಸೈಕೋಪಾತ್ ಅಂತ ಸಮಾಜ ವಿರೋಧಿ ವ್ಯಕ್ತಿತ್ವವನ್ನು ಹೊಂದಿರ್ತಾನೆ. ಅವನಿಗೆ ಯಾವುದೇ ರೀತಿಯ ಕಟ್ಟುಪಾಡುಗಳಿರೋದಿಲ್ಲ. ತನ್ನ ತಾಯಿ ಸತ್ತಾಗ ಅವನು ಕಣ್ಣೀರು ಹಾಕೋದಿಲ್ಲ. ಅದಕ್ಕೆ ಕೋರ್ಟ್ ಅವನಿಗೆ ಶಿಕ್ಷೆ ವಿಧಿಸುತ್ತೆ. ಒಂದು ಕೊಲೆ ಮಾಡ್ತಾನೆ, ಕೊಲೆ ಮಾಡಿ ಕೋರ್ಟಿಗೆ ಹೋಗಿ ಒಪ್ಕೊಂಡು ಅವನಿಗೆ ಶಿಕ್ಷೆ ಆಗುತ್ತೆ. ಅಂದ್ರೆ ಆ ಒಂದು ಮನಸ್ಥಿತಿ ಹೇಗಿತ್ತು ಅವನು ಕೊಲೆ ಮಾಡಿದಾಗ, ಅವನಿಗೆ ಸಮಾಜ ವಿರೋಧಿ ವ್ಯಕ್ತಿತ್ವ ಅಂತ ಹೇಳಿ ನೋಡೋದಕ್ಕೆ ತುಂಬಾ ಒಳ್ಳೆಯವ್ರ ತರನೇ ಇರ್ತಾರೆ, ಒಳ್ಳೆಯವರಲ್ಲ. ಪ್ರೊಜೆಕ್ಟ್ ಆತರ ಪ್ರೊಜೆಕ್ಟ್ ಮಾಡ್ತಿರ್ತಾರೆ, ಅದಕ್ಕೆ ಸಮಾಜ ವಿರೋಧಿ ವ್ಯಕ್ತಿತ್ವ ಅಂತ ಕರೀತಾ ಹೋಗ್ತಾರೆ. ನೆಕ್ಸ್ಟ್ ವರ್ಜಿನಿಯಾ ವೂಲ್ಫ್ ಅಂತ, ಈಕೆ ಇಟಾಲಿಯನ್ ಕವಿಯತ್ರಿ ಮತ್ತೆ ಕಾದಂಬರಿಗಾರ್ತಿ. ಒಂದು ಲೈಟ್ ಹೌಸ್ ಅಂತ ಒಂದು ಕಾದಂಬರಿ ಬರೀತಾಳೆ. ಲೈಟ್ ಹೌಸ್ ಅಂತ ಒಂದು ಫ್ಯಾಮಿಲಿ ಅಷ್ಟೇನೆ, ಒಂದು ಫ್ಯಾಮಿಲಿಲಿ ಏನೇನು ನಡೆಯುತ್ತೆ ಘಟನೆಗಳು ಅಂತ ಬರೆದಿರೋದು ಅಷ್ಟೇನೆ, ಕಾದಂಬರಿ ಇರೋದಷ್ಟೇನೆ. ಆದ್ರೆ ಆ ಕಾದಂಬರಿಯಲ್ಲಿ ನಿರೂಪಣೆ ಹೇಗಿದೆ ಅಂತ ಹೇಳಿದ್ರೆ ಸ್ಟ್ರೀಮ್ ಆಫ್ ಕಾನ್ಶಿಯಸ್ ಅಂತ ಕರಿತೀವಿ. ಸ್ಟ್ರೀಮ್ ಆಫ್ ಕಾನ್ಶಿಯಸ್ ಅಂತ ಹೇಳಿದ್ರೆ ಪ್ರಜ್ಞಾ ಪ್ರವಾಹ ಅಂತ. ಉದಾಹರಣೆಗೆ ನಮ್ಮ ಮನಸ್ಸಿನಲ್ಲಿ ಏನ್ ಆಗ್ತಾ ಇದೆ, ಯಾವುದೋ ಒಂದ್ರ ಬಗ್ಗೆ ಯೋಚನೆ ಮಾಡೋದಕ್ಕಾಗಲ್ಲ, ಬೇರೆ ಥಾಟ್ಸ್ಗಳು ಬರ್ತಾನೆ ಇರುತ್ತೆ. ಆ ಥಾಟ್ಸ್ಗಳನ್ನ ಅವಳು ಬರ್ದಿದ್ದಾಳೆ. ಒಬ್ಬೊಬ್ಬ ವ್ಯಕ್ತಿಯಲ್ಲಿ ಏನೇನು ಥಾಟ್ಸ್ ಬರುತ್ತೆ ಆ ಟೈಮ್ನಲ್ಲಿ, ಅದಕ್ಕೆ ನಾವು ಸ್ವಗತ ಅಂತ ಕಾದಂಬರಿಲಿ ಓದಿರ್ತೀರ. ಸ್ವಗತ ಅಂತ ಹೇಳ್ಕೊಂಡಾಗ ಮನಸ್ಸಲ್ಲಿ ಹೇಳ್ಕೊಳ್ತಾ ಹೋಗ್ತಾರಲ್ಲ, ಆ ರೀತಿ ಆ ಕಾದಂಬರಿ ಇದೆ ದ ಲೈಟ್ ಹೌಸ್ ಅಲ್ಲಿ. ಇದು ಥ್ರಿಲ್ ಅಥವಾ ಸಸ್ಪೆನ್ಸ್ ಅಥವಾ ಆಘಾತಕಾರಿ ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ, ಈ ವರ್ಜಿನಿಯಾ ವೂಲ್ಫ್ ಇದ್ದಾಳಲ್ಲ, ಇವಳು ಸೈಕ್ಯಾಟ್ರಿಕ್ ಪೇಷಂಟ್. ಅವಳಿಗೆ ಇರೋ ಮನೋರೋಗ ಎಲ್ಲ ಅವಳಿಗೆ ಬಂದಿರುತ್ತೆ. ಡಿಪ್ರೆಷನ್ ಇರುತ್ತೆ, ಮೂಡ್ ಸ್ವಿಂಗ್ಸ್ ಇರುತ್ತೆ. ಮೂಡ್ ಸ್ವಿಂಗ್ಸ್ ಸಾಮಾನ್ಯವಾಗಿ ಲೇಡೀಸ್ ಅಲ್ಲಿ ಜಾಸ್ತಿ ಇರುತ್ತೆ, ಬಟ್ ಇದು ಸಿವಿಯಾರಿಟಿ ಇರುತ್ತೆ. ಅಂದ್ರೆ ಎಕ್ಸ್ಟ್ರೀಮ್ ಮೂಡ್ಸ್ ಅಂತ ಕರಿತೀವಿ. ಅಂದ್ರೆ ತುಂಬಾ ಖುಷಿಯಾಗಿರೋದು, ತುಂಬಾ ಬೇಜಾರಾಗಿರೋದು, ಎರಡು ಡೇಂಜರ್. ಬೈಪೋಲರ್ ಡಿಸಾರ್ಡರ್ ಅದಿರುತ್ತೆ. ಡಿಪ್ರೆಷನ್ ಇರುತ್ತೆ. ಹಾಗಾಗಿ ಡಿಪ್ರೆಷನ್ ಇದ್ದಾಗ ಸಾಮಾನ್ಯವಾಗಿ ಸೂಸೈಡಲ್ ಥಾಟ್ಸ್ ಬಂದೇ ಬರುತ್ತೆ. ಸೂಸೈಡ್ ಮಾಡ್ಕೋತಾರೆ ಕೊನೆಗೆ, ಈ ತರ ಆಗುತ್ತೆ. ಇದು ಬಿಟ್ಟರೆ ನೆಕ್ಸ್ಟ್ ಫೀಡಲ್ ಡೆಸ್ಟೋವಸ್ಕಿ ಒಂದು ಕ್ರೈಮ್ ಮತ್ತೆ ಪನಿಷ್ಮೆಂಟ್ ಅಂತ ಒಂದು ಕಾದಂಬರಿ ಬರೆದಿದ್ದಾನೆ. ಅದರಲ್ಲಿ ಒಬ್ಬ ಹೀರೋ, ಆ ನಾಯಕನಿಗೆ ಏನಪ್ಪಾ ಅಂತ ಹೇಳಿದ್ರೆ, ಒಳ್ಳೆಯ ಕಾರಣಕ್ಕೋಸ್ಕರ ಕೊಲೆ ಮಾಡಿದ್ರೆ ತಪ್ಪಿಲ್ಲ ಅಂತ ತೀರ್ಮಾನ ಮಾಡಿಕೊಂಡು ಒಬ್ಬ ಪಾನ್ ಬ್ರೋಕರ್ನ ಕೊಲೆ ಮಾಡ್ತಾನೆ. ಆಮೇಲೆ ಅವನಿಗೆ ಕೊಲೆ ಮಾಡಿದ್ಮೇಲೆ ಅವನಿಗೆ ಜ್ಞಾನೋದಯ ಆಗುತ್ತೆ. ಕೊಲೆ ಮಾಡಿದ್ಮೇಲೆ ತಾನು ಮಾಡಬಾರ್ದಾಗಿತ್ತು ಒಂದು ಪಾಪ ಪ್ರಜ್ಞೆ ಕಾಡುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ತಾನೆ, ಅವನಿಗೆ ಒಬ್ಳು ಪರಿಚಯ ಆಗ್ತಾರೆ. ಅವಳು ಅವಳನ್ನ ಧಾರ್ಮಿಕವಾಗಿ ಅವನ್ನ ಬದಲಾವಣೆ ಮಾಡಿ ಅವನು ಕೋರ್ಟ್ಗೆ ಹೋಗಿ ಒಪ್ಕೊಳ್ಳೋ ಹಾಗೆ ಮಾಡ್ತಾರೆ. ಇದನ್ನ ಏನಂತ ಕನ್ಸಿಡರ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ನಮ್ದು ಸೈಕಾಲಜಿಲಿ ಕ್ರಿಮಿನಲ್ ಸೈಕಾಲಜಿ ಅಂತ ಒಂದು ಬ್ರಾಂಚ್ ಇದೆ, ಅಪರಾಧ ಮನೋವಿಜ್ಞಾನ. ಅದಕ್ಕೆ ಸಂಬಂಧಪಟ್ಟಾಗೆ ನಮಗೆ ಇಲ್ಲಿ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಅಂದ್ರೆ ಅದನ್ನ ಸ್ಟಡಿ ಮಾಡಿ ಒಬ್ಬ ಅಪರಾಧಿಯ ಮನೋಭಾವ ಹೇಗಿರುತ್ತೆ ಅನ್ನೋದನ್ನ ಸ್ಟಡಿ ಮಾಡಿ ಅವರು ಕಾದಂಬರಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದು ಬಿಟ್ರೆ ನೆಕ್ಸ್ಟ್ ಶೇಕ್ಸ್ಪಿಯರ್ ಬಗ್ಗೆ ಬರ್ತಾ ಇದ್ದೀನಿ. ಶೇಕ್ಸ್ಪಿಯರ್ ಗೊತ್ತಿಲ್ಲದೋ ಅಥವಾ ಗೊತ್ತಿದ್ದೋ
ಮನೋವೈಜ್ಞಾನಿಕ ಅಂಶಗಳನ್ನ ತನ್ನ ನಾಟಕಗಳಲ್ಲಿ ಪ್ರಸ್ತುತಪಡಿಸಿರ್ತಾನೆ. ಸಾಮಾನ್ಯ ಒಂದು ನಾಟಕಗಳು ಎಲ್ಲ ನಾಟಕಗಳಲ್ಲೂ ಕೂಡ ಪಾತ್ರಧಾರಿಗಳನ್ನ ಬೇರೆ ಬೇರೆ ರೀತಿಲಿ ತುಂಬಾ ವಿಲನ್, ತುಂಬಾ ಒಳ್ಳೆಯವರು ಈ ತರ ಮಾಡ್ತಾ ಹೋಗ್ತಿದ್ದಾನೆ. ಮ್ಯಾಕ್ ಬೆತ್ ಅಂತ ಕೇಳಿರ್ತೀರ? ಅದು ಗೊತ್ತಿದೆ. ಆ ಮ್ಯಾಕ್ ಬೆತ್ ತುಂಬಾ ಒಳ್ಳೆಯ ವ್ಯಕ್ತಿ ಆಗಿರ್ತಾನೆ, ಆಯ್ತಾ. ಭಯ, ಹಿಂಜರಿಕೆ ಈ ಕಾರಣದಿಂದ ಅವನು ಫುಲ್ ಆಪೋಸಿಟ್ ಆಗಿ ಬದಲಾಗ್ತಾನೆ. ಓಕೆ, ಲೇಡಿ ಮ್ಯಾಕ್ ಬೆತ್ ಅಂತ ಕೇಳಿರ್ತೀರಾ, ನೋಡಿರ್ತೀರಾ ಟಿವಿಲಿ, ಫಿಲ್ಮ್ ಅಲ್ಲಿ, ಮತ್ತೆ ಓದಿರ್ತೀರಾ. ಆ ಲೇಡಿ ಮ್ಯಾಕ್ ಬೆತ್ ಏನ್ ಮಾಡ್ತಾಳೆ, ಡೆಂಕನ್ನ ಸಾಯಿಸ್ತಾಳೆ. ಸಾಯಿಸ್ಬಿಟ್ಟು ಮಧ್ಯರಾತ್ರಿ ಅವಳು ಎದ್ದು ಓಡಾಡಕ್ ಶುರು ಮಾಡ್ತಾಳೆ. ಅದಕ್ಕೆ ಸೋಮ್ನಾಬ್ಯುಲಿಸಮ್ ಅಂತ ಕರಿತೀವಿ, ನಿದ್ರಾ ಸಂಚಾರ ಅಂತ ಕರಿತೀವಿ. ಎದ್ದು ಹೋಗಿ ಕೈ ತೊಳ್ಕೊಳ್ತಿರ್ತಾಳೆ, ಅದಕ್ಕೆ ಕಂಪಷನ್ ಅಂತ ಕರಿತೀವಿ. ಸೈಕಾಲಜಿಲಿ ಕಂಪಷನ್ ಅಂತ ಹೇಳಿದ್ರೆ ಚಟ ಅಂತ. ತನಗೆ ರಕ್ತ ಅಂಟ್ಕೊಂಡಿದೆ, ಡೆಂಕನ್ನ ಸಾಯಿಸಿದಾಗ ಯಾವುದೇ ಕಾರಣಕ್ಕೂ ಅದು ಹೋಗ್ತಾ ಇಲ್ಲ ಅನ್ನೋದ ಕಾರಣಕ್ಕೆ ಮತ್ತೆ ಮತ್ತೆ ಹೋಗಿ ಕೈ ತೊಳ್ಕೊತಾ ಇರ್ತಾಳೆ. ದಟ್ ಈಸ್ ಸೈಕಾಲಜಿಕಲ್ ಡಿಸಾರ್ಡರ್. ಓಕೆ, ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಈಗ ನಾರ್ಮಲ್ಗೂ ಅಬ್ನಾರ್ಮಲ್ಗೂ ಏನ್ ವ್ಯತ್ಯಾಸ, ಹೇಗೆ ನೀವು ಐಡೆಂಟಿಫೈ ಮಾಡ್ತೀರಾ? ಇವರು ನಾರ್ಮಲ್, ಇವರು ಅಬ್ನಾರ್ಮಲ್, ಇವರು ಸಾಮಾನ್ಯರು, ಇವರು ಸ್ವಲ್ಪ ಚೇಂಜಸ್ ಇದ್ದಾರೆ ಅಂತ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ? ನೋಡಿದ ತಕ್ಷಣ ಗೊತ್ತಾಗುತ್ತಾ? ಹೇಗಿರುತ್ತೆ? ಹೆಂಗ್ ಡಿಫೈನ್ ಮಾಡ್ತೀರಾ? ಈಗ ನಾನ್ ನಾರ್ಮಲ್, ಅಬ್ನಾರ್ಮಲ್ ಯೋಚನೆ ಮಾಡ್ತಾ ಇದ್ದೀರಾ? ಅಲ್ಲ, ಹಂಗಂತ ಯೋಚನೆ ಮಾಡಕ್ ಶುರು ಮಾಡ್ಬಿಟ್ರಿ. ಸಂವಹನ ಮಾಡಿದಾಗ ಇಲ್ಲ ಮೇಡಮ್, ಕೆಲವರು ಹೆಂಗಿರ್ತಾರೆ ಅಂದ್ರೆ ನೋಡಕ್ಕೆಲ್ಲ ಚೆನ್ನಾಗಿರ್ತಾರೆ, ಎಲ್ಲರ ಜೊತೆ ಚೆನ್ನಾಗಿರ್ತಾರೆ, ಬಟ್ ಅವರು ಸಿಗ್ನಲ್ ಅವರ ಮನಸ್ಥಿತಿ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ನಾನು ಕೆಲವು ಬುಕ್ ಓದಿರ್ತೀವಲ್ಲ, ಅವ್ರು ಎಲ್ಲರ ಜೊತೆ ಚೆನ್ನಾಗಿರ್ತಾರೆ, ಅವ್ರಿಗೆ ಕೆಲವು ಮನಸ್ಥಿತಿಗಳು ಕೊಲೆ ಮಾಡ್ತಾರೆ ಮನಸ್ಥಿತಿ, ಮತ್ತೆ ಅವ್ರಿಗೆಲ್ಲ ಅಷ್ಟು ಸುಲಭ ಕಂಡ್ರೆ ಸ್ವಲ್ಪ ಕಷ್ಟನೇ. ಅವ್ರನ್ನ ಹೊರಗಡೆ ನೋಡಿದ ತಕ್ಷಣ ಚೆನ್ನಾಗಿದ್ದೀರಾ ಅಂತ ಕೇಳಿದ್ರೆ ಮಾತಾಡ್ಲಿಲ್ಲ ಅಂದ್ರೆ ಕೆಲವರು ಗೊತ್ತಾಗುತ್ತೆ. ಬಟ್ ಸೈಲೆಂಟ್ ಕಿಲ್ಲರ್ಸ್ ಅಂತ ಇರ್ತಾರಲ್ಲ, ಅಂತವ್ರು ಈಗ ಅವರ ಬಾಡಿ ಆಕ್ಷನ್ ಅಲ್ಲಿ, ಅವ್ರು ಮಾತಾಡೋ ವೇರಿಯೇಷನ್ ಅಲ್ಲಿ ಅದ್ರನ್ನ ಕಂಟಿನ್ಯೂ ಸ್ವಲ್ಪ ಸೈಕಾಲಜಿಕಲ್ ಪ್ರಾಬ್ಲಮ್ ಇದೆ. ನನಗೆ ಏನ್ ಅನ್ಸುತ್ತೆ ಗೊತ್ತಾ ಸರ್, ನಮಸ್ಕಾರ ಅಂದ್ರೆ ಅವ್ನ ಏನಾದ್ರು 2 ನಿಮಿಷ ಸುಮ್ಮನೆ ನೋಡಿದ್ರೆ ಅಲ್ಲಿ ಗೊತ್ತಾಗ್ಬಿಡುತ್ತೆ ಏನೋ ಪ್ರಾಬ್ಲಮ್ ಇದೆ ಅಂತ. ಇವಾಗ ನೀವು ನಾನು ಹಾಗೆ ನೋಡಿದ್ರಿ, ನಾನು ಕೇಳಿದಾಗ ಆಗ್ಬಿಟ್ರಿ ಒಂದ್ 2 ಸೆಕೆಂಡ್ ಬೇಗ ರಿಯಾಕ್ಟ್ ಮಾಡೋದು. ಕೆಲವರು ಆಗಲ್ಲ, ಎಲ್ಲರ ಜೊತೆನೂ ಒಳಗೆ ಸ್ವಲ್ಪ ಸೈಲೆಂಟ್ ಆಗಿರ್ತಾರೆ, ಆದ್ರೆ ಅವರ ಚಟುವಟಿಕೆ ಭಯಾನಕ ಆಗಿರುತ್ತೆ ಅಂತ ಅನ್ಕೊಳ್ಳಿ. ಅದಕ್ಕೆ ಏನ್ ಮಾಡಿದ್ದಾರೆ ಅಂದ್ರೆ ಕೆಲವು ಸೈಕಾಲಜಿ ಮನೋವಿಜ್ಞಾನ ಅದೇನಿದೆ ಅದು ವಿಜ್ಞಾನ ಅಲ್ಲ, ಅದಕ್ಕೆ ಮನೋವಿಜ್ಞಾನ ಅಂತ ಇಟ್ಟಿದ್ದಾರೆ. ಅದು ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಅಲ್ಲ, ಸೈನ್ಸ್ ಬ್ಯಾಕ್ ಗ್ರೌಂಡ್. ಜೊತೆಗೆ ಅದು ನಾರ್ಮ್ಯಾಟಿವ್ ಸೈನ್ಸ್ ಅಲ್ಲ. ನಾರ್ಮ್ಯಾಟಿವ್ ಸೈನ್ಸ್ ಅಂತ ಹೇಳಿದ್ರೆ ಕೆಲವು ನಿಕಷಗಳಿರುತ್ತೆ, ಮಾನಕಗಳಿರುತ್ತೆ, ಹೀಗೆ ನಡ್ಕೋಬೇಕು. ಉದಾಹರಣೆಗೆ ಫಿಲಾಸಫಿ ತತ್ವಶಾಸ್ತ್ರ ತಗೊಂಡಾಗ ಅದೇನಾಗುತ್ತೆ, ಯು ಹ್ಯಾವ್ ಟು ಥಿಂಕ್ ಲೈಕ್ ದಿಸ್, ನೀವು ಇದೇ ತರ ಮಾಡಬೇಕು, ದೀಸ್ ಆರ್ ದ ಥಿಂಗ್ಸ್ ಗುಡ್. ಫಿಲಾಸಫಿ ತತ್ವಶಾಸ್ತ್ರ ನಮಗೆ ತತ್ವ ಹೇಳುತ್ತೆ, ಇದು ಒಳ್ಳೇದು, ಇದು ಮಾಡು, ಇದು ಕೆಟ್ಟು, ಇದು ಮಾಡಬೇಡ ಅಂತ ಹೇಳುತ್ತೆ. ಆ ತರ ಮನೋವಿಜ್ಞಾನ ಹೇಳೋದಿಲ್ಲ. ನೀವು ಲಾಜಿಕ್ ಅಥವಾ ತರ್ಕಶಾಸ್ತ್ರ ತಗೊಂಡ್ರೆ ಇಟ್ ಮೇಕ್ ಅಷ್ಟು ಥಿಂಕಿಂಗ್ ಪರ್ಟಿಕ್ಯುಲರ್ 2+2 4 ಏನೇ, ಬೇರೆ ಇದಕ್ಕೆ ಸಾಧ್ಯನೇ ಇಲ್ಲ. ಇದೇ ತರ ಯೋಚನೆ ಮಾಡುತ್ತೆ, ನಮ್ಮನ್ನು ಇನ್ಸಿಸ್ಟ್ ಮಾಡುತ್ತೆ. ಆದರೆ ಮನೋವಿಜ್ಞಾನ ಎಲ್ಲೂ ಕೂಡ ಹೀಗೆ ಯೋಚನೆ ಮಾಡು, ಹೀಗೆ ಮಾಡು ಅಂತ ಹೇಳೋದಿಲ್ಲ. ಎಲ್ಲೂ ಕೂಡ ನೀನು ಮಾಡಿದ ತಪ್ಪು ಅಂತಾನೂ ಹೇಳೋದಿಲ್ಲ, ನೀನು ಮಾಡಿದ ಸರಿ ಅಂತಾನೂ ಹೇಳಲ್ಲ. ಆದರೆ ಏನು ಮಾಡ್ತೀವೋ ಅದನ್ನು ಅಧ್ಯಯನ ಮಾಡುತ್ತೆ ಅಷ್ಟೇ. ಅದರ ಹಿನ್ನೆಲೆ ತಿಳ್ಕೊಳ್ಳುತ್ತೆ, ಅದಕ್ಕೆ ಕಾರಣಗಳನ್ನ ತಿಳ್ಕೊಳ್ಳುತ್ತೆ ಅಷ್ಟೇ. ಅದಕ್ಕೆ ಅದನ್ನ ಪ್ಯೂರ್ ಸೈನ್ಸ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ಸುಮಾರು ನಾನು PUC 96 ಇಂದ PUC ಇಂದನೇ ನಾನು ಸೈಕಾಲಜಿ ಸಬ್ಜೆಕ್ಟ್ ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ನಾನು ಬಂದಿದ್ದು. ಆರ್ಟ್ಸ್ ಅಲ್ಲಿಂದ ಸೈಕಾಲಜಿ ಓದ್ಕೊಂಡು ಬಂದಿರೋದ್ರಿಂದ ಅದೊಂದು ಕ್ಯೂರಿಯಾಸಿಟಿ ಸ್ಟಾರ್ಟ್ ಆಗಿ ಇಲ್ಲಿ ತನಕ ನನ್ನ ನಡ್ಸ್ಕೊಂಡ್ ಬಂದಿದೆ. ಆ ನನ್ನ ಎಕ್ಸ್ಪೀರಿಯನ್ಸ್ಗಳನ್ನೆಲ್ಲ ಸೇರಿ ಒಂದು ಬುಕ್ಕನ್ನ ರೆಡಿ ಮಾಡ್ತಾ ಇದ್ದೀನಿ ನಾನು. ಅದು ಇದೊಂದು 2-3 ಮಂತ್ಸ್ ಅಲ್ಲಿ ಬಿಡುಗಡೆ ಆಗೋ ಚಾನ್ಸಸ್ ಇದೆ. ಅವಾಗೆಲ್ಲ ದಯವಿಟ್ಟು ಬರಬೇಕು, ಬಿಡುಗಡೆಗೆ ಕೇಳ್ಕೊಳ್ತಾ ಇದ್ದೀನಿ. ಓಕೆ, ನಾರ್ಮಲ್ಗೂ ಅಬ್ನಾರ್ಮಲ್ಗೂ ತುಂಬಾ ಡಿಫ್ರೆನ್ಸ್ ಏನಿಲ್ಲ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಬೇರೆ ಯಾರನ್ನು ಕಂಪೇರ್ ಮಾಡ್ಕೊಳಕ್ ಹೋಗ್ಬೇಡಿ ಇಲ್ಲಿ ಕೂತ್ಕೊಂಡು, ಆಯ್ತಾ? ಯಾಕಂದ್ರೆ ನಾನು ಎಕ್ಸ್ಪೀರಿಯನ್ಸ್ ಹೇಳ್ತಿದ್ದೀನಿ. ನಾನು ನಾರ್ಮಲ್ಗೂ ಅಬ್ನಾರ್ಮಲ್ಗೂ ತುಂಬಾ ಡಿಫ್ರೆನ್ಸ್ ಇಲ್ಲ. ವೆರಿ ಸಿಂಪಲ್. ಎರಡು ಎಕ್ಸಾಂಪಲ್ ಕೊಟ್ಬಿಟ್ಟು ಇಲ್ಲಿ ಸ್ಟಾಪ್ ಮಾಡ್ತೀನಿ. ಅಕಸ್ಮಾತ್ ನಿಮ್ಗೆ ರಾತ್ರಿ ಮಲ್ಕೊಳ್ಳೋಕ್ಕಿಂತ ಮುಂಚೆ ಡೋರ್ ಹಾಕ್ಬಿಟ್ಟು ಮಲ್ಕೋತೀವಿ, ಡೋರ್ ಹಾಕ್ಬಿಟ್ಟು ಮಲ್ಕೊಳ್ತೀವಿ, ಅದು ಕಂಪೇರ್ ಮಾಡ್ಕೊಬಿಡಿ. ಅದಕ್ಕೆ ಹೇಳಿದ್ ನಾನು. ಓಕೆ,
ಬಂದ್ ಲಾಕ್ ಮಾಡಿರ್ತೀವಿ ಬಂದ್ ಮಲ್ಕೊಂಡಿರ್ತೀವಿ, ಏನೋ ಸ್ವಲ್ಪ ಡೌಟ್ ಬರುತ್ತೆ, ಹೋಗಿ ಚೆಕ್ ಮಾಡ್ತೀವಿ, ಕನ್ಫರ್ಮ್ ಮಾಡ್ಕೊಂಡು ಬರ್ತೀವಿ. ಅಥವಾ ಎಷ್ಟು ಸಲ ಮಾಡ್ಬೋದು ನಾವು? ಒಂದ್ಸಲ ಅಥವಾ 2 ಸಲ ಮಾಡ್ತೀವಿ. ಇಟ್ಸ್ ನಾರ್ಮಲ್ ಮೇಡಮ್ ತಲೆ ಕೆಡಿಸ್ಕೊಬೇಡಿ, ಇಟ್ಸ್ ನಾರ್ಮಲ್. ಬಟ್ ನಾನ್ ನೋಡಿರೋ ಕೇಸ್ನಲ್ಲಿ ಇಡೀ ರಾತ್ರಿ ನಿದ್ದೆ ಮಾಡಲ್ಲ. ಬರ್ತಾರೆ ಮಲ್ಕೋತಾರೆ, ಚೆಕ್ ಮಾಡ್ತಾರೆ, ಬರ್ತಾರೆ ಮಲ್ಕೋತಾರೆ, ಚೆಕ್ ಮಾಡ್ತಾರೆ, ಇಡೀ ರಾತ್ರಿ ನಿದ್ದೆ ಮಾಡಲ್ಲ. ಓಕೆ, ನಿಮ್ಗೆ ಕೈ ಕೊಡೆ ಆಗಿರುತ್ತಲ್ಲ, ಎಷ್ಟು ಸಲ ತೊಳ್ಕೊತೀರ? ನಮ್ಗೆ ಏನಾದ್ರು ಡಸ್ಟ್ ಮೆತ್ಕೊಂಡಿದೆ ಅಂತ ಅನ್ಸಿದ್ರೆ ತೊಳ್ಕೊಳ್ತೀವಿ. ಕೆಲವು ಸಲ ನಮ್ಗೆ ಅನ್ಸುತ್ತೆ, ಕೆಲವು ಸಲ ಏನೋ ಮೆತ್ಕೊಂಡಿದೆ ಎಂಟೆಂಟ್ ಹಾಕಿದ್ರೆ ತೊಳ್ಕೊತೀವಿ. ನಾರ್ಮಲ್ ಪೀಪಲ್ ಹೋಗಿ ಚೆಕ್ ಮಾಡ್ತಾರೆ, ಅಬ್ನಾರ್ಮಲ್ ಪೀಪಲ್ ಚೆಕ್ ಮಾಡ್ತಾರೆ ಡೋರ್ನ. ನಾರ್ಮಲ್ ಪೀಪಲ್ ಅಂದ್ರೆ ನಾವುಗಳು ಕೂಡ ಕೈ ತೊಳ್ಕೊಳ್ತೀವಿ, ಅವ್ರುಗಳು ಕೂಡ ಕೈ ತೊಳ್ಕೊತಾರೆ. ಗುಣಾತ್ಮಕ ಕ್ವಾಲಿಟೇಟಿವ್ ಅಲ್ಲಿ ಏನು ಡಿಫರೆನ್ಸ್ ಇಲ್ಲ, ಬಟ್ ಮಾಡಿದ್ರೆ ಮತ್ತೆ ಜಾಸ್ತಿ ಮಾಡಿದ್ರೆ ಅಬ್ನಾರ್ಮಲ್. ಅರ್ಥ ಆಯ್ತು ಅನ್ಸುತ್ತೆ ಒಂದ್ ಅಂದ್ರೆ ಪದೇ. ಧನ್ಯವಾದಗಳು. ಇಲ್ಲ, ಅದು ಮೇಡಮ್ ಅದು ಡೌಟ್ ಇದೆ. ಯಾಕೆಂದ್ರೆ ನಾನು ಹೇಳುವಾಗ ಏನಾಗುತ್ತೆ, ನನಗೆ ನಾನು ಹಿಂಗ್ ಮಾಡ್ತಿದ್ದೆ ಅಂತ ನಮ್ಗೆ ಯಾರೋ ಈ ತರ ಸಿಕ್ಕಿದ್ರು, ಅವ್ರಿಗೆ ಇರ್ಬೋದು ಅಂತ ಅನ್ನಿಸ್ಬಿಡುತ್ತೆ. ಅದಕ್ಕೆ ನಾನು ತಕ್ಷಣ ಕ್ಲಾರಿಫೈ ಮಾಡಿದ್ವಿ. ಅವ್ರಿಗೆ ಏನಂದ್ರೆ ಕ್ವಾಲಿಟಿ, ಗುಣಾತ್ಮಕದಲ್ಲಿ ಎರಡು ಒಂದೇ ಕೆಲಸ ಮಾಡ್ತೀವಿ, ಬಟ್ ಕ್ವಾಂಟಿಟಿ ಆಫ್ ಬಿಹೇವಿಯರ್ ಜಾಸ್ತಿ ಇರುತ್ತೆ. ನಾವು ನಗ್ತೀವಿ, ಅವರು ನಗ್ತಾರೆ, ಅವ್ರು ಜಾಸ್ತಿ ನಗ್ತಾರೆ. ನಾವು ಅಳ್ತೀವಿ, ಅವರು ಅಳ್ತಾರೆ, ಬಟ್ ಅವ್ರು ಜಾಸ್ತಿ ಅಳ್ತಾರೆ. ಏನೇ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಅಬ್ನಾರ್ಮಲ್ ಅಂತ ಕನ್ಸಿಡರ್ ಮಾಡಬಹುದು. ಮಾಡ್ಲೇಬೇಕು ಅಂತಿಲ್ಲ, ಡಯಾಗ್ನೋಸ್ ಮಾಡೋದಕ್ಕೆ ಪ್ರಾರಂಭ ಮಾಡ್ಬೋದು ಅಷ್ಟೇ. ಅದಕ್ಕೆ ಯಾರನ್ನ ಅಬ್ನಾರ್ಮಲ್ ನಾರ್ಮಲ್ ಅಂತ ಕನ್ಸಿಡರ್ ಮಾಡ್ಬೇಕಾಗುತ್ತೆ, ಮಾಡಬಾರ್ದು ಅನ್ನೋದಕ್ಕೆ ಕೆಲವು ನಿಕಷಗಳನ್ನಂತ ಮಾಡಿದ್ದಾರೆ. ಉದಾಹರಣೆಗೆ ವೆರಿ ಸಿಂಪಲ್ 2-3 ಎಕ್ಸಾಂಪಲ್ ಕೊಟ್ಬಿಟ್ಟು ಬೇಜಾರಾಗುತ್ತೆ ನಿಮಗೆ. ಎಲ್ಲೆಲ್ಲಿ ಹೇಗಿರ್ಬೇಕು ಅದಾಗಿರ್ಬೇಕು ಅಂತ ಇದೆ ನಮ್ಮಲ್ಲಿ. ಎಲ್ಲೆಲ್ಲಿ ಹೇಗಿರ್ಬೇಕು ಆ ತರ ಇಲ್ಲ ಅಂತ ಹೇಳಿದ್ರೆ ಅಬ್ನಾರ್ಮಲ್. ಉದಾಹರಣೆಗೆ ಗೋವಾದಲ್ಲಿ ಏನಾದ್ರು ಸೂಟು ಪ್ಯಾಂಟ್ ಹಾಕೊಂಡು ಹೋದ್ರೆ ಮೆಂಟಲ್ ಅಂತಾರೆ, ಹೌದಾ? ನಮ್ಮಲ್ಲಿ ಮಧ್ಯದಲ್ಲಿ ಏನಾದ್ರು ಬರ್ಮುಡ ಹಾಕೊಂಡು ಹೋದ್ರೆ ಮೆಂಟಲ್ ಅಂತಾರೆ. ಆಕ್ಚುಲಿ ನಾರ್ಮಲ್ಲೇನೆ, ಬಟ್ ಆ ಸಿಚುವೇಶನ್ ಏನಾಗಿರುತ್ತೆ, ಬದಲಾವಣೆ ಆಗಿರುತ್ತೆ, ಅದನ್ನ ಒಂದು ಕನ್ಸಿಡರ್ ಮಾಡ್ತೀವಿ. ಜೊತೆಗೆ ಹುಡುಗನ ತರ, ಹುಡುಗಿ ತರ ನಡ್ಕೋಬೇಕು, ಅದು ನಾರ್ಮಲ್. ರಿವರ್ಸ್ ಆಯ್ತು ಅಂತ ಹೇಳಿದ್ರೆ ಅಬ್ನಾರ್ಮಲ್ ಅಂತ ಕನ್ಸಿಡರ್. ಹಾಗೇನೆ ಏಜ್ ಮೇಲೂ ಡಿಪೆಂಡ್ ಆಗಿರುತ್ತೆ. ವಯಸ್ಕರ ತರ ನಡ್ಕೋಬೇಕು, ಮಕ್ಕಳ ತರ ನಡ್ಕೋಬೇಕು. ಅದೇನಾದ್ರು ಏರ್ಪೇರ್ ಆಯ್ತು ಅಂತ ಹೇಳಿದ್ರೆ ಅಬ್ಸರ್ವ್ ಅಂತ ಕನ್ಸಿಡರ್ ಮಾಡ್ತೀವಿ. ಉದಾಹರಣೆಗೆ ಕೆಲವರು ವಯಸ್ಸಾದವರು ಹಠ ಮಾಡೋದು ಜಾಸ್ತಿ ಆಗುತ್ತೆ, ಆಯ್ತಾ? ಮಕ್ಕಳ ತರ ಹಠ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಮೆಂಟಲ್ ಅಂತಲ್ಲ, ನಾಟ್ ಸಪೋಸ್ ಯೂಸ್ ದಟ್ ವರ್ಡ್, ಮೆಂಟಲ್ ಅಂತಲ್ಲ, ಸ್ವಲ್ಪ ಏರ್ಪೇರ್ ಆಗಿದೆ, ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಮಾತ್ರ. ಯಾವುದೋ 1 ಸಲ 2 ಸಲ ಆದ್ರೆ ಏನು ಪ್ರಾಬ್ಲಮ್ ಇಲ್ಲ. ಜಾಸ್ತಿ ಆಯ್ತು ಅಂದ್ರೆ ಮಾತ್ರ, ರಿಪಿಟೇಷನ್ ಕಾಣಿಸ್ಕೊಳ್ತು ಅಂತ ಹೇಳಿದ್ರೆ ಮಾತ್ರ ಅದನ್ನ ನಾವು ಕನ್ಸಿಡರ್ ಮಾಡಿ ಸ್ವಲ್ಪ ಗಮನ ಹರಿಸಬೇಕಾಗತ್ತೆ ಅಷ್ಟೇ. ಮನೋವಿಜ್ಞಾನದ ಬಗ್ಗೆ ಒಂದು ಸಣ್ಣ ಐಡಿಯಾ ಸಿಕ್ತು ಅನ್ಸುತ್ತೆ. ಏನಕ್ಕೆ ಇಷ್ಟೊಂದೆಲ್ಲ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಈಗ ನೀವು ತಿಳ್ಕೊಂಡಾಗೆ ಮನೋವಿಜ್ಞಾನ ಇಟ್ ಇಸ್ ನಥಿಂಗ್ ಬಟ್ ದ ಫಂಕ್ಷನ್ಸ್ ಆಫ್ ಬ್ರೈನ್. ಏನೇನು ಕೆಲಸ ಮಾಡುತ್ತೋ ಅದೆಲ್ಲವನ್ನು ಸೇರಿಸಿ ನಾವು ಮನಸ್ಸು ಅಂತ ಕರಿತೀವಿ. ಮನಸ್ಸು ಬೇರೆ ಅಲ್ಲ, ನಾವು ಬೇರೆ ಅಲ್ಲ. ಆಕ್ಚುಲಿ ಬ್ರೈನ್ ಏನೇನು ಕೆಲಸ ಮಾಡುತ್ತೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ವಿ ಕೆನಾಟ್ ಇಮ್ಯಾಜಿನ್ ಮೈಂಡ್ ವಿತೌಟ್ ಎ ಬಾಡಿ ವಿತೌಟ್ ಎ ಮೈಂಡ್. ಅದರಿಂದ ಮನಸ್ಸು ನಮ್ಮಲ್ಲೇ ಇದೆ. ಏನೇನು ಕೆಲಸ ಮಾಡುತ್ತೋ ಬ್ರೈನ್ ಅಥವಾ ನಮ್ಮ ಮೆದುಳು, ಅದನ್ನೆಲ್ಲನೂ ಸೇರಿಸಿ ನಾವು ಮನಸ್ಸು ಅಂತ ಕನ್ಸಿಡರ್ ಮಾಡ್ತೀವಿ. ಮನಸ್ಸು ಏನೇನು ಮಾಡ್ತಾ ಅದೆಲ್ಲ ವರ್ತನೆಗಳು ಅಂತ ಗೊತ್ತಾಗ್ಬಿಟ್ಟಿದೆ ನನಗೆ. ಓಕೆ, ಇದು ಇಷ್ಟು ಬೇಸಿಕ್ ನಿಮಗೆ ಗೊತ್ತಿದ್ರೆ, ನೆಕ್ಸ್ಟ್ ಯಾವ್ದಾದ್ರು ನಾವೆಲ್ಲ ಓದುವಾಗ, ಕಾದಂಬರಿನ ಓದುವಾಗ ಆ ಶೈಲಿ ಇರುತ್ತೆ, ಬರೆಯೋ ಶೈಲಿ, ಅದರಿಂದ ನೀವು ಆ ಬರವಣಿಗೆಗಾರನ ವ್ಯಕ್ತಿತ್ವನ ತಿಳ್ಕೊಬೋದು. ನೀವು ಅದೇ ಒಂದು ಸ್ವಲ್ಪ ಈಗ ಒಂದು ಐಡಿಯಾ ಬಂದಿರೋದ್ರಿಂದ ನೆಕ್ಸ್ಟ್ ಟೈಮ್ ಓದುವಾಗ ನಿಮ್ಗೆ ಗೊತ್ತಾಗುತ್ತೆ. ಪರ್ಟಿಕ್ಯುಲರ್ ವರ್ಡ್ ಇಂದ ಸ್ಟಾರ್ಟ್ ಮಾಡಿರ್ತಾರೆ. ನೀವು ಏನೇ ತಿಪ್ಪುಲಾಗ ಹಾಕಿದ್ರು ಒಂದು ಪರ್ಟಿಕ್ಯುಲರ್ ಲೈನ್ ಅನ್ನು ಎಲ್ಲೂ ಬಿಟ್ಟಿರಲ್ಲ, ಎಲ್ಲ ಹೇಗಾದ್ರೂ ಬಂದು ಸೇರ್ಕೊಂಡಿರುತ್ತೆ. ಗೊತ್ತಿದ್ದೋ ಗೊತ್ತಿಲ್ಲದೇನೋ ಆ ಒಂದು ಲೈನ್ ಇರ್ಬೋದು, ಆ ಒಂದು ಕಾನ್ಸೆಪ್ಟ್ ಇರ್ಬೋದು, ಅದನ್ನ ಸೇರಿಸ್ಬಿಟ್ಟಿರ್ತೀವಿ. ಇನ್ಕ್ಲೂಡಿಂಗ್ ಮೀ ಸೇರಿಸ್ಬಿಟ್ಟಿರ್ತೀವಿ. ಅದೊಂದು ತೆಗೆಯೋದಿಕ್ಕೆ ಆಗಲ್ಲ. ಉದಾಹರಣೆಗೆ ರವಿ ಬೆಳಗೆರೆ ಅವ್ರು ಬರ್ದಿರೋದನ್ನ ಓದಿದ್ರೆ, ಯಾವುದೇ ಅಲ್ಲಿ ಕಾದಂಬರಿಕಾರನ ಹೆಸರು ಇಲ್ಲ ಅಂತ ಹೇಳಿದ್ರೆ ಓದಿದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ ರವಿ ಬೆಳಗೆರೆ ಬರ್ದಿರೋದು ಅಂತ. ಹಾಗೆ ಅಕಸ್ಮಾತ್ ಏನಾದ್ರು ತ್ರಿವೇಣಿ ಅವ್ರನ್ನ ತಗೊಂಡ್ರೆ, ಇವರು ಆರ್ಯಮಿ ಪಟ್ಟಾಭಿ, ತ್ರಿವೇಣಿ ಅವರ ಸಿಸ್ಟರ್, ಅವರ 2 ಮುಖ ಅಂತ ಒಂದು ಕಾದಂಬರಿ ತುಂಬಾ ಹಳೆಯದು, ಅದು ಫಿಲಮು ಆಗಿದೆ. ಅಲ್ಲಿ ತದ್ರೂಪಿ ಅವಳಿಗಳು ಒಂದೇ ತರ ಇರ್ತಾರೆ, ಬಟ್ ಅವ್ರ ಬಿಹೇವಿಯರ್ ತುಂಬಾ ಆಪೋಸಿಟ್, ಡಿಫ್ರೆಂಟ್ ಆಗಿರುತ್ತೆ. ಒಬ್ರು ತುಂಬಾ ಸಾಫ್ಟ್ ಕಲ್ಚರ್ಡ್, ಇನ್ನೊಬ್ರು ಫುಲ್ ಬಾಷು, ಕ್ಲಬ್ ಹೋಗೋದು, ಆ ತರ ಇರುತ್ತೆ. ಆ ತರ ಒಂದು ಇದು ಮಾಡಿದ್ದಾರೆ. ಅದೇ ರೀತಿ ಇನ್ನೊಂದು
ಎರಡು ಮುಖ ಕಪ್ಪು ಬಿಳುಪು ಅನ್ನೋದು ನಾನು ಹೇಳಿದ್ದು. ಕಪ್ಪು ಬಿಳುಪು ಅಂತ ಕಲ್ಪನಾ ಒಂದು ಫಿಲಮ್ ಮಾಡಿದ್ದಾರೆ, ಅದನ್ನ ಕಾದಂಬರಿನೇ ಸೇಮ್ ನೇಮ್ ಕೊಟ್ಟಿದ್ದಾರೆ. ಆ ಕಪ್ಪು ಬಿಳುಪಲ್ಲಿ ಒಂದು ಹುಡುಗಿ ಕಪ್ಪು ಇರ್ತಾಳೆ, ಬಿಳಿ ಇರ್ತಾಳೆ ಎಲ್ಲ, ಅಂದ್ರೆ ಆ ಕ್ಯಾರೆಕ್ಟರ್ ಬಗ್ಗೆ ಹೇಳ್ತಿರೋದು. ಒಬ್ಳು ಫುಲ್ ನ್ಯಾಚುರಲ್ ಸಾಫ್ಟ್ ಕಲ್ಚರ್ಡ್, ಇನ್ನೊಬ್ಳು ಫುಲ್ ಮಾಡರ್ನ್ ಬಾಷ್ ಆಗಿರ್ತಾಳೆ. ಆ ಕ್ಯಾರೆಕ್ಟರ್ನ ತಂದಿದ್ದಾರೆ. ಅದೇ ರೀತಿ ಎರಡು ಮುಖದಲ್ಲಿ ಜಯಂತಿ ಕಾದಂಬರಿನ ಅವರು ಫಿಲಂ ಮಾಡಿರುವಂತದ್ದು. ಅದರಲ್ಲಿ ಜಯಂತಿ ಒಬ್ಬಳೇನೆ ಎರಡು ತರ ಆಕ್ಟ್ ಮಾಡ್ತಿರ್ತಾಳೆ, ಬಿಹೇವ್ ಮಾಡ್ತಿರ್ತಾಳೆ. ನೀವು ಈಗ ರೀಸೆಂಟ್ ಆಗಿ ನಾಗವಲ್ಲಿ ಎಲ್ಲ ಫಿಲಂ ನೋಡಿದಿರಲ್ವಾ, ಆ ತರ ಬರ್ತಿರುತ್ತೆ. ಅದೇನಕ್ಕೆ ಅಂತ ಹೇಳಿದ್ರೆ ಮನಸ್ಸಿನಲ್ಲಿ ಆಳವಾಗಿ ಹುದುಗಿರೋ ಅಂತದನ್ನ ಎಕ್ಸ್ಪ್ರೆಸ್ ಮಾಡ್ಬಿಡ್ಬೇಕು, ಹೇಗಾದ್ರೂ ಎಕ್ಸ್ಪ್ರೆಸ್ ಮಾಡ್ಬೇಕು. ಆತರ ಯಾವಾಗ ಎಕ್ಸ್ಪ್ರೆಸ್ ಮಾಡೋದಿಲ್ವೋ ಅದು ಬೇರೆ ಬೇರೆ ರೀತಿ ಕಾಣಿಸ್ಕೊಳ್ತಾ ಹೋಗುತ್ತೆ. ಬೇರೆ ಬೇರೆ ರೀತಿ ಅಂತ ಹೇಳಿದ್ರೆ ಈ ತರ ಮನೋವಿಕಾರಗಳಾಗಿ ಕಾಣಿಸ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದನ್ನ ನಾವಲ್ಲಿ ನೋಡ್ಬೋದು. ಹಾಗೇನೆ ಅವ್ರದ್ದೊಂದು ತ್ರಿವೇಣಿ ಅವ್ರದ್ದು ಬೆಕ್ಕಿನ ಕಣ್ಣು ಅಂತ ಒಂದು ಕಾದಂಬರಿ ಇದೆ, ಬಟ್ ಫಿಲ್ಮ್ ಆಗಿಲ್ಲ. ಅದು ಕಾದಂಬರಿ ಆಗಿದೆ ಬಟ್ ಫಿಲಮ್ ಆಗಿಲ್ಲ. ಅದು ಅದೇನಾಗಿದೆ ಅಂತ ಹೇಳಿದ್ರೆ ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಒಬ್ಬ ಸೊಸೆ ಅತ್ತೆ ಮೇಲಿನ ಸೈಡನ್ನ ತೀರ್ಸ್ಕೊಳಕ್ ಆಗದೇನೆ ಬೆಕ್ಕಿನ ಮೇಲೆ ತೀರ್ಸ್ಕೊಳ್ತಾ ಹೋಗ್ತಾಳೆ. ನಾವು ಗಾದೆ ಕೇಳಿದ್ವಿ, ಅತ್ತೆ ಮೇಲಿನ ಕೊಪ್ಪ ಕೊತ್ತಿ ಮೇಲೆ ಅಂತ. ಅದು ಸುಮ್ಮನೆ ಅಲ್ಲ, ಅದು ಇಟ್ ಇಸ್ ಎ ಡಿಸ್ಪ್ಲೇಸ್ಮೆಂಟ್ ಅಂತ, ಇಟ್ ಇಸ್ ಎ ಈಗೋ ಡಿಫೆನ್ಸ್ ಬೇಕಂತ. ಕರೆಕ್ಟ್, ಅಹಂ ರಕ್ಷಣಾ ತಂತ್ರ ಅಂತ ಕರಿತೀವಿ ನಾವು. ಸಿಗ್ಮಂಡ್ ಫ್ರೈಡ್ ಕೆಲವು ಅಹಂ ರಕ್ಷಣಾ ತಂತ್ರಗಳನ್ನ ನಾವು ಯಾವ ರೀತಿ ದೈಹಿಕವಾಗಿ ತೊಂದರೆ ಆಗದೆ ಇರುವ ಹಾಗೆ ನಮ್ಮನ್ನ ನಾವು ಅಡಚಣೆ ಮಾಡ್ಕೊಳ್ತೀವೋ, ಪ್ರೊಟೆಕ್ಟ್ ಮಾಡ್ಕೊಳ್ತೀವೋ, ಆತರ ನಮ್ಮ ಮನಸ್ಸಿಗೆ ತೊಂದರೆ ಆಗದೆ ಇರೋ ಹಾಗೆ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ತೀವಿ. ಅದನ್ನ ಈಗ ಡಿಫೆನ್ಸ್ ಮಾಡ್ಕೊಳ್ತೀವಿ. ನಮ್ಮ ಮನಸ್ಸಿಗೆ ನೋವಾಗದೇ ಇರೋ ರೀತಿ ಡಿಫೆನ್ಸ್ ಮಾಡ್ಕೊಳ್ತೀವಿ. ಈಗ ನಾನಾಗ್ಲೇ ಹೇಳಿದೆ, ಈಗ ನಮಗೆ ಯಾವಾಗ ನಮಗೆ ಯಾರಿಗೋ ಒಬ್ರಿಗೆ ಬೈಬೇಕು ಅಥವಾ ಅದ್ರ ಸೇಡ್ ತೀರ್ಸ್ಕೋಬೇಕು ಆಗೋದಿಲ್ಲ, ಆ ತರ ತೀರ್ಸ್ಕೊಳಕ್ ಹೋಯ್ತಂದ್ರೆ ನಮ್ಗೆ ತೊಂದರೆ ಆಗುತ್ತೆ. ಕಡಿಮೆ ತೊಂದರೆ ಆಗೋದ್ರ ಕಡೆ ನಮ್ಮ ಕೋಪನ ತೀರ್ಸ್ಕೊಳ್ತೀವಿ. ಆಗ್ಲೇ ನಾನು ಹೇಳಿದಾಗ ಅತ್ತೆ ಮೇಲಿನ ಕೋಪ ಕೊತ್ತಿ ಮೇಲೆ. ಉದಾಹರಣೆಗೆ ಯಾರಿಗೊಬ್ಬ ಕ್ಲರ್ಕ್ ಇರ್ತಾನೆ, ಅವನು ಬಾಸ್ ಮೇಲೆ ಕೋಪ ಬಂದಿರುತ್ತೆ, ಬಾಸ್ ಮೇಲೆ ಅದನ್ನ ತೀರ್ಸ್ಕೊಳಕ್ಕಾಗಲ್ಲ, ತೀರ್ಸ್ಕೊಂಡೆ ಕೆಲ್ಸಕ್ಕೆ ತೆಗ್ದಾಗ್ತಾರೆ. ಮನೆಗೆ ಬಂದು ಹೆಂಡತಿ ಮೇಲೆ, ಮಕ್ಕಳ ಮೇಲೆ, ಅಥವಾ ಡೋರ್ ಮೇಲೆ ಅಥವಾ ಬ್ಯಾಗ್ ಮೇಲೆ ಎಸೆಯೋದು, ಈ ತರ ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಅದನ್ನ ಅಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡಿರೋದನ್ನ ನೋಡ್ಬೋದು. ಹಾಗೇನೆ ಮುಚ್ಚಿದ ಬಾಗಿಲು ಅಂತ ಒಂದು ಕಾದಂಬರಿ, ಅದು ಫಿಲಂ ಆಗಿಲ್ಲ. ಅದು ಕೂಡ ಮುಚ್ಚಿದ ಬಾಗಿಲು ಕಾದಂಬರಿಲಿ ಪರ್ಟಿಕ್ಯುಲರ್ ಆಗಿ ಒಬ್ಬ ಮನೋವಿಜ್ಞಾನಿ ಬಳಿ ಬರುವಂತಹ ಕ್ಲೈಂಟ್ಸ್ ಯಾರಿರ್ತಾರೆ, ಅವ್ರನ್ನ ನಾವು ಪೇಷಂಟ್ಸ್ ಅಂತ ಕರೆಯಲ್ಲ, ಆಕ್ಚುಲಿ ಕ್ಲೈಂಟ್ಸ್ ಯಾರಿರ್ತಾರೆ, ಅವರ ದೃಷ್ಟಿಕೋನದಲ್ಲಿ ಹೇಗೆ ಹೇಗೆ ಏನೇನು ಸಮಸ್ಯೆಗಳು ಕಾಣಿಸ್ಕೊಡುತ್ತೆ ಅಂತ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ ತ್ರಿವೇಣಿ ಅವರು. ಹಾಗೆ ನಾವು ಬೆಳ್ಳಿ ಮೋಡ ಅಂತ ಫಿಲಂ ನೋಡಿರ್ತೀರಾ, ಅವನೊಬ್ಬ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಹೊಂದಿರೋ ಅಂತ ಒಬ್ಬ ವ್ಯಕ್ತಿ, ಯಾರು ಕಲ್ಯಾಣ್ ಕುಮಾರ್ ಅನ್ಸುತ್ತೆ, ಫಿಲಂ ಮರ್ತೋಗಿದೆ ನನಗೆ. ಕಲ್ಯಾಣ್ ಕುಮಾರ್ ಕಲ್ಪನಾ, ರಾಜ್ಕುಮಾರ್ ಅಲ್ಲ, ಅವನು ಅದರಿಂದ ಹೊರಗೆ ಬರಕ್ಕಾಗದೆ ಬೇರೆ ರೀತಿ ಅವನ ವರ್ತನೆ ತೋರಿಸ್ಕೊಳ್ತಾ ಹೋಗುತ್ತೆ. ಅದರಲ್ಲಿ ಅದನ್ನ ಅವರು ಮೆನ್ಷನ್ ಮಾಡಿದ್ದಾರೆ. ಹಾಗೇನೆ ಹಣ್ಣೆಲೆ ಚಿಗುರಿದಾಗ ಅಂತ ಒಂದು ಕಾದಂಬರಿ ಇದೆ, ಅದರಲ್ಲೂ ಕೂಡ ಒಂದು ಸಂಬಂಧ, ಒಂದು ಹಣ್ಣೆಲೆ ಚಿಗುರಿದಾಗ ಫಿಲಂ ಆಗಿದೆ ಮೇಡಮ್. ಅದು ಒಂದು ಕುಟುಂಬದಲ್ಲಿನ ಒಬ್ಬರಿಗೊಬ್ಬರಿಗೆ ಸಂಬಂಧ ಯಾವ ರೀತಿ ಇರುತ್ತೆ ಅಂತ ಮೆನ್ಷನ್ ಮಾಡ್ತಾ ಹೋಗಿದ್ದಾರೆ. ಹಾಗೇನೆ ಯಾಕೆ ಅವರು ತ್ರಿವೇಣಿ ಅವರು ಪರ್ಟಿಕ್ಯುಲರ್ ಆಗಿ ಸೈಕಾಲಜಿಕಲ್ ಬೇಸಿಸ್ ಕಾದಂಬರಿಗಳನ್ನೇ ಬರೆದ್ರು ಅಂತ ಹೇಳಿದ್ರೆ, ಅವರು BA ಸೈಕಾಲಜಿ ಗೋಲ್ಡ್ ಮೆಡಲಿಸ್ಟ್. ಅದಕ್ಕೋಸ್ಕರ ಅವರು ಮನೋವೈಜ್ಞಾನಿಕ ಕಾದಂಬರಿಗಳನ್ನ ಬರೆಯಕ್ಕೆ ಶುರು ಮಾಡ್ತಾರೆ. ಆಮೇಲೆ ಅವರು ಕರ್ನಾಟಕದಲ್ಲಿ ಮೊದಲ ಮಹಿಳೆಯರಿಗೇನಾದ್ರು ಮಾನಸಿಕ ಸಮಸ್ಯೆಗಳು ಕಾಣಿಸ್ಕೊಳ್ತು ಅಂತ ಹೇಳಿದ್ರೆ ಅವರು ಮನೋವೈದ್ಯರನ್ನ ಭೇಟಿ ಮಾಡಿ ವಾಸಿ ಮಾಡ್ಕೊಳ್ಬೇಕು ಅಂತ ಹೇಳಿದವರು ಫಸ್ಟ್ ಇವರೇನೆ, ತ್ರಿವೇಣಿ ಅವರು. ಹಾಗಾಗಿ ಅಷ್ಟೇ. ಆಮೇಲೆ ನಾವು ಇನ್ನೊಂದು ಏನಂತ ಹೇಳಿದ್ರೆ, ಸತ್ಯಕಾಮ ಅಂತ ಮಕಾರಗಳ ನಡುವೆ ಅಂದ್ಬಿಟ್ಟು ಒಂದು ಕಾದಂಬರಿ ಬರೆದಿದ್ದಾರೆ, ಅವರ ಜೀವನ ಅನುಭವಗಳು. ಅದು ತುಂಬಾ ಚೆನ್ನಾಗಿದೆ. ಅದರಲ್ಲಿ ನಮಗೆ ಅತೀಂದ್ರಿಯ ಅಗೋರಿಗಳ ಬಗ್ಗೆ ಬರೆದಿದ್ದಾರೆ ಅನ್ಸುತ್ತೆ ಹೆಚ್ಚಿನ ಅಂಶದಲ್ಲಿ. ಅಗೋರಿಗಳು, ಮಕಾರಗಳು, ಮಾಂಸ, ಮದ್ಯ ಈ ತರ ಬರುತ್ತೆ. ಅದನ್ನೆಲ್ಲ ಅದ್ರ ಬಗ್ಗೆ, ಅದನ್ನ ಅಗೋರಿಗಳು ಯಾವ ತರ ಇರ್ತಾರೆ ಅಂತ ಬರ್ದಿದ್ದಾರೆ. ಅವರಿಗೆ ಕೆಲವು ನಿಗೂಢ ಅನುಭವಗಳಾಗುತ್ತೆ. ಮುಖಜೇಕನಸುಗಳು ಓದಿರ್ತೀರಾ, ಅದರಲ್ಲಿ ಒಂದು ಅಜ್ಜಿದು ಒಂದು ಪವರ್ ಇರುತ್ತೆ. ಯಾವ್ದಾದ್ರು ಒಂದು ವಸ್ತುನ ಇಟ್ಕೊಂಡ್ರೆ ಆ ವಸ್ತುನ ಹಿನ್ನೆಲೆ ಬಗ್ಗೆ, ಆ ವ್ಯಕ್ತಿ ಬಗ್ಗೆ ಆಕೆ ಹೇಳ್ತಾ ಹೋಗ್ತಾಳೆ. ಎಕ್ಸ್ಟ್ರಾ ಸೆನ್ಸರಿ ಪರ್ಸೆಪ್ಷನ್ ಅಂತ ಕರಿತೀವಿ. ಅಲ್ಲಿ ನಮ್ಮ ಶಿವರಾಮ್ ಕಾರಂತರು ಅದನ್ನ ಉಪಯೋಗಿಸ್ಕೊಂಡಿದ್ದಾರೆ. ಅದು ಕೆಲವರಿಗೆ ಅನುಭವ ಆಗಿರುತ್ತೆ, ಕೆಲವರೆಲ್ಲ ಫಾರಿನ್ ನಲ್ಲಿ ಇದ್ರು ಅಂತಾನು ನನಗೆ ತಿಳಿದು ಬಂದಿದೆ. ಅದರ ಒಂದು ಸ್ಥಳಕ್ಕೆ ಹೋದಾಗ ಆ ಸ್ಥಳದ ಹಿನ್ನೆಲೆ, ಅಲ್ಲಿ ಏನೇನು ನಡೆದಿದೆ ಘಟನೆ, ಅದೆಲ್ಲ ಅವ್ರಿಗೆ ಮನಸ್ಸಿಗೆ ಬರ್ತಾ ಇರುತ್ತೆ. ಅದಕ್ಕೆ ಮನೋವಿಜ್ಞಾನದಲ್ಲಿ ಒಂದು ವಿಭಾಗ ಇದೆ, ಪ್ಯಾರಾಸೈಕಾಲಜಿ ಅಂತ ಇದೆ. ಅಂದ್ರೆ ಅತೀಂದ್ರಿಯ ಮನೋವಿಜ್ಞಾನ ಅಂತ. ಅದು ನಿಮಾನ್ಸ್ ಅಲ್ಲಿ ಒಂದು ಬ್ರಾಂಚ್ ಇದೆ. ಅಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇಂದ್ರಿಯಗಳಿಗೆ ನಿಲುಕದ ಘಟನೆಗಳನ್ನ ಅಧ್ಯಯನ ಮಾಡ್ತಾರೆ ಅಷ್ಟೇ.
ನಮ್ಗೆ ಹೆಂಗ್ ಸೆನ್ಸ್ ಆಗುತ್ತೆ? ಹೌ ಮೆನಿ ಸೆನ್ಸ್ ಆರ್ಗನ್ಸ್ ವಿ ಹ್ಯಾವ್? ಆಕ್ಚುಲಿ ನಮ್ಗೆ ಪಂಚೇಂದ್ರಿಯಗಳು ಅಂತ ಹೇಳ್ಬಿಟ್ಟಿದ್ದಾರೆ. ಆಕ್ಚುಲಿ ನಾವು 8 ಇಂದ್ರಿಯಗಳಿದೆ ನಮ್ಗೆ. ಐದು ಗೊತ್ತಾಗಿದೆ ನಿಮ್ಗೆ. 6ನೇದು ಏನಪ್ಪಾ ಅಂತ ಹೇಳಿದ್ರೆ ನಾವು ಪ್ರೆಸ್ ಮಾಡ್ತೀವಿ ಮಸಲ್ಸ್ ನ, ಅವಾಗ ನಮ್ಗೆ ಫೀಲ್ ಆಗುತ್ತೆ. ಒಂದು ಲೆವೆಲ್ ತನಕ ಬೆಂಡ್ ಆಗ್ತೀವಿ, ಮತ್ತೆ ನಮ್ಗೆ ಎಚ್ಚರ ಆಗುತ್ತೆ. ಅದೊಂದು ಸೆನ್ಸ್. ಒಟ್ಟು 8 ಸೆನ್ಸ್ ಆರ್ಗನ್ಸ್ ನಮ್ಗಿದೆ. ನೀವು ಅನುಭವ ಆಗಿರುತ್ತೆ, ನೀವು ಬಸ್ನಲ್ಲಿ ಟ್ರೈನಲ್ಲಿ ಹೋಗ್ಬೇಕಾದ್ರೆ ತಪ್ಪಿಸ್ತೀವಿ, ಒಂದು ಲೆವೆಲ್ ತನಕ ಬೆಂಡ್ ಆಗ್ತೀವಿ, ಇನ್ನೇನ್ ಬಿದೋಗ್ತೀವಿ ಅಂತ ಎಚ್ಚರ ಮಾಡುತ್ತೆ ನೋಡಿ. ಅದೊಂದು ಸೆನ್ಸ್. ಅದು ಕಿವಿಯಲ್ಲಿ ಒಂದು ಓದಿರ್ತಿರಲ್ಲ, ಕಿವಿಯಲ್ಲಿ ಒಂದು ಲಿಕ್ವಿಡ್ ಇದೆ, ಅದು ಬ್ಯಾಲೆನ್ಸ್ ಮಾಡ್ತಾ ಇರುತ್ತೆ. ವೆರಿ ಸಿಂಪಲ್. ನೀವು ಹಗ್ಗದ ಮೇಲೆ ಕಾಂಪೌಂಡ್ ಮೇಲೆ ನಡೆಯುವಾಗ ನಾವು ಬಿದೋಗ್ತೀವಿ ಅಂತ ಗೊತ್ತಾಗ್ತಾ ಬ್ಯಾಲೆನ್ಸ್ ಮಾಡ್ಕೋತೀವಲ್ಲ, ಆ ರೀತಿ ಬ್ಯಾಲೆನ್ಸ್ ಮಾಡುವಂತದ್ದು ಅದೊಂದು ಸೆನ್ಸ್. ಒಟ್ಟು 8 ಸೆನ್ಸ್ ಆರ್ಗನ್ಸ್ ಇದೆ. ನಾವು ಸಾಮಾನ್ಯವಾಗಿ ವಿಷಯಗಳನ್ನ, ಪ್ರಪಂಚದ ಜ್ಞಾನವನ್ನ ಈ ಸೆನ್ಸಾರ್ಗಳ ಆರ್ಗನ್ಸ್ ಮೂಲಕ ಪಡ್ಕೊಳ್ತೀವಿ. ಅದು ಇದ್ಯಾವುದೂ ಇಲ್ಲದೇನೆ ನಮ್ಗೆ ಜ್ಞಾನ ಬರ್ತಾ ಇರುತ್ತೆ. ಅದನ್ನು ಎಕ್ಸ್ಟ್ರಾ ಸೆನ್ಸರಿ ಪರ್ಸೆಪ್ಷನ್ ಅಂತ ಕರಿತೀವಿ. ಅದಕ್ಕೆ ಒಂದು ಸಿಂಪಲ್ ಎಕ್ಸಾಂಪಲ್ ಟೆಲಿಪತಿ ಅಂತ ಕರಿತೀವಿ. ಹಿಂದಿನ ಕಾಲದಲ್ಲಿ, ಈಗಲೂ ಕೆಲಸ ಎಲ್ಲ ನಡೀತಿರುತ್ತೆ, ನಿಮ್ಗೆ ಗೊತ್ತಾಗುತ್ತೆ. ಹಿಂದಿನ ಕಾಲದಲ್ಲಿ ಯಾವುದೇ ಕಮ್ಯುನಿಕೇಶನ್ ಇರಲಿಲ್ಲ. ಒಬ್ಬೊಬ್ರು ಋಷಿಮುನಿಗಳು ಇನ್ನೊಬ್ರು ಋಷಿಮುನಿಗಳಿಗೆ ಹೇಗೆ ಮೆಸೇಜ್ ತಲುಪಿಸ್ತಾ ಇದ್ರು? ಟೆಲಿಪತಿ ಮೂಲಕ ಅಂತ ಹೇಳಿದ್ರೆ, ಇವ್ರು ಇಲ್ಲಿ ಕೂತ್ಕೊಂಡು ಏನೋ ಒಂದು ಮೆಸೇಜ್ ನ ಕಳಿಸ್ತಾ ಇದ್ರು, ಅವರೆಲ್ಲ ಅದನ್ನ ರಿಸೀವ್ ಮಾಡ್ಕೊತಾ ಇದ್ರು. ಅದೆಲ್ಲ ನಿಜ ಆಗಿದೆ. ಈಗಲೂ ಅದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ. ಎಕ್ಸ್ಪೆರಿಮೆಂಟ್ ಅಲ್ಲಿ ಎಲ್ಲ ಪ್ರೂವ್ ಆಗಿದೆ ಅದು. ಕೆಲವು ಕಾರ್ಡ್ಸ್ ಬರುತ್ತೆ, ESP ಕಾರ್ಡ್ಸ್ ಅಂತ ಗೊತ್ತಿದೆ ಅನ್ಸುತ್ತೆ ನಿಮ್ಗೆ. X+0 ಜಿಗ್ಜಾಗ್ ಎಲ್ಲ ಇರುತ್ತೆ. ಅದನ್ನ ಒಂದು ರೂಮ್ ನಲ್ಲಿ ಒಬ್ರಿಗೆ ನೋಡ್ತಾ ಕೂತ್ಕೊಂಡಿರ್ತಾರೆ, ಇನ್ನೊಬ್ರು ಇನ್ನೊಂದು ರೂಮ್ ಅಲ್ಲಿ ನೋಡ್ತಾ ಕೂತ್ಕೊಂಡಿರ್ತಾರೆ. ಒಬ್ರಿಗೊಬ್ರಿಗೆ ಕಾಂಟ್ಯಾಕ್ಟ್ ಇರಲ್ಲ, ಬಟ್ ಯಾವ ಕಾರ್ಡ್ ನೋಡ್ತಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಅಂದ್ರೆ ಈ ಮೆಸೇಜ್ ನ ಸಿಗ್ನಲ್ ಪಾಸ್ ಮಾಡ್ತಾರೆ, ಅವ್ರು ಅದನ್ನ ರಿಸೀವ್ ಮಾಡ್ಕೊತಾರೆ. ಅಂದ್ರೆ ಅವರ ವೇವ್ ಲೆಂತ್ ಒಂದೇ ಆಗಿರ್ಬೇಕು, ಅವಾಗ ಆಗುತ್ತೆ. ಕೆಲವು ಸಲ ನಿಮ್ಗೂ ಅನುಭವ ಆಗಿರ್ತೀವಿ, ಎಲ್ಲ ಕಾಮನ್. ಎಲ್ಲಾರ್ಗು ಏನೋ ಆಯ್ತು ಅಂತ ನಿಮಗೆ ಕೆಲವು ಸಲ ಇಂಟ್ಯೂಷನ್ ಬರುತ್ತೆ. ಏನಾದ್ರೂ ಅಪಘಾತ ಆದಾಗ ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಅದೆಲ್ಲ ನಿಜ ಆಗಿದೆ, ಅದಾದು ಸುಳ್ಳಲ್ಲ. ಬಟ್ ಏನಂತ ಹೇಳಿದ್ರೆ, ಮನೋವಿಜ್ಞಾನದಲ್ಲಿ ಅದ್ರ ಬಗ್ಗೆ ಎಲ್ಲ ಅಧ್ಯಯನ ಮಾಡ್ತಾ ಇದ್ದಾರೆ. ಪ್ಯಾರಾಸೈಕಾಲಜಿ ಅಂಡರ್ಲಿ ಅತೀಂದ್ರಿಯ ಮನೋವಿಜ್ಞಾನ ಬಗ್ಗೆ ಸ್ಟಡಿ ಮಾಡ್ತಿದ್ದಾರೆ. ಆದ್ರೆ ಎಲ್ಲೂ ಪರ್ಟಿಕ್ಯುಲರ್ ಆಗಿ ಪ್ರೂವ್ ಮಾಡಕ್ ಆಗ್ತಾ ಇಲ್ಲ. ಯಾಕೆಂದ್ರೆ ಇವೆಲ್ಲ ವೈಯಕ್ತಿಕ ಅನುಭವಗಳು. ಈಗ ನಂಗೆ ದೆವ್ವ ಕಾಣಿಸ್ತಂದ್ರೆ ಎಲ್ಲರಿಗೂ ಕಾಣಿಸ್ಬೇಕಾಗಿಲ್ಲ, ನಾನು ಹೆಂಗ್ ಪ್ರೂವ್ ಮಾಡ್ಲಿ? ಹಾಗೆ ಈಗ ನಿಮ್ಗೆ ಬೇರೆ ಅನುಭವ ಆಗಿರುತ್ತೆ, ನಂಗೆ ಬೇರೆ ಅನುಭವ ಆಗಿರುತ್ತೆ. ಫಿಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಅಂತ ಯಾವುದೂ ಇಲ್ಲ ನಮ್ಗೆ. ಉದಾಹರಣೆಗೆ ಜ್ವರ ಬಂದಿದೆ ಅಂತ ಹೇಳಿದ್ರೆ ಥರ್ಮೋಮೀಟರ್ ನೋಡ್ತೀವಿ, BP ಚೆಕ್ ಮಾಡ್ತೀವಿ, ಇದರಿಂದ ನಮ್ಗೆ ಮೆಜರ್ಮೆಂಟ್ ಗೊತ್ತಾಗುತ್ತೆ. ಬಟ್ ಮಾನಸಿಕ ಅನುಭವಗಳನ್ನ ಮೆಜರ್ ಮಾಡೋದಕ್ಕೆ ನಮ್ಗೆ ಯಾವ್ದು ಇನ್ಸ್ಟ್ರೂಮೆಂಟ್ ಇಲ್ಲದೆ ಇರೋದ್ರಿಂದ ಆ ಸ್ಟಡೀಸ್ ಇನ್ನೂ ನಡೀತಾ ಇದೆ. ಆಮೇಲೆ ರೀಬರ್ತ್ ಬಗ್ಗೆ ಕೇಳಿರ್ತೀರಾ, ಪುನರ್ಜನ್ಮದ ಬಗ್ಗೆ. ಅದ್ರ ಬಗ್ಗೆ ಸ್ಟಡಿ ಮಾಡಿದ್ದಾರೆ. ಕೆಲವು ಕಡೆ ಎಲ್ಲ ನಿಜ ಆಗಿದೆ, ಕೆಲವು ಸುಳ್ಳು ಅಂತ ಹೇಳ್ತಿದ್ದಾರೆ. ಅದನ್ನೆಲ್ಲ ಪ್ರೂವ್ ಮಾಡಕ್ ಆಗ್ತಿಲ್ಲ. ಪ್ರೂವ್ ಮಾಡಕ್ ಏನಕ್ಕೆ ಆಗ್ತಿಲ್ಲ ಅಂತ ಹೇಳಿದ್ರೆ ನಮ್ಮ ಹತ್ರ ಏನು ಇನ್ಸ್ಟ್ರೂಮೆಂಟ್ಸ್ ಇಲ್ಲ, ನಮ್ಮ ಹತ್ರ ಯಾವುದೇ ರೀತಿಯ ಟೆಸ್ಟ್ ಮಾಡೋದಕ್ಕೆ ಆಪರೇಟರ್ಸ್ ಇಲ್ಲದೆ ಇರೋ ಕಾರಣದಿಂದ ಈ ತರ ಸಮಸ್ಯೆಗಳಿದೆ ಅಷ್ಟೇ. ಓಕೆ, ಈಗ ಯೋಗಿ ಆತ್ಮಕತೆ ಅಂತ ಕೇಳಿರ್ತೀರಾ, ಆಟೋಬಯೋಗ್ರಫಿ ಆಫ್ ಯೋಗಿ. ಬಾಬಾಜಿ, ರಜನಿಕಾಂತ್ ಹಿಮಾಲಯ ಪರ್ವತಕ್ಕೆ ಹೋಗಿ ಅಲ್ಲಿ ಒಂದ್ ಕಡೆ ಹೋಗಿ ಬರ್ತಾರೆ. ಅಲ್ಲಿ ಬಾಬಾಜಿ ಅಂತ ಈಗಲೂ ಇದ್ದಾರೆ ಅಂತ, ಸಾವಿರಾರು ವರ್ಷದಿಂದ ಈಗಲೂ ಇದ್ದಾರೆ, ಯಾರಿಗೂ ಕಾಣಿಸ್ಕೊಳ್ಳಲ್ಲ ಅಂತ. ಅವರ ನೇರ ಶಿಷ್ಯರು ಒಬ್ರು ಯೋಗಿ. ಅವರು ತಮ್ಮ ಆತ್ಮಕಥೆಯಲ್ಲಿ ಸಬ್ ಕಾನ್ಶಿಯಸ್ ಮೈಂಡ್, ಸೈಕಾಲಜಿ, ಅನ್ಕಾನ್ಶಿಯಸ್ ಮೈಂಡ್ ಬಗ್ಗೆ ಎಲ್ಲ ಮೆನ್ಷನ್ ಮಾಡಿದ್ದಾರೆ. ಅದನ್ನ ಒಂದ್ಸಲ ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಈಗ ಪ್ರೆಸೆಂಟ್ ಟ್ರೆಂಡ್ ಅಲ್ಲಿ ಇರುವಂತದ್ದು ಅಫರ್ಮೇಷನ್, ಲಾ ಆಫ್ ಅಟ್ರಾಕ್ಷನ್ ಅಂತ. ಎಷ್ಟು ಪವರ್ಫುಲ್ ಅಂತ ಹೇಳಿದ್ರೆ, ನೀವು ಏನ್ ಅನ್ಕೊಳ್ತೀರೋ ಅದು ಆಗ್ತಾ ಹೋಗುತ್ತೆ. ಯೂನಿವರ್ಸ್ಗೆ ನಾವು ಏನ್ ಕೇಳ್ಕೊತೀವೋ ಅದು ಆಗ್ತಾ ಹೋಗುತ್ತೆ. ಅದು ಈಗ ಜಾಸ್ತಿ ಆಗ್ತಾ ಹೋಗಿದೆ. ನಾನು ನಾಗೇಂದ್ರಜಿ ಇದ್ದಾಗ ಅದನ್ನೇ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಇವಾಗ ನಾವು ಇಲ್ಲಿಗೆ ಹಾಗೆ ಬಂದಿದ್ದು ಅನ್ಕೊಂಡ್ರು ನಾವು ಬಂದ್ವಿ. ಅಂದ್ರೆ ಅಷ್ಟು ಪವರ್ಫುಲ್ ಮೈಂಡ್. ಎಷ್ಟು ವೀಕ್ ಇದೆಯೋ ಅಷ್ಟೇ ಪವರ್ಫುಲ್. ಅದನ್ನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೋಬೇಕಷ್ಟೇ. ನಾವ್ ಏನ್ ಫೀಡ್ ಮಾಡ್ತೀವಿ ಅದಾಗ್ತಾ ಹೋಗುತ್ತೆ. ಅದಕ್ಕೆ ಯಾವಾಗಲೂ ನಾನು ಹೇಳ್ತಿರ್ತೀನಿ ನಮ್ಮ ಸ್ಟೂಡೆಂಟ್ಸ್ಗಾಗ್ಲಿ, ನಮ್ಮ ಸೆಂಟ್ರಲ್ಲಿ ಪೇಷಂಟ್ಸ್ಗಾಗ್ಲಿ, ಯಾವಾಗಲೂ ಒಳ್ಳೇದನ್ನೇ ಯೋಚನೆ ಮಾಡಿ, ಪಾಸಿಟಿವ್ ಆಗಿರಿ. ಒಳ್ಳೇದು ಯೋಚನೆ ಮಾಡಿದ್ರೆ ಒಳ್ಳೇದಾಗುತ್ತೆ, ಕೆಟ್ಟದ್ದು ಯೋಚನೆ ಮಾಡಿದ್ರೆ ಕೆಟ್ಟಾಗ್ತಾ ಹೋಗುತ್ತೆ. ಓಕೆ, ಇದ್ರ ಜೊತೆಗೆ ಪಣಿಯಮ್ಮ, ಇಂದ್ರ ಅವ್ರದ್ದು ಪಣಿಯಮ್ಮ ಮತ್ತೆ ಗೆಜ್ಜೆ ಪೂಜೆ ಇದೆಲ್ಲ ಆ ಕಾದಂಬರಿಗಳಲ್ಲಿ ನಮ್ಗೆ ಎಲ್ಲೂ ಕೂಡ ನೇರವಾಗಿ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಿಲ್ಲ. ಆದರೆ ಆ ಕ್ಯಾರೆಕ್ಟರ್ ವ್ಯಕ್ತಿತ್ವ ಇದೆಯಲ್ಲ, ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ಬೇಕಾದಂತದ್ದು. ಉದಾಹರಣೆಗೆ ಆಗ್ಲೇ ನಾನು ಹೇಳಿದೆ, ಗೆಜ್ಜೆ ಪೂಜೆಯಲ್ಲಿ ಆಕೆನ ಇದು ಬಿಡೋದಿಕ್ಕೆ ಎಷ್ಟು ಕಷ್ಟ ಆಗುತ್ತೆ, ಆಕೆಯ ಮನಸ್ಥಿತಿ ಹೇಗಿರುತ್ತೆ ಅಂತ. ಆಮೇಲೆ ಪಣಿಯಮ್ಮ ಒಬ್ಬ ಚಿಕ್ಕ ವಿಧವೆ, ಅವಳ ಮನಸ್ಥಿತಿ ಹೇಗಿದೆ ಅಂತ ನಮ್ಗೆ ಅಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಎಸ್, ಮತ್ತೆ ಶಿವಮೊಗ್ಗದಲ್ಲಿ ಡಾಕ್ಟರ್ ಅಶೋಕ್ ಪೈ ಕೇಳಿರ್ತೀರಾ, ಈಗಿಲ್ಲ ಅವರು ಹೋಗ್ಬಿಟ್ರು. ಅವ್ರದ್ದು ಪೂರ್ಣವಾಗಿ ಸೈಕಾಲಜಿಕಲ್ ನಾವೆಲ್ಸ್ ಗಳೇ ಬಂದಿರೋದು. ಅದರ ಆಧಾರದ ಮೇಲೆ ಗಿರೀಶ್ ಕಾರ್ನಾಡ್, ಸುರೇಶ್ ಶಬ್ಲಿಕರು ಕೆಲವು ಫಿಲಂಗಳನ್ನ ಮಾಡಿದ್ದಾರೆ. ಆಘಾತ ಅಂದ್ಬಿಟ್ಟು ಒಂದು ಶ್ರುತಿ ಫಿಲಂ, ಅದು
ಆಕೆ ಮಧ್ಯರಾತ್ರಿ ಎದ್ದು ಹೋಗಿ ಕಿಚನ್ ಅಲ್ಲಿ ಇದ್ದಂತ ಚಾಕು ಚೂರಿ ತಗೊಂಡೋಗಿ ಹಿತ್ಲಿಗೆ ಹಾಕ್ಬಿಟ್ಟು ಬಂದ್ಬಿಡ್ತಿರ್ತಾಳೆ. ಯಾಕೆ ಅಂತ ಹೇಳಿದ್ರೆ ಆಕ್ಚುಲಿ ಮಗುನ ಸಾಯಿಸ್ಬಿಟ್ಟಿರ್ತಾಳೆ ಅವಳು. ಅದಕ್ಕೆ ಒಂದು ಬ್ಯಾಕ್ ಗ್ರೌಂಡ್ ಇದೆ. ತಾನು ಹೆಣ್ಣಾಗಿ ಹುಟ್ಟಿದ್ಮೇಲೆ ಎಷ್ಟು ಕಷ್ಟಗಳಾಯ್ತು, ಆ ಕಷ್ಟಗಳು ತನ್ನ ಹುಟ್ಟಿದ ಹೆಣ್ಣು ಮಗು ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅವಳು ಆ ರೀತಿ ನಡ್ಕೋತಿರ್ತಾಳೆ. ಅದಕ್ಕೆ ಅಲ್ಲಿ ಎರಡೂ ತಂದ್ಬಿಟ್ಟಿರ್ತಾರೆ. ಸೋಮ್ನಾಂಬಿಲಿಸಮ್, ಮಧ್ಯರಾತ್ರಿ ಎದ್ದು ಹೋಗ್ಬಿಟ್ಟು ಆ ಕೆಲಸ ಮಾಡ್ಬಿಟ್ಟು ಬರ್ತಿರ್ತಾಳೆ, ಬಟ್ ಅವಳು ಗೊತ್ತಾಗ್ತಿರಲ್ಲ. ನಿದ್ರಾ ಸಂಚಾರ ಅಂತ ಕರಿತೀವಿ. ಆ ಟೈಮ್ನಲ್ಲಿ ಹೇಗ್ ಬೇಕೋ ಆ ತರ ನಡ್ಕೋತಿರ್ತಾರೆ. ಅಂದ್ರೆ ಬೆಳಿಗ್ಗೆ ಎಚ್ಚರ ಆದಾಗ ತಾವ್ ಏನ್ ಮಾಡ್ಬೇಕು ಅಂತ ಅವ್ರಿಗೆ ಗೊತ್ತಿರೋದಿಲ್ಲ. ಈ ಒಂದು ಮನಸ್ಥಿತಿ ಇರುತ್ತೆ ಅವ್ರಿಗೆ. ಓಕೆ, ಅದೇ ತರ ಉಷಾ ಕಿರಣ ಅಂದ್ಬಿಟ್ಟು ತುಂಬಾ ಹಳೆ ಫಿಲಮ್, ಮಕ್ಕಳದು. ಈಗ ಎಷ್ಟು ಪ್ರಸ್ತುತ ಅಂತ ಹೇಳಿದ್ರೆ, ಈಗ ಒಂದು ಫೇಸ್ಬುಕ್ ನಲ್ಲಿ ಯಾರೋ ಹಾಕಿದ್ರು, 2000 ರೂಪೀಸ್ ಸಮ್ಮರ್ ಕ್ಯಾಂಪ್ ತಗೊಂಡಿದ್ದಾರೆ. ಅವ್ರ ಮಗು ಏನ್ ಕಲಿತು ಅಂದ್ರೆ ಕೌ ಡಂಗ್, ಅದದು ಸ್ಮೆಲ್ಲು, ಅದು ಡಿಸೈನು, ಅದು ಹೇಗೆ ಹುಲ್ ತಿನ್ನುತ್ತೆ, ಅದು ಹಾಲು ಹೇಗೆ ಕೊಡುತ್ತೆ ಅಂತೆಲ್ಲ ಹೇಳ್ಕೊಡ್ತಿದಾರಂತೆ. ಅದ್ರ ಬದಲು ಕರ್ಕೊಂಡೋಗಿ ಹಳ್ಳಿಲಿ ಬಿಟ್ಟಿದ್ರೆ ಆಗ್ತಿತ್ತಲ್ಲ ಅಲ್ವಾ? ಅಂದ್ರೆ ಮಕ್ಳಿಗೆ ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಕಟ್ಟುಪಾಡು ಮಾಡಿ ಒಂದು ಟೈಟ್ ಮಾಡಿ ಹೀಗೆ ಕಲಿಬೇಕು ಅಂತ ಬಿಡ್ತಿದ್ದಾರೆ. ಅದು ಪ್ರಾಬ್ಲಮ್ ಆಗ್ತಿದೆ. ಅದರಲ್ಲಿ ಉಷಾ ಕಿರಣ ಅನ್ನೋ ಫಿಲ್ಮ್ ಅಲ್ಲಿ ಆ ಮಕ್ಕಳು ಎಷ್ಟು ಕಷ್ಟ ಪಡ್ತಾರೆ ಅಂತ ಹೇಳಿದ್ರೆ, ಡೈಲಿ ರೊಟೀನು, ಆ ಟೈಮ್ ಹೇಳ್ಬೇಕು, ಆ ಟೈಮ್ ಸ್ಕೂಲ್ಗೆ ಹೋಗ್ಬೇಕು, ಮತ್ತೆ ಬರ್ಬೇಕು, ಹೀಗೆ ಓದ್ಕೋಬೇಕು ಅಂತ ಅವ್ರ ತಂದೆ ರಿಸ್ಟ್ರಿಕ್ಷನ್ಸ್ ಮಾಡ್ತಿರ್ತಾರೆ. ಅದಕ್ಕೋಸ್ಕರ ಒಂದ್ಸಲ ಹಳ್ಳಿಗೆ ಬರ್ತಾರೆ. ಹಳ್ಳಿಗೆ ಬಂದಾಗ ಅಲ್ಲಿ ವಾತಾವರಣಕ್ಕೆ ಹೊಂದ್ಕೊಂಡು ಇದಾಗುತ್ತೆ. ಕೆಲವು ಸಲ ಬೆಡ್ ವಿಟ್ಟಿಂಗ್ ಕಾಣಿಸ್ಕೊಂಡ್ಬಿಡುತ್ತೆ ಮಕ್ಕಳಲ್ಲಿ, ಪುಟ್ಟ ಮಕ್ಕಳಲ್ಲಿ. ತುಂಬಾ ಕಂಟಿನ್ಯೂ ಆಯ್ತು ಅಂತ ಹೇಳಿದ್ರೆ ಪ್ರಾಬ್ಲಮ್. ಸಾಮಾನ್ಯ ಅಂದ್ರೆ ಆ ಮನಸ್ಸಲ್ಲಿ ಹೇಳ್ಕೊಳಕ್ ಆಗದೆ ಇರುವಂತ ವಿಷಯನ ಬೇರೆ ಬೇರೆ ರೀತಿ ವ್ಯಕ್ತಪಡಿಸುವಾಗ ಆ ರೀತಿ ಕಾಣಿಸ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದೇ ಸಮಸ್ಯೆ ಇಲ್ಲ. ನನಗೆ ತುಂಬಾ ಇಷ್ಟವಾದ ಕಾದಂಬರಿಗಾರ ಅಂತ ಹೇಳಿದ್ರೆ ಎಂಡಮೂರಿ ವೀರೇಂದ್ರನಾಥ್. ಎಲ್ಲಾ ಕಾದಂಬರಿಗಳಲ್ಲೂ ಕೂಡ ಮನೋವೈಜ್ಞಾನಿಕ ಹಿನ್ನೆಲೆನೇ ಬರ್ದಿರ್ತಾರೆ. ಎಷ್ಟು ಪವರ್ಫುಲ್ ಅಂತ ಹೇಳಿದ್ರೆ, ಫಿಕ್ಷನ್ ನಾನ್ ಫಿಕ್ಷನ್ ಅಂತ ಗೊತ್ತಿದೆ ನಿಮ್ಗೆ, ವಿಜಯ್ ಕೈದು ಮೆಟ್ಟಿಲು, ಸಂಗಾತಿ ಅದೆಲ್ಲ ಬರ್ದಿದ್ದಾರೆ. ಅದಲ್ಲದೆ ಕಾದಂಬರಿಗೆ ಲೆವೆಲ್ ಅಲ್ಲಿ ಬರೋದಾದ್ರೆ, ಯಾವ್ದೋ ಒಂದು ವಿಷಯನ ಇಟ್ಕೊಂಡು, ಯಾವ್ದೋ ಒಂದು ಹಾವು ಇರ್ಬೋದು, ಮತ್ತೆ ಯಾವ್ದೋ ಒಂದು ಹಲ್ಲಿಗೆ ಸಂಬಂಧಪಟ್ಟ ಹಾಗೆ ವಿಷಯನ ಇಟ್ಕೊಂಡು ಅದ್ರ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿ ಅದನ್ನ ಒಂದು ಕಾದಂಬರಿ ರೂಪದಲ್ಲಿ ಹೊರಗೆ ತಂದಿರ್ತಾರೆ. ಅಂದ್ರೆ ಅವರು ಕೌನ್ಸಿಲಿಂಗ್ ಮಾಡ್ತಾರೆ. ಆಕ್ಚುಲಿ ಸೈಕಾಲಜಿ ಬೇಸಿಸ್ ಮೇಲೆ ಅವರು ಎಂಡಮೂರಿ ಕೌನ್ಸಿಲಿಂಗ್ ಮಾಡ್ತಿರ್ತಾರೆ. ಅವಾಗ ಬೆಂಗಳೂರಿಗೂ ಬರ್ತಿರ್ತಾರೆ ಅಂತ ಗೊತ್ತು. ಒಂದ್ಸಲ ಮೀಟ್ ಮಾಡ್ಬೇಕು ಅಂತ ಅನಿಸ್ತಾ ಇದೆ. ಆದ್ರೆ ಒಂದ್ಸಲ ಮೀಟ್ ಮಾಡ್ಬೇಕು. ರಂಗಿತರಂಗ ಅಂತ ಇಚ್ಛಿದೆ, ಅದು ಕಾದಂಬರಿ ಆಧಾರಿತ ಅಲ್ಲ. ಅದು ಆಕ್ಚುಲಿ ಫಿಲಂಗೋಸ್ಕರ ಅಂತಾನೆ ಬರ್ದಿರೋ ಅಂತ ಒಂದು ಕತೆ. ಅದರಲ್ಲಿ ಅವನು ಗರ್ಭಿಣಿ ಹೆಂಗಸನ್ನ ಸಾಯಿಸ್ತಾ ಬರ್ತಿರ್ತಾನೆ ಅನ್ಸುತ್ತೆ, ನೋಡಿರ್ತೀರಾ ನೀವು ರಂಗಿತರಂಗ ಅಂತ ಫಿಲಮು. ಏನಕ್ಕೆ ಹೇಳಿದೆ ಅಂತ ಹೇಳಿದ್ರೆ, ಮನೋವೈಜ್ಞಾನಿಕವಾಗಿ ಹೇಗೆ ಅದನ್ನ ಉಪಯೋಗಿಸ್ಕೊಂಡಿದ್ದಾರೆ, ಆ ಕಾನ್ಸೆಪ್ಟ್ಗಳನ್ನ ಹೇಗೆ ಉಪಯೋಗಿಸ್ಕೊಂಡಿದ್ದಾರೆ ಅಂತ ತಿಳಿಸ್ತಾ ಇದ್ದೀನಿ ಅಷ್ಟೇನೆ. ತುಳಸಿ ದಳ ಅಂತ ಎಂಡಮೂರಿ ಅವ್ರದ್ದು ನಿಮ್ಗೆ ಏನಾದ್ರು ಸಿಕ್ಕಿದ್ರೆ ಓದಿ. ಅದು ಈಗಲೂ ಕೂಡ ಅದು ಪ್ರಸ್ತುತ. ತುಳಸಿ ದಳ ಅಂದ್ಬಿಟ್ಟು ಒಂದು ಮಗು ಮೇಲೆ ವಾಮಾಚಾರ ಮಾಡ್ತಾರೆ, ಸೈಕಾಲಜಿಕಲ್ ಎಫೆಕ್ಟ್ ಆಗುತ್ತೆ. ಅವರು ಎಷ್ಟು ಒಂದು 50 ವರ್ಷದಿಂದನೇ ಅದನ್ನ ಬರೆದಿದ್ದಾರೆ. ಅದು ಫಿಲಮ್ ಆಗಿದೆ. ಅದು ಫಿಲಮ್ ಆಗಿದೆ. ಕಾದಂಬರಿ ತಾರಾ ಮತ್ತೆ ಬೇಬಿ ರೇಖಾ ಅನ್ಸುತ್ತೆ ಅವರು ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಅದರಲ್ಲಿ ನಮ್ಗೆ ಯಾವ ರೀತಿ ಕನ್ಫ್ಯೂಷನ್ ಆಗುತ್ತೆ, ಇಟ್ ಈಸ್ ಸೈನ್ಸ್ ಅಥವಾ ನಾನ್ ಸೈನ್ಸ್, ಅಥವಾ ಮಾಟ ಮಂತ್ರ ಮಾಡಿರೋದು ಅಥವಾ ಸೈಂಟಿಫಿಕ್ ಆಗಿ ಆಗ್ತಿದೆ ಅಂತ ನಮ್ಗೆ ಕೊನೆಗೂ ಗೊತ್ತಾಗೋದಿಲ್ಲ. ಆ ರೀತಿ ಅದನ್ನ ಚಿತ್ರಿಸಿದ್ದಾರೆ. ಅಲ್ಲಿ ಅವರು ಸೈಕಾಲಜಿಕಲ್ ಆಗಿ ಏನೇನು ಎಫೆಕ್ಟ್ ಆಗುತ್ತೆ, ಮನೋವೈಜ್ಞಾನಿಕವಾಗಿ ಆ ಕೈ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಯಾವ ತರ ಬೀರಬಹುದು. ಹಿಪ್ನಾಟಿಸಮ್ ಅಂತ ಕೇಳಿರ್ತೀರಾ, ಆ ಹಿಪ್ನಾಟಿಸಮ್ನೆಲ್ಲ ಇಲ್ಲಿ ಉಪಯೋಗಿಸ್ಕೊಂಡಿದ್ದಾರೆ. ಒಬ್ಬ ಬಂದವಳಿಗೆ ಹಿಪ್ನಾಟೈಸ್ ಮಾಡಿ ಆ ಮನಸ್ಸಿಂದ ಹೊರಗೆ ತೆಗೆಯೋದೆಲ್ಲ ಅಲ್ಲಿ ಉಪಯೋಗಿಸ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಕಾದಂಬರಿನ ಮೆನ್ಷನ್ ಮಾಡ್ತಾ ಇದ್ದೀನಿ ಅಷ್ಟೇ. ನನ್ನ ತಿಳುವಳಿಕೆ ಮಟ್ಟಕ್ಕೆ ಇಷ್ಟು ವಿಷಯಗಳನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೀನಿ. ನಮ್ದು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಅಂತ ಒಂದು RSS ವಿಂಗ್ ಇದೆ. ಅಲ್ಲಿ 4-5 ಪ್ರಕಾರಗಳಿದೆ. ಮಕ್ಕಳ ಪ್ರಕಾರ, ಮಹಿಳಾ ಪ್ರಕಾರ, ಯುವ ಪ್ರಕಾರ, ವಿದ್ಯಾರ್ಥಿ ಪ್ರಕಾರ, ಸಹಿತಂ ಮತ್ತೆ ಸ್ವಾಧ್ಯಾಯ ಅಂತ. ಅದರಲ್ಲಿ ನಿಮಗೆ ಯಾವುದಕ್ಕೆ ಅನುಕೂಲ ಆಗುತ್ತೋ ಅದಕ್ಕೆ ನೀವು ತೊಡಸ್ಕೊಡೋ ಅಂತ ಅವಕಾಶ ಇರೋದ್ರಿಂದ ದಯವಿಟ್ಟು ಅದನ್ನು ಉಪಯೋಗಿಸಿ. ಉದಾಹರಣೆಗೆ ಸ್ವಾಧ್ಯಾಯ ಅಂದಾಗ ಯಾವ್ದಾದ್ರು ಒಂದು ಸಣ್ಣ ಬುಕ್ ಕೃತಿನ ಓದ್ಕೊಂಡು ಬಂದು ಒಂದು ಕಡೆ ಸೇರಿ ಅದ್ರ ಬಗ್ಗೆ ಎಲ್ಲರೂ ಮಾತಾಡಂತದ್ದು ಅಷ್ಟೇ. ಅದು ಲಾಸ್ಟ್ ಟೈಮ್ ತುಂಬಾ ಚೆನ್ನಾಗಾಯ್ತು. ಬೆಳಗೆರೆ ಕೃಷ್ಣ ಶಾಸ್ತ್ರಿಗಳದ್ದು ಏಗ್ದಾಗೆಲ್ಲ ಐತೆ ಒಂದು ಬುಕ್ ಇದೆ, ಮುಕುಂದೂರ್ ಸ್ವಾಮಿಗಳ ಬಗ್ಗೆ ಬರ್ದಿರೋದು. ನಾವೇನ್ ಮಾಡಿದ್ವಿ, ಮುಕುಂದೂರ್ ಬೆಟ್ಟ ಅಂತ ಇದೆ, ಮಲ್ಲೇಶ್ವರ ಬೆಟ್ಟ, ಮಲ್ಲೇಶ್ವರ ದೇವಸ್ಥಾನ ಅಂತ, ಹಂಗ್ರಳ್ಳಿ ಹತ್ರ. ಅಲ್ಲೇ ಹೋಗಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ ಬಂದ್ವಿ. ಅಲ್ಲಿ ಬಂದವರೆಲ್ಲರೂ ಮತ್ತೆ ಸೇರೋಣ, ಯಾವಾಗ ಸೇರೋಣ ಅಂತ ಕೇಳ್ತಿದ್ದಾರೆ. ಅಷ್ಟು ಮಟ್ಟಿಗೆ ಎಫೆಕ್ಟಿವ್ ಆಗಿತ್ತದು. ಅದಕ್ಕೆ ನಾನು ಹೇಳಿರ್ತೀನಿ, ಅವ್ರು ಸಾಹಿತಿಗಳೇ ಪರಿಚಯ ಆಗ್ತಿರ್ತಾರೆ ಅಂತ. ಅದ್ರದ್ದು ಲೈವ್ ಎಕ್ಸಾಂಪಲ್ ನಾನು ಹೇಳ್ತಾ ಇದ್ದೀನಿ ಅಷ್ಟೇನೆ. ಓಕೆ, ತುಂಬಾ ಖುಷಿ ಆಯ್ತು.
ಇಷ್ಟು ಮಟ್ಟಿಗೆ ಸರದೈ ಸಾಹಿತ್ಯ ಬಳಗ ನಿಮ್ಮ 48 ಅನುಭವಗಳನ್ನ ಹೇಳಿ ಸರ್. ಸರ್ ಅದು ನಿಮ್ಮ ಮನೋವಿಜ್ಞಾನದಲ್ಲಿ ನೀವು ಚಿಕಿತ್ಸಕದಲ್ಲಿ ಹಾ. ಅನುಭವಗಳು ಹೇಗಿತ್ತು ಯಾವ್ದಾದ್ರು ಮರೆಯಲಾಗದ ಅನುಭವ? ತುಂಬಾ ಇದೆ. ಅವರು ತುಂಬಾ ಚೆನ್ನಾಗಿ ಬರೀತಾರೆ ನಿವಾಸ್ ಚಂದ್ರಶೇಖರ್ CR ಚಂದ್ರಶೇಖರ್ ಅದೇ ಅವ್ರು ಏನಕ್ಕೆ ಮೆನ್ಷನ್ ಮಾಡಿಲ್ಲ ಅಂದ್ರೆ ಕಾದಂಬರಿಗಳು ಬರ್ದಿಲ್ಲ, ಪರ್ಟಿಕ್ಯುಲರ್ ಆಗಿ ಮಕ್ಕಳ ಸಮಸ್ಯೆ, ನೆನಪಿನ ಬಗ್ಗೆ ಇದ್ರ ಬಗ್ಗೆನೇ ಬರ್ತಿದೆ. ಡೈರೆಕ್ಟರ್ ಸೈಕಾಲಜಿನೇ ಬರ್ಬಿಟ್ಟಿದ್ದಾರೆ ಡಾಕ್ಟರ್ CR ಚಂದ್ರಶೇಖರ್. ತುಂಬಾ 100 ಬುಕ್ ಬರ್ದಿದ್ದಾರೆ ಅವರು. ಸರ್ ಈಗ ನಾವು ನಾರ್ಮಲ್ ಮತ್ತೆ ಅಬ್ನಾರ್ಮಲ್ಗೆ ಕೆಲವು ಕ್ರಿಯೆಯಿಂದ ಕಂಡುಹಿಡಿಬಹುದು ಅಂತ ಹೇಳಿದ್ರಿ ನೀವು. ಅದಕ್ಕೆ ಕೌನ್ಸಿಲಿಂಗ್ ಕೊಟ್ಟು ಅವ್ರನ್ನ ನಾರ್ಮಲ್ಗೆ ಮಾಡಬಹುದಾ? 3 ತರ ಮನೋರೋಗಗಳು ಕಾಣಿಸ್ಕೊಳ್ತವೆ. ಓಕೆ ಸರ್. ಒಂದು ಸೈಕೋಟಿಕ್ ಅಂತ. ಓಕೆ ಸೈಕೋಟಿಕ್ ಅಂತ ಹೇಳಿದ್ರೆ ತುಂಬಾ ಸಿವಿಯರ್. ನೀವು ಶರಪಂಜರ ನಾನು ಮೆನ್ಷನ್ ಮಾಡಲಿಲ್ಲ ನಾನು. ಸರಿ. ಶರಪಂಜರ ಇಂದ್ರಾದವರು ಶರಪಂಜರ ಕಾದಂಬರಿ ನೋಡಿದಿರಲ್ಲ, ಅದು ಸ್ಕಿಜೋಫ್ರೇನಿಯಾ ಅಂತ ಅಕ್ಯೂಟ್ ಮೆಂಟಲ್ ಡಿಸಾರ್ಡರ್. ಇವರಿಗೆ ಕೌನ್ಸಿಲಿಂಗ್ ಪ್ರಯೋಜನಕ್ಕೆ ಬರಲ್ಲ. ಸರಿ. ಮೆಡಿಸಿನ್ ಬೇಕಲೇಬೇಕು, ಹಾಸ್ಪಿಟಲೈಸೇಷನ್ ಆಗ್ಲೇಬೇಕು, ಅದಕ್ಕೆ ಕೌನ್ಸಿಲಿಂಗ್ ಪ್ರಯೋಜನಕ್ಕೆ ಬರಲ್ಲ. ನ್ಯೂರೋಟಿಕ್ ಅಂತ ಇರುತ್ತೆ, ಅದು ಮೈಲ್ಡ್ ಮೆಂಟಲ್ ರಿಟಾರ್ಡೇಷನ್ ಅಂತ ಕರಿತೀವಿ. ಸ್ಕಿಜೋಫ್ರೇನಿಯಾದಲ್ಲಿ ಆಕೆ ಅಥವಾ ಯಾರು ರೋಗಿ ಇರ್ತಾರೆ ಅವ್ರಿಗೆ ತನ್ನ ರೋಗ ಇದೆ ಅಂತ ಒಪ್ಕೊಳ್ಳಲ್ಲ, ಇದೆ ಅಂತಾನು ಗೊತ್ತಿರೋದಿಲ್ಲ ಸೈಕೋಟಿಕ್ ಅಲ್ಲಿ. ಈ ನ್ಯೂರೋಟಿಕ್ ಅಲ್ಲಿ ಗೊತ್ತಿರುತ್ತೆ, ಬಟ್ ಹೊರಗೆ ಬರೋದು ಹೇಗೆ ಅಂತ ಗೊತ್ತಿರಲ್ಲ. ಅವ್ರಿಗೆ ಕೌನ್ಸಿಲಿಂಗ್ ಬೇಕಾಗುತ್ತೆ, ಮೆಡಿಸಿನ್ ಬೇಕಾಗುತ್ತೆ. 3ನೇದಿದೆ ತುಂಬಾ ಇಂಪಾರ್ಟೆಂಟ್, ಮನೋದೈಹಿಕ ಬೇರೆಗಳು ಅಂತ. ಮಾನಸಿಕ ಕಾರಣದಿಂದ ದೈಹಿಕ ರೋಗಗಳು ಬರ್ತಿರುತ್ತೆ, ಅವ್ರಿಗೆ ಕೌನ್ಸಿಲಿಂಗ್ ಬೇಕಾಗುತ್ತೆ. ಮೆಡಿಸಿನ್ಗಿಂತ ಜಾಸ್ತಿ ಕೌನ್ಸಿಲಿಂಗ್ ಬೇಕಾಗುತ್ತೆ. BP, ಈವನ್ ಶುಗರ್, ಮೈಗ್ರೇನ್ ಹೆಡ್ಏಕ್, ಆಲ್ ಟೈಪ್ಸ್ ಆಫ್ ಸ್ಕಿನ್ ಅಲರ್ಜೀಸ್. ಏನೇನು ಅಲರ್ಜಿಗಳಿದೆ ಅಂತ ನಾವು ಹೇಳ್ತೀವೋ ಅದೆಲ್ಲ ಪ್ಯೂರ್ಲಿ ಸೈಕಾಲಜಿಕಲ್ ಪ್ರಾಬ್ಲಮ್ ಇಂದ ಬರುವಂತದ್ದು. ಬಟ್ ಯಾರಿಗೂ ಹೇಳೋದಕ್ಕೆ ಹೋಗ್ಬೇಡಿ, ನಂಬಲ್ಲ. ಯಾಕೆ ಅಂತ ನಾನು ಆಮೇಲೆ ಹೇಳ್ತೀನಿ. ಆಮೇಲೆ ಬ್ರೋಂಕಿಯಲ್ ಆಸ್ಮಾ ಅಂತ ಕರಿತೀವಿ, ಎದುರು ಬಿಡ್ತಾರಲ್ಲ, ಅದು ಸೈಕಾಲಜಿಕಲ್ ಪ್ರಾಬ್ಲಮ್ ಇಂದಾನೆ ಬರುವಂತದ್ದು. ಅದೊಂದು ಆರ್ಟಿಕಲ್ ಬರ್ದಿದ್ದೆ. ಇಲ್ಲಿ ಸಡನ್ ಆಗಿ ಏನಾದ್ರು ಈ ಕತ್ತು ಹಿಂದೆ ನೋವು ಕಾಣಿಸ್ಕೊಳ್ತು, ಟ್ಯಾಬ್ಲೆಟ್ ತಗೊಂಡ್ರು ವಾಸಿ ಆಗ್ಲಿಲ್ಲ, ಆಯ್ತಾ, ಅದಕ್ಕೆ ಕೆಲವು ಸಲ ಹೇಳ್ತಾರೆ ಸೇರು ಏನೋ ಇಟ್ಕೊಂಡು ಬಂದ್ಕೊಂಡ್ರೆ ಆತರ ಏನ್ ಮಾಡಿದ್ರು ವಾಸಿ ಆಗಿಲ್ಲ, ತುಂಬಾ ದಿನ ಇತ್ತು ಅಂತ ಹೇಳಿದ್ರೆ 100% ಅದು ಸೈಕಾಲಜಿಕಲ್ ಇಂದ ಬಂದಿರುತ್ತೆ. ಪ್ರಾಬ್ಲಮ್ ಅಲ್ಲ, ಸೈಕಾಲಜಿಕಲ್ ರೀಸನ್ ಇಂದ ಬಂದಿರುತ್ತೆ. ಫಸ್ಟ್ ರೀಸನ್ ಹೇಳ್ಬಿಡ್ತೀನಿ, ಆಮೇಲೆ ಸೊಲ್ಯೂಷನ್ ನಿಮ್ಗೆ ಆರಾಮಾಗಿ ಗೊತ್ತಾಗುತ್ತೆ. ರೀಸನ್ ಏನಪ್ಪ ಅಂತ ಹೇಳಿದ್ರೆ, ರೀಸನ್ ಏನಪ್ಪಾ ಅಂತ ಹೇಳಿದ್ರೆ, ಲೈವ್ ಎಕ್ಸಾಂಪಲ್ಸ್ ಹೇಳ್ತಿರೋದು ನೋಡಿರೋಂಥದ್ದು. ಯಾರ ಮೇಲಾದ್ರೂ ನಾವು ಕ್ಷಮಿಸಲಾಗದಂತಹ ಒಂದು ಆರೋಪವನ್ನ ಮಾಡಿರ್ತೀವಿ, ತಪ್ಪನ್ನ ಕಂಡಿಡ್ಕೊಂಡು ಮನಸ್ಸಲ್ಲಿ ಇಟ್ಕೊಂಡಿರ್ತೀವಿ, ಅವ್ರನ್ನ ಕ್ಷಮಿಸಕ್ ನಾವು ಆಗ್ತಿರಲ್ಲ ಅಂದ್ರೆ ಅವಾಗ ಎಕ್ಸ್ಟ್ರೀಮ್ನೆಸ್ ಇರುತ್ತೆ, ಅವಾಗ ತಲೆ ಕತ್ತು ನೋವು ಕಾಣಿಸ್ಕೊಳ್ಳುತ್ತೆ. ಸರ್ ಅವಾಗ ಏನ್ ಮಾಡ್ಬೇಕು? ಕ್ಷಮಿಸ್ಕೊಳ್ಳೋದು. ಸಿಂಪಲ್, ಬಟ್ ಕಷ್ಟ. ನಾವ್ ಹೇಳ್ಬಿಡ್ಬೋದು ಇಲ್ಲಿ ಕ್ಷಮಿಸ್ಕೊಳ್ಳೋದು ಕಷ್ಟ. ಆ ತರ ಕ್ಷಮಿಸಲಾಗಿದ್ರೆ ಕತ್ತ ನೋವು ಬರ್ತಿರ್ಲಿಲ್ಲ, ಬಟ್ ಕಷ್ಟ ಇದೆ. ಅವಾಗ ಕೌನ್ಸಿಲಿಂಗ್ಗೆ ಕರ್ಕೊಂಡು ಹೋಗಿ ಕೌನ್ಸಿಲಿಂಗ್ ಮಾಡಿ ಬಸಿ ಮಾಡ್ಬೋದು. ಆಮೇಲೆ ಸರ್ ಇನ್ನೊಂದು ಹೇಳ್ತಾರೆ, ಬ್ರೈನ್ ಮ್ಯಾಪಿಂಗ್ ಮಾಡಿದ್ವಿ ಅಂತ ಕ್ರಿಮಿನಲ್ಸ್ಗಳದ್ದು ಎಲ್ಲ ನಿಜನಾ ಸರ್? ಸ್ವಲ್ಪ ಮಟ್ಟಿಗೆ ನಿಜ. ಅವನು ಯಾವುದೇ ಕಾರಣಕ್ಕೂ ನಾನು ಹೇಳ್ಬಾರ್ದಂತ ತೀರ್ಮಾನ ಮಾಡಿದ್ರೆ ಹೇಳಲ್ಲ ಸರ್, ಹಾಗಲ್ಲ, ಹೇಳಕ್ಕಾಗಲ್ಲ. ನಾನು ಫಸ್ಟ್ ಹಾಸನಕ್ಕೆ ಬಂದಾಗ ಕೌನ್ಸಿಲಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಒಂದು ಕೇಸ್ ಅಟೆಂಡ್ ಮಾಡಿದ್ದು. ಒಂದು ಹುಡುಗ 7th ಸ್ಟ್ಯಾಂಡರ್ಡ್ 7th ಅನ್ಸುತ್ತೆ. ಅವನು ತಾಯಿ ಫೋನ್ ಮಾಡಿದ್ರು. ಫೋನ್ ಮಾಡಿದಾಗ ಬನ್ನಿ ಅಂತ ಹೇಳಿದೆ. ಅವನ ನಡಿಗೆನೇ ವಿಚಿತ್ರವಾಗಿತ್ತು, ಒಂಥರ ಬ್ರೇಕ್ ರೋಬೋಟ್ ತರ ನಡ್ಕೊಂಡ್ ಬರ್ತಿದ್ದ. ಬಂದ್ಬಿಟ್ಟು ಕೂತ್ಕೊಳ್ತಾನೆ, ಈ ತರ ಕೂತ್ಕೊಂಡು 2 ಸಲ ಹಿಂಗೆ ಟಚ್ ಮಾಡ್ತಾನೆ, 2 ಸಲ ಹಿಂಗೆ ಟ್ಯಾಪ್ ಮಾಡ್ತಾನೆ, ಆಮೇಲೆ ಮಾತಾಡುವಾಗ ಅಂತ 2 ಸಲ ಅನ್ಬೇಕು. ಆತರ ಅಂದೇ ಇದ್ರೆ ಅವ್ನಿಗೆ ಮಾತು ಹೊರಡಲ್ಲ. 2 ಸಲ ಇಲ್ಲಿ ಟಚ್ ಮಾಡ್ಬೇಕು, 2 ಸಲ ಕಾಲು ಇನ್ಬೇಕು, 2 ಸಲ ಹಂಗ ಅನ್ಬೇಕು, ಇಲ್ಲ ಅಲ್ಲೇ ಸ್ಟಾಪ್ ಆಗ್ಬಾರ್ದು. ಅದಕ್ಕೆ ಮೆಡಿಸಿನ್ ಬೇಕು, ಕೌನ್ಸಿಲಿಂಗು ಬೇಕು ಆ ತರ ಕೇಸ್ಗಳಿಗೆ. ಅಜ್ಜಿ ತಾತ ಅವ್ರ ಮೊಮ್ಮಕ್ಕಳು ಕರ್ಕೊಂಡ್ ಬಂದಿದ್ರು. ಬೇಜಾರ್ ಮಾಡ್ಕೋಬೇಡಿ, ಅದು ಕೇಸ್ಗಳು ಹೇಳ್ತಿದ್ದೀನಿ ಅಷ್ಟೇ. ನನ್ಗೇನು ಅಂತಾನೆ ಗೊತ್ತಿರಲ್ಲ, ಕರ್ಕೊಂಡ್ ಸುಮ್ಮನೆ ನಾನು ಡೈರೆಕ್ಟ್ ಆಗಿ ಯಾವಾಗ್ಲೂ ನಿಮ್ದು ಏನ್ ಸಮಸ್ಯೆ, ಫಿಸಿಷಿಯನ್ಸ್ ಕೇಳ್ತಾರೆ ಏನಪ್ಪ ನಿಂಗೆ ರೋಗ, ಏನೋ ಸಮಸ್ಯೆ, ನಾವು ಕೇಳಲ್ಲ, ಕೇಳಂಗಿಲ್ಲ ನಾವು. ಅದ್ರ ಬಗ್ಗೆ ನಾನು ಏನು ಮಾತಾಡೋದೇ ಇಲ್ಲ. ನಿಧಾನವಾಗಿ ಅದು ಇದು ಮಾತಾಡ್ತಾ ಬಾಯಿ ಬಿಡಿಸಿದಾಗ ಗೊತ್ತಾಗಿದ್ದೆ ಅಲ್ಲೇ ಜಗಳ ಆಡಕ್ ಶುರು ಮಾಡ್ಬಿಟ್ಟು
ಆ ಥರದ ಅನುಭವಗಳಾಗಿದೆ. ಆಮೇಲೆ ಇನ್ನೊಂದರಲ್ಲಿ ಫಸ್ಟ್ ಅವರ ಅಪ್ಪ ಬಂದು ಅವ್ರ ಹ್ಯಾಂಡಿಕ್ಯಾಪು, ಅವ್ರು ಬಂದು ಒಂದ್ ಕತೆ ಹೇಳ್ತಾರೆ ಮಗಳ ಬಗ್ಗೆ, ಅವರ ಮಗ ಬಂದು ಒಂದ್ ಕತೆ ಹೇಳ್ತಾರೆ. ಆ ಮಗಳು ಮದುವೆ ಆಗಿದೆ, ಗಂಡ ಬೇಡ ಅಂತ ಹೇಳ್ತಿದ್ದಾಳೆ. 1.5 hour 2 hours ಬಾತ್ರೂಮ್ ಅಲ್ಲಿ ಸ್ಪೆಂಡ್ ಮಾಡ್ತಾಳೆ ಸ್ನಾನಕ್ಕೆ ಹೋದ್ರೆ, ಊಟ ತಿಂಡಿ ಕಮ್ಮಿ ಮಾಡಿದಾಳೆ, ಅವಳೊಂದ್ ಕತೆ ಹೇಳ್ತಾಳೆ. ಈ ತರ ಬೇರೆ ಬೇರೆ ಒಂದೇ ಕತೆ ಒಬ್ರದೇ 3 ಜನ ಬೇರೆ ಬೇರೆ ತರ ಕತೆಗಳು ಹೇಳ್ತಾ ಹೋಗ್ತಾರೆ. ನಾನ್ ಸರಿಯಾಗಿರ್ಬೇಕು ಇಲ್ಲ, ಮಿನಿಮಮ್ 1.5 hour 2 hours ಅವ್ರ ಜೊತೆ ಸ್ಪೆಂಡ್ ಮಾಡ್ತೀವಲ್ಲ. ಸ್ಟಾರ್ಟಿಂಗ್ ನನ್ ಗಾಬರಿ ಆಗ್ತಿತ್ತು. ಆಕ್ಚುಲಿ 5 star ಹಾಸ್ಪಿಟಲ್ ಅಂತ ಶುಭೋದಯ ಚೌಟ್ರಿ ಎದುರುಗಡೆ ಇತ್ತು. ಈಗಲೂ ಇದೆ ಅನ್ಸುತ್ತೆ. ಅಲ್ಲಿ ಹೋದಾಗ ಒಂದ್ 2-3 ಕೇಸ್ಗಳು ಬಂದಿತ್ತು. ಅಲ್ಲಿ ಗಂಡ ಹೆಂಡತಿಯರ ನಡುವೆ ನಡೆದಂತ ನನ್ನ ಹತ್ರ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ. ಅವ್ರಿಬ್ರು ಡಿಸ್ಕಸ್ ಮಾಡಿರಲ್ಲ. ಆಗ ನಂಗೆಲ್ಲ ಗಾಬರಿ ಆಗ್ಬಿಡ್ತಿತ್ತು. ಆಮೇಲೆ ನನಗೆ ಗೊತ್ತಾಯ್ತು ಅವ್ರು ಇರೋದೇ ಅದಕ್ಕೆ. ಅವ್ರು ಎಕ್ಸ್ಪ್ರೆಸ್ ಮಾಡ್ಬೇಕು, ಎಕ್ಸ್ಪ್ರೆಸ್ ಮಾಡಕ್ಕೆ ಒಬ್ರು ಬೇಕು, ಜಿನ್ಯೂನ್ ಪರ್ಸನ್ ಹೇಳ್ಕೊಳಕ್ಕೆ. ಆದ್ರಿಂದ ನಾನು ಮೆಂಟಲಿ ರೆಡಿ ಆಗಿ, ನಾನು ಫಸ್ಟ್ ಸಮಾಧಾನವಾಗಿ ಸ್ಟಡಿ ಆಗಿ ಹೋಗಿ ಕೂತ್ಕೊಂಡು ಮಾಡೋದಕ್ಕೆ ಶುರು ಮಾಡಿದ್ದೀನಿ. ಒಂದೇ ಸಲ ಭೇಟಿಗೆ ಅದು ಇಲ್ಲ, ಕೆಲವು ಸಲ ಆಗಿದೆ ಸರ್, ಕೆಲವು ಸಲ ಆಗಿದೆ. ಒಂದು ಹುಡುಗಿ ಬಂದಿತ್ತು ಗೌರ್ಮೆಂಟ್ ಆಫೀಸ್ ನಲ್ಲಿ. ಆ ಹುಡುಗಿ ಬಂದು ಊಟ ಸೇರ್ತಾ ಇಲ್ಲ, ನೀವು ಓದಿರ್ತೀರಾ ಕಣ, ಅನೋರಕ್ಸಿಯಾ ನರ್ವೋಸ, ಸೈನ್ಸ್ ಅಲ್ಲಿ ಬಂದಿದೆ. ಅನೋರಕ್ಸಿಯಾ ನರ್ವೋಸ ಅಂತ ಹೇಳಿದ್ರೆ ಊಟ ಸೇರಲ್ಲ, ಕೈ ಮಸ್ ಕೇಳ್ತಾರೆ. ಇಲ್ಲ ಅಲ್ಲ, ಆತರ ಅಲ್ಲ ಸರ್, ಅದೇ ಬೇರೆ. ಇದು ಪ್ಯೂರ್ಲಿ ಸೈಕಾಲಜಿಕಲ್. ಊಟ ಸೇರಲ್ಲ, ಊಟ ಮಾಡ್ಬೇಕು ಅಂತ ಹಸಿತಾ ಇರುತ್ತೆ, ಮಾಡಕ್ಕಾದ್ರೆ ವಾಂತಿ ಮಾಡ್ಕೋತಾರೆ. ವಾಂತಿ ಮಾಡ್ಬೇಕು ಅಂತಿಲ್ಲ, ವಾಕರಿಕೆ ಬರುತ್ತೆ. ಅದ್ರ ಆಪೋಸಿಟ್ ಬುಲಿಮಿಯಾ ಅಂತ ಕರಿತೀವಿ. ಅದಕ್ಕೆ ತಿಂತಾನೆ ಇರ್ಬೇಕು, ತುಂಬಾ ಜಾಸ್ತಿ ತಿಂತಾ ಹೋಗ್ತಾರೆ. ಈ ಹುಡುಗಿಗೆ ಊಟ ಸೇರ್ತಿರಲ್ಲ, ಅನೋರೆಕ್ಸಿಯಾ ನರ್ವೋಸ. ಏನಕ್ಕೆ ಆತರ ಆಗಿರುತ್ತೆ? ವೆರಿ ಸಿಂಪಲ್ ರೀಸನ್ ಹೇಳ್ಬಿಟ್ಟು ತಲೆಯಲ್ಲಿ ಇಟ್ಕೊಂಡಿರಿ. ಯಾರೋ ಒಬ್ರು ಯಾವಾಗ್ಲೂ ಒಂದ್ಸಲ ಹುಡುಗಿಗೆ ಈ ನೀನ್ ದಪ್ಪ ಆಗ್ತಿದ್ಯಾ ಅಂತ ಹೇಳ್ಬಿಟ್ಟಿದ್ದಾರೆ. ಬರೀ ಯಾವಾಗ್ಲೂ ಒಬ್ರು ಆತರ ಹೇಳಿರೋದು. ಇವಳು ಒಂದ್ ಮೈಂಡ್ ಕೂತ್ಕೊಂಡ್ಬಿಟ್ಟಿದೆ, ತಿಂದ್ರೆ ತಾನೇ ದಪ್ಪ ಆಗೋದು. ಮದ್ವೆ ಆಗಿಲ್ಲ, ಮದ್ವೆ ಆಗೋ ತನಕ ತುಂಬಾ ಡಯಟ್ ಮಾಡ್ತಿರ್ತಾರೆ. ಮದ್ವೆ ಆದ್ಮೇಲೆ ಗಂಡನ ತಲೆಯನ್ನು ಬಿಡಲ್ಲ, ಹಾಗೆ ತಿಂತಾರೆ ಅಂತ ಹೇಳ್ತಾ ಇರ್ತೀನಿ ನಾನು. ಆತರ ಮದ್ವೆಗಿಂತ ಮುಂಚೆ ಆತರ ಮೈಂಡ್ ಫೀಡ್ ಮಾಡ್ಬಿಟ್ಟಿರ್ತಾರಲ್ಲ, ಅದು ತಲೆ ಕೂತ್ಕೊಂಡಿರುತ್ತೆ. ಅದು ಫುಲ್ಲಿ ಪ್ಲಾನ್ ಮಾಡ್ಕೊಳಲ್ಲ. ಸೈಕಾಲಜಿಲಿ ಏನಂತ ಹೇಳಿದ್ರೆ, ಪ್ಲಾನ್ ಮಾಡ್ಕೊಂಡು ಮಾಡೋದಿಲ್ಲ, ಆಟೋಮೆಟಿಕ್ ಆಗಿ ಆ ಕೆಲಸ ನಡೆದು ಹೋಗ್ತಿರುತ್ತೆ. ಒಂದ್ಸಲ ಫೀಡ್ ಆಗಿರುತ್ತೆ. ಆ ಅನ್ಕಾನ್ಶಿಯಸ್ ಮೈಂಡ್ ಎಷ್ಟು ಮಟ್ಟಿಗೆ ವರ್ಕ್ ಆಗ್ತಿರುತ್ತೆ ಅಂತ ಹೇಳಿದ್ರೆ, ಇದೆರಡು ಎಕ್ಸಾಂಪಲ್ ಕೊಟ್ಟು ಸ್ಟಾಪ್ ಮಾಡ್ತೀನಿ. ನೀ ಹಿಂಗೆ ನೋಡಬೇಡ ನನ್ನ, ಜನ ಬೇಂದ್ರೆ ಅವ್ರದ್ದು ಹೇಗೆ ರಚನೆ ಆಯ್ತು ಅಂತ ಗೊತ್ತಾಗಿದೆ ನಿಮ್ಗೆ. ಮಗು ಸತ್ತಿ ಇರುತ್ತೆ, ತೊಡೆ ಮೇಲೆ ಹಾಕೊಂಡಿರುತ್ತೆ. ಅವ್ರು ಬಂದಾಗ ನೋಡ್ತಾರೆ, ಆ ನೋಡೋ ರೀತಿ ಯಾವ ತರ ಇತ್ತು, ಸುಮ್ನೆ ನೋಡಿರ್ಲಿಲ್ಲ ಅಥವಾ ಬೈಲಿಲ್ಲ, ಅದು ಎಷ್ಟು ಎಫೆಕ್ಟ್ ಆಯ್ತು ಅಂತ ಹೇಳಿ ದರಾ ಬೇಂದ್ರೆ ಅವ್ರ ಮೇಲೆ. ಅವಾಗಲೇ ಅಲ್ಲಿ ಕವನ ರಚನೆ ಆಗುತ್ತೆ. ನೀ ಹಿಂಗೆ ನೋಡಬೇಡ, ತಿರುಗಿ ಹಾಗೆ ನೋಡಲಿ ಅಂತ ಅಲ್ವಾ. ಅಂದ್ರೆ ಅಷ್ಟ್ರ ಮಟ್ಟಿಗೆ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ವರ್ಕ್ ನಡೀತಾನೆ ಇರುತ್ತೆ. ಹಾಗೇನೆ ಕುವೆಂಪು ಅವರು ಶ್ರೀ ರಾಮಾಯಣ ದರ್ಶನ ಬರೆಯುವಾಗ ಎಲ್ಲ ಒಂದ್ ಕಡೆ ಸ್ಟಾಪ್ ಆಗ್ಬಿಡುತ್ತೆ, ಕಂಟಿನ್ಯೂ ಮಾಡಕ್ ಆಗಲ್ಲ. ಅವಾಗ ಪೂರ್ಣಚಂದ್ರ ತೇಜಸ್ವಿ ಆಗ ಚಿಕ್ಕ ಹುಡುಗ ಅಳ್ತಾ ಒಳಗಡೆ ಓಡ್ ಬರ್ತಾನೆ. ಓಡ್ ಬಂದ ತಕ್ಷಣ ಕಳುವೆಯೋ ಕಂದ ಅಂತ ಏನೋ ಬಾಯಲ್ಲಿ ಹೇಳ್ತಾರೆ. ಅವನ ಸಮಾಧಾನ ಮಾಡಲ್ಲ, ಹೋಗ್ಬಿಟ್ಟು ಮತ್ತೆ ಅದನ್ನ ಕಂಟಿನ್ಯೂ ಮಾಡ್ತಾರೆ. ಇದು ಕುವೆಂಪು ಅವರು ಅಲ್ಲಿ ಕಳುವೆಯೋ ಕಂದ ರಾಮ ಅಂದ್ಬಿಟ್ಟು ಏನೋ ಒಂದ್ ಕಡೆ ಬರುತ್ತೆ, ಆ ಲೈನ್ ಕಂಟಿನ್ಯೂ ಮಾಡ್ತಾರೆ. ಅಂದ್ರೆ ಅನ್ಕಾನ್ಶಿಯಸ್ ಮೈಂಡ್ ಅಲ್ಲಿ ಓಡ್ತಾ ಇರುತ್ತೆ, ನಮ್ಗೆ ಕಾನ್ಶಿಯಸ್ ಗೊತ್ತಿರಲ್ಲ. ಯಾವಾಗ್ಲೂ ಒಂದು ಸಲ ಅದು ಹೊರಗಡೆ ಬರುತ್ತೆ. ಅಂದ್ರೆ ಏನು ಕೇಳ್ತಿದೀನಿ ಅಂತ ಹೇಳಿದ್ರೆ, ಅಷ್ಟು ಪವರ್ಫುಲ್ ಮೈಂಡ್. ಅದನ್ನ ಒಳ್ಳೆ ರೀತಿಲಿ ನಮ್ಮ ಕಂಟ್ರೋಲ್ ಅಲ್ಲಿ ನಾವು ಇಟ್ಕೊಂಡಿದ್ರೆ ನಾರ್ಮಲ್ ಆಗಿರ್ತೀವಿ. ಅದ್ರ ಕೈ ಬಿಟ್ರೆ ಅದು ನಿದ್ರಾವಸ್ಥೆಯಲ್ಲಿ 24 hours ಅದು ವರ್ಕ್ ಮಾಡ್ತಾನೆ ಇರುತ್ತೆ. ನಿಮ್ಗೆ ಕೆಮಿಸ್ಟ್ರಿಲಿ ಬೆನ್ಸಿನ್ ನೀವು ಕೆಮಿಸ್ಟ್ರಿ ಓದಿಲ್ಲ, ಇರ್ಲಿ ಪರವಾಗಿಲ್ಲ, ಹೈಸ್ಕೂಲ್ ಅಲ್ಲಿ ಓದಿರ್ತೀರ, 10th ಅಲ್ಲಿ. ಅದು ಇಲ್ಲ, ಅಲ್ಲೂ ಇಲ್ಲ. ಬೆನ್ಸಿನ್ದು ನೋಡಿದಿರ ಆಕಾರ ಈ ತರ ಇರುತ್ತೆ ಅಲ್ವಾ? ಬೆನ್ಸಿನ್ದು ಅವನು ಅದಕ್ಕೊಂದು ಸಿಂಬಲ್ ಕಂಡುಹಿಡಿಬೇಕಾಗತ್ತೆ. ಅವನು ಮಲ್ಕೊಂಡು ನಿದ್ದೆ ಮಾಡುವಾಗ ಅವನಿಗೊಂದು ಕನ್ಸು ಬಿಡುತ್ತೆ, ಹಾವು ತನ್ನ ಬಾಲನ ತಾನೇ ತಿಂತಿರೋ ಹಾಗೆ. ಅವಾಗ ಅದಕ್ಕೆ ಅದನ್ನ ಆ ಸಿಂಬಲ್ನೇ ಕೊಟ್ಟಿದ್ದಾನೆ. ಹೀಗೆ ಬೆನ್ಸಿನ್ಗೆ ಸಿಂಬಲ್ ಒಂಥರ ಹಾವು ತನ್ನ ಬಾಲನ ತಿಂತಿರೋ ತರನೇ ಕೊಟ್ಟಿದ್ದಾನೆ. ಅಂದ್ರೆ ನಾನು ಏನಕ್ಕೆ ಕೇಳಿದೆ ಅಂತ ಹೇಳಿದ್ರೆ, ಮೇಡಮ್ ಮಲ್ಕೊಂಡಿದ್ದಾಗ್ಲೂ ಕೂಡ ಅನ್ಕಾನ್ಶಿಯಸ್ ಮೈಂಡ್ ವರ್ಕ್ ಮಾಡ್ತಾನೆ ಇದೆ. ಸುಮಾರು ಸಲ ನಮ್ಗೇನಾದ್ರು ಸಮಸ್ಯೆ ಕಾಣಿಸ್ಕೊಂಡಿದೆ ಅಂದಾಗ ಅದಕ್ಕೆ ಸೊಲ್ಯೂಷನ್ ಬೇಕು ಅಂತ ಯೂನಿವರ್ಸ್ ನ ಕೇಳ್ಕೊಂಡು ಮಲ್ಕೊಡಿ, ಅವಾಗಲೂ ಬೆಳಿಗ್ಗೆ ನಿಮ್ಗೆ ಆನ್ಸರ್ ಸಿಕ್ಕಿರುತ್ತೆ, ಚಾನ್ಸಸ್ ಇದೆ. ಹೇಗೆ ಕೇಳ್ಕೋಬೇಕು ಅಂತ ಗೊತ್ತಿರ್ಬೇಕಷ್ಟೇ.
ಈಗ ಪ್ರೆಸೆಂಟ್ ಟ್ರೆಂಡ್ ಅಲ್ಲಿ ಇರೋದು ಅದೇ ತರ. ಆಮೇಲೆ ಸರ್ ಇವಾಗ ದೇವ್ರ ಉತ್ಸವಗಳು ಮಾಡ್ತಾ ಮತ್ತೆ ದೇವಸ್ಥಾನಕ್ಕೆ ಹೋದಾಗ ಹ್ಮ್. ದೇವ್ರ ಬಂದಾಗ ಅಂತಲ್ಲ ಹ್ಮ್, ಸರ್, ಸರ್. ಅದು ನಿಜ ಅಂತ ಅನ್ಸಲ್ಲ ನಮ್ಗೆ. ಯಾಕಂದ್ರೆ ಆಮೇಲೆ ಭಾಷೆನೇ ಅವರಿಗೆ ಕನ್ನಡ ಬಿಟ್ಟು ಬೇರೆದೇ ಗೊತ್ತಿರಲ್ಲ. ಹಿಂದಿ ಮಾಡೋದು, ಇಂಗ್ಲಿಷ್ ಆತರ ಆಡ್ತಾರ ನಿಜವಾಗ್ಲೂ ಅದು ಆಕ್ಟಿವ್ ಆಗ್ತದೆ. ಇಂಗ್ಲಿಷ್ ಮಾತಾಡೋದು. ದೇವ್ರ ಬರಲ್ಲ ಅಂತ ನಮ್ಗೆ ಗೊತ್ತು. ಚಾನ್ಸ್ ಇರಲ್ಲ. ಹೌದು. ದೈವಿಕತೆ ಬಗ್ಗೆ ದೈವಿಕತೆ ದೇವರ ಬಗ್ಗೆ ನಾವು discuss ಮಾಡಿದ್ರೆ ಯಾಕೆ ಬಗ್ಗೆ ಚೂರು ಆದ್ರೆ ಒಂದಂತೂ ನಿಜ, ಆವೇಶ ಬರುತ್ತೆ ಸರ್. ದೇವ್ರ ಮೈ ಮೇಲೆ ಬರಲ್ಲ, ಆ ಟೈಮಲ್ಲಿ ಆವೇಶ ಬರುತ್ತೆ. ಅದಕ್ಕೆ ಏನೇನ್ ಕಾರಣಗಳು ಮೇಡಮ್ ಹೇಳಿದ್ರೆ ಸೌಂಡ್ ಅಥವಾ ಅವ್ರು ನೋಡಿರ್ತಾರೆ ಯಾರನ್ನೋ, ಆಯ್ತಾ, ಅದೆಲ್ಲ ಕಾರಣದಿಂದ ಆ ಥರ ಬರುತ್ತೆ. ಆವೇಶ ಬಂದಂಗ ಇದೆ. ಕೆಲವ್ರು ನಾಟಕ ಆಡ್ತಾರೆ ಸರ್, ಕೆಲವ್ರಿಗೆ ಅಭ್ಯಾಸ ಆಗಿರುತ್ತೆ, ಆ ಟೈಮಲ್ಲಿ ಅವ್ರು ತೋರಿಸ್ಕೋಬೇಕು. ಅದು ವಾಂಟೆಡ್ ಟು ಬಿ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ. ಅವ್ರು ಬೇರೆಯವರ ಒಬ್ರು ಸರ್ ಮನೇಲಿ ನಮ್ಮ ಅಣ್ಣ ಅವರೇನೋ ಚೆನ್ನಾಗಿ ಜಗಳ ಮಾಡಿದ್ರೆ 1 ಟೈಮ್ ತಿನ್ನೋ ಆಹಾರ 2 ಟೈಮ್ ಜಾಸ್ತಿ ಊಟ ಮಾಡೋದು, ಜಾಸ್ತಿ ಇಟ್ಟುಕೊಂಡ್ಬಿಟ್ಟು ಜಾಸ್ತಿ ಹಾಕೊಂಡು ತಿನ್ನುವಂಥದ್ದು. ಅವಾಗಲೇ ಅವ್ರಿಗೆ ಸಮಾಧಾನ ಆಗುವಂಥದ್ದು. ಆ ತರನು ಅದನ್ನು ಒಂದು ಆ ಸೈಕಾಲಜಿ. ಸಿಟ್ಟನ್ನು ಆ ರೀತಿ ವ್ಯಕ್ತಪಡಿಸ್ತಾರೆ. ಜಾಸ್ತಿ ಹಾಕೊಂಡು ತಿನ್ನುವಂಥದ್ದು ಊಟ. ಬೇಲೂರು ಹಳೆಬೀಡು ಅಲ್ಲಿ ಶಿವ ಇದು ಕೆತ್ತನೆಗಳು ನೋಡಿದಿರಲ್ಲ, ಅದಕ್ಕೆ ನಾವು ರಿಯಾಕ್ಷನ್ ಫಾರ್ಮೇಶನ್ ಅಂತ ಕರಿತೀವಿ. ಅಂತ ಹೇಳಿದ್ರೆ ನೇರವಾಗಿ ನಮ್ಮ ಒಂದು ಗುಣನ ವ್ಯಕ್ತಪಡಿಸಕ್ ಆಗದೆ ಇದ್ದಾಗ, ನಮ್ಮ ಯೋಚನೆನ ವ್ಯಕ್ತಪಡಿಸಕ್ ಆಗದೆ ಇದ್ದಾಗ ಬೇರೆ ರೀತಿ ಸೋಷಿಯಲ್ ಅಕ್ಸೆಪ್ಟಬಲ್ ವೇಲಿ ವ್ಯಕ್ತಪಡಿಸ್ತಾ ಹೋಗ್ತೀವಿ. ಈಗ ಚಿತ್ರಕಲೆ ಇರ್ಬೋದು, ಸಾಹಿತ್ಯ ಇರ್ಬೋದು, ಅಥವಾ ಕವನ ಬರೆಯೋದಿರ್ಬೋದು, ನೇರವಾಗಿ ನಾವು ಹೇಳೋದಿಕ್ಕಾಗಲ್ಲ. ಅಂತ ಸಮಯದಲ್ಲಿ ಕೆಲವು ಸಲ ಸಮಾಜ ಒಪ್ಪೋದಿಲ್ಲ. ಅಂತ ಸಮಯದಲ್ಲಿ ನಾವು ಬೇರೆ ರೀತಿ ಸಮಾಜ ಒಪ್ಪುವಂತ ರೀತಿಯಲ್ಲಿ ನಾವು ಅದನ್ನ ವ್ಯಕ್ತಪಡಿಸ್ತೀವಿ. ಅದು ಸೈಕಾಲಜಿಕಲ್ ಆಗಿ ರಿಯಾಕ್ಷನ್ ಫಾರ್ಮೇಶನ್ ಅಂತ ಕರೀತೀವಿ, ಡಿನೈಲ್ ಅಂತ ಕರೀತೀವಿ. ದೇವ್ರ ಬಗ್ಗೆ ಹೇಳಿದ್ರಲ್ಲ ಸರ್, ನಾನೊಬ್ರು ಒಂದು ಮೊನ್ನೆ ಒಂದು ರಾಷ್ಟ್ರ ಯಾವ್ದೋ ಹೋದಾಗ ಎಲ್ಲ ಒಂದ್ ಕಡೆ ಹೊರಗಡೆ ಭೇಟಿ ಮಾಡಕ್ ಹೋದಾಗ ದೇವ ನೋಡಿದ್ರೆ ದೇವ ನಾನ್ ನೋಡಿದ ಮೇಡಮ್, ಅವ್ರು ಹೇಳಿದ್ರು ಒಂದ್ ಹುಡುಗ ರಾತ್ರಿ 12 ಗಂಟೆಲೋ 2 ಗಂಟೆ ರಾತ್ರಿ ಮಲಗಿದಂತೆ ಕಿಟಕಿ ಆಚೆ ವಾಶ್ರೂಮ್ ಹೋದಾಗ ನೋಡಿದಂತೆ ಮೂಲೆಯಲ್ಲಿ ಏನೋ ಕುತ್ಕೊಂಡಾಗಿ ತಿರುಗಿ ನೋಡಿದಾಗ ಅದು ದೆವ್ವ ಕಣ್ಣುಗಳು ಬೆಡ್ ಅದು ಅವರು ಅದನ್ನ ಫೀಲ್ ಆಗುತ್ತೆ. ಅದು ನಿಜವಾಗ ಅದರದ್ದು ಸೀಕ್ವೆನ್ಸ್ ಅದು ಸಬ್ಜೆಕ್ಟಿವ್ ಎಕ್ಸ್ಪೀರಿಯನ್ಸ್ ಅಂತ ಕರಿತೀವಿ ಸರ್. ದೇವ್ರ ಎಕ್ಸ್ಪೀರಿಯನ್ಸ್ ಆಗೋದು ಫೀಲ್ ಆಗಲ್ಲ, ಅನುಭವಗಳು. ಅದನ್ನ ನಾವು ಅವನು ಪ್ರೂವ್ ಮಾಡಕ್ ಆಗಲ್ಲ. ಹೇಗಿರುತ್ತೆ ಸಾಮಾನ್ಯವಾಗಿ ನಾವ್ ಹೇಳ್ತೀವಿ, ಈಗ ನೀವು ನಿಮ್ ತಲೆಯಲ್ಲಿ ಏನ್ ಇಟ್ಕೊಂಡು ನೋಡ್ತೀರ ಅದೇ ಕಾಣುತ್ತೆ. ದಾರಿ ಇಟ್ಕೊಂಡು ಹೋಗ್ತಾ ಇದ್ರೆ ಅಲ್ಲಿ ಅದರ ಒಂದ್ ಸಣ್ಣ ಬಿಳಿ ಬಟ್ಟೆನೂ ಕೂಡ ದೆವ್ವ ತರ ಕಾಣುತ್ತೆ. ನಮ್ ತಲೆಯಲ್ಲಿ ಅದಿರುತ್ತೆ. ಅದನ್ನೇ ನಾವು ನೋಡಿದೇನಾ ಪ್ರೊಜೆಕ್ಟ್ ಆತರ ಮಾಡ್ತೀವಿ. ಅಂದ್ರೆ ನಾವು ಏನ್ ಮನ್ಸಲ್ಲಿ ಇರುತ್ತೋ ಅದು ನಮ್ ಎದುರುಗಡೆ ಕಾಣಿಸ್ತಾ ಹೋಗುತ್ತೆ ಅಥವಾ ನೋಡ್ತಾ ಹೋಗ್ತೀವಿ. ಆ ಕಾರಣದಿಂದ ಆತರ ಎಕ್ಸ್ಪೀರಿಯನ್ಸ್ ಗಳಾಗುತ್ತೆ. ರಿಯಲ್ ಎಕ್ಸ್ಪೀರಿಯನ್ಸ್ ಇರ್ಬೋದಾ ಅದನ್ನು ಪ್ರೂವ್ ಮಾಡಕ್ ಆಗಿಲ್ಲ. ಈ ದೆವ್ವ ಹೇಳಿದ್ರಲ್ಲ